Hello everyone, my name is Irfan. I'm a maths lecturer. So ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ ನೋಡಿ, KCET ಇದು ಸೊ ಇಂಪಾರ್ಟೆಂಟ್ MCQ ವಿತ್ ಕಾನ್ಸೆಪ್ಟ್ ಮತ್ತೆ NCERT ಎಕ್ಸಾಂಪಲರ್ ಕ್ವಶನ್ಸ್ ಮತ್ತೆ ನಿಮಗೆ PYQs ಸಾಲ್ವ್ ಮಾಡೋಣ ನೋಡಿ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ PYQs, ಓಕೆ, PYQs, NCERT, ಓಕೆ, NCERT ಎಕ್ಸಾಂಪಲರ್ ಕ್ವಶನ್ಸ್, ಓಕೆ, NCERT ಎಕ್ಸಾಂಪಲರ್ ಕ್ವಶನ್, ಓಕೆ, ನೆಕ್ಸ್ಟ್ NCERT ಎಕ್ಸಾಂಪಲರ್ ವಿತ್ ಕಾನ್ಸೆಪ್ಟ್, ಓಕೆ, ಇಷ್ಟೆಲ್ಲ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡೋಣ. ಓಕೆ, ಸೊ ಇಲ್ಲಿ ನೋಡಿ ಪ್ರೀವಿಯಸ್ ಕ್ಲಾಸಲ್ಲಿ ಎಲ್ಲ ಚಾಪ್ಟರ್ಸು ಇಂಪಾರ್ಟೆಂಟ್ MCQs ವಿತ್ PYQs ಸಾಲ್ವ್ ಮಾಡಿದ್ದೀನಿ. ಸರ್ ನಿಮಗೆ KCET 2026ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದರದ್ದು ಲಿಂಕು ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ಮ್ಯಾಟ್ರಿಸಸ್ ಮತ್ತು ಡಿಟರ್ಮೆಂಟ್ಸ್ ಮಾಡಿದ್ದೀನಿ. ಓಕೆ, ಈಗ ನೆಕ್ಸ್ಟ್ ಬರೋ ಕ್ಲಾಸಲ್ಲಿ ಎಲ್ಲ ನಮಗೆ ಕಂಪ್ಲೀಟ್ ಆಗಿ ಸೊ ನಿಮಗೆ KCET ಎಕ್ಸಾಮ್ ಬರೋ ತನಕ ನಿಮ್ಗೆ ಎಲ್ಲ ಚಾಪ್ಟರ್ಸ್ ಮುಗಿಸಿರ್ತೀನಿ. ಓಕೆ, ಈ ಎಲ್ಲ ಚಾಪ್ಟರ್ಸು ಮುಗಿಸಿರ್ತೀನಿ ಎಲ್ಲ ನಿಮಗೆ. ಓಕೆ, ಸೊ ನಾವು ಇವತ್ತೇನು ಮಾಡೋಣ ಸೆಟ್ಸ್ ಚಾಪ್ಟರ್ ಕಲಿಯೋಣ. ನೋಡಿ, ಪ್ರೀವಿಯಸ್ ಇಯರ್ ಅಂತ ಬಂದಾಗ 2025 ಅಲ್ಲಿ ನಿಮಗೆ ಸೆಟ್ಸ್ ಇಂದ 2 ಕ್ವಶನ್ಸ್ ಕೇಳಿದ್ರೆ, ಓಕೆ, 2 ಕ್ವಶನ್ಸ್ ಕೇಳಿದ್ರೆ ಅಂದ್ರೆ ಇಲ್ಲಿ ನೋಡಿ ಕ್ವಶನ್ ನಂಬರ್ 7 ಮತ್ತೆ ಕ್ವಶನ್ ನಂಬರ್ 8 ಇಲ್ಲಿ ಮಾಡಿಸಿದ್ ನೋಡಿ. ಓಕೆ, ಸೊ ನಮ್ಗೆ ಡೀಟೇಲ್ಡ್ ಎಕ್ಸ್ಪ್ಲೇಷನ್ ಮಾಡಿಸಿದ್ದೀನಿ. 2025 ಎಕ್ಸಾಮ್ ನಡೀತಲ್ಲ, ಆ ಎಕ್ಸಾಮ್ದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿಸಿದ್ದೀನಿ ಈ ವಿಡಿಯೋದಲ್ಲಿ. ಇಲ್ಲಿ ವಿಡಿಯೋದಲ್ಲ, ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿಸಿದ್ದೀನಿ. ಕ್ವಶನ್ ನಂಬರ್ 7 ಮತ್ತೆ ಕ್ವಶನ್ ನಂಬರ್ 8 ಅಲ್ಲಿ ನಮಗೆ ಸೆಟ್ಸ್ ಕ್ವಶನ್ಸ್ ಬಂದಿದ್ದಾವೆ. ಬೇಕಾದ್ರೆ ಈ ವಿಡಿಯೋ ನೋಡ್ಕೊಂಡು, ಓಕೆ, ನಮಗೆ ಇಲ್ಲಿ ನೋಡಿ ಏನಂತ ಹಾಕ್ಬೇಕು, KCET ಎಕ್ಸಾಮ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್, ಓಕೆ, ಇರ್ಫಾನ್ ಸ್ಯಾಮೀಸ್ ಅಕಾಡೆಮಿ ಅಂತ ಹಾಕ್ಬೇಕು. ನೀವು ನನ್ನ ಹೆಸರು ಹಾಕಿದ್ರೆ ಮಾತ್ರ ಬರುತ್ತೆ, ಯಾಕಂದ್ರೆ ಸೊ ಐ ಆಮ್ ನಾಟ್ ದಟ್ ಮಚ್ ಆಫ್ ಫೇಮಸ್, ಅಷ್ಟು ಫೇಮಸ್ ಇಲ್ಲ, ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಬರಲ್ಲ ನನ್ನ ಫೇಸಿನ. ಓಕೆ, ಸೊ ನಾನು KCET ಎಕ್ಸಾಮ್ 2025 ಎಕ್ಸ್ಪ್ಲನೇಷನ್ ಅಂತ ಹೊಡೆದು ಇರ್ಫಾನ್ ಸ್ಯಾಮೀಸ್ ಅಂತ ಹಾಕಿದ್ರೆ ಇದು ಬರುತ್ತೆ. ಇದನ್ನು ನೀವು ನೋಡ್ಕೊಳ್ಳಿ, ಯಾವ್ಯಾವ ಚಾಪ್ಟರ್ನಿಂದ ಯಾವ್ಯಾವ ಕ್ವಶನ್ ಕೊಟ್ಟಿದ್ರೆ ಅದನ್ನು ಗೊತ್ತಾಗುತ್ತೆ. ಬಟ್ ನಿಮಗೆ ಸೆಟ್ಸ್ ಅಂತ ಬಂದ್ರೆ ಸೊ ನಮಗೆ ಕ್ವಶನ್ ನಂಬರ್ 7 ಮತ್ತೆ ಕ್ವಶನ್ ನಂಬರ್ 8 ಕ್ವಶನ್ಸ್ ಕೇಳಿದ್ದಾರೆ ನೋಡಿ. 2 ಮಾರ್ಕ್ಸ್ ಬಂದಿದ್ದಾವೆ ಲಾಸ್ಟ್ ಇಯರ್. ಅದಕ್ಕೋಸ್ಕರ ಈ ಇಯರು ಸೊ ಕೇಳಿದ್ರೆ ಕೇಳ್ತಾರೆ, ಅದಕ್ಕೋಸ್ಕರ ನಾವು ಎಲ್ಲದು ಕಾನ್ಸೆಪ್ಟ್ ನೀಟಾಗಿ ಅರ್ಥ ಮಾಡ್ಕೊಂಡು ಪ್ರತಿಯೊಂದು ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಸೊ ಇಲ್ಲಿ ನೋಡಿ ಕೆಲವೊಬ್ಬರಿಗೆ ವಿಡಿಯೋ ಬಹಳ ಸ್ಲೋ ಅನ್ಸುತ್ತೆ, ಅವ್ರು ಏನು ಮಾಡಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ಕ್ವಶನ್ಸ್ ಬರ್ತವೆ ಆ ಕ್ವಶನ್ನ ಸ್ಕಿಪ್ ಮಾಡ್ಕೊಂಡು ನೆಕ್ಸ್ಟ್ ಕ್ವಶನ್ಗೆ ಹೋಗಿ. ಓಕೆ, ಆ್ಯಂಡ್ ಕೆಲವೊಬ್ಬರಿಗೆ ವಿಡಿಯೋ ಕ್ವಾಲಿಟಿ ಅಂತ ಬಂದಾಗ ಸೊ 144p ಅಲ್ಲಿ ಇಟ್ಕೊಂಡು ನೋಡ್ತಿರ್ತೀರಾ, ಕ್ವಾಲಿಟಿ ಚೆನ್ನಾಗಿ ಬರಲ್ಲ. ನೀವು 360p ಅಲ್ಲಿ ಇಟ್ಕೊಂಡು ನೋಡಿದ್ರೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ಹೌದಾ? ಸೊ ನೆಕ್ಸ್ಟ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ PDF ಲಿಂಕ್ ಇರುತ್ತೆ, ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ನಿಮ್ಗೆ ಓದೋಕ್ಕಷ್ಟು ಇಲ್ಲಿ ವಿಡಿಯೋ ನೋಡೋಕ್ಕಷ್ಟು ಟೈಮ್ ಇಲ್ಲ ಅಂತಂದ್ರೆ PDF ನೋಟ್ಸ್ ಇರುತ್ತೆ, ಅದರಿಂದ ನೀವು ಸಾಲ್ವ್ ಮಾಡ್ಕೊಂತ ಹೋಗಿ. ಅಲ್ಲಿ PDF ನೋಟ್ಸ್ ಇಲ್ಲ ಅರ್ಥ ಆಗಿಲ್ಲ ಅಂದ್ರೆ ನೀವು ವಾಪಸ್ ವಿಡಿಯೋ ಬಂದು ನೋಡಿಕೊಂಡು ಕ್ವಶನ್ಸ್ನ ಸಾಲ್ವ್ ಮಾಡಿ. ಓಕೆ, ಅರ್ಥ ಆಯ್ತಾ? ಓಕೆ, ಇಲ್ಲಿ ನೋಡಿ ನೀವು ಕ್ವಶನ್ಸ್ ಬರುತ್ತೆ ಅಂದರೆ ನೀವು ಸ್ಕಿಪ್ ಮಾಡ್ಕೊಂಡು ಬೇರೆ ಕ್ವಶನ್ಸ್ ಮಾಡಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಓಕೆ, ಈಗ ಡೈರೆಕ್ಟ್ ಆಗಿ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡೋಣ ನೋಡಿ. ಸೊ ದಟ್ ಈಸ್ ನಮಗೆ ವಾಟ್ ಈಸ್ ಸೆಟ್. ಸೆಟ್ ಅನ್ನೋದೇನು ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್. ಓಕೆ, ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಅಂದ್ರೆ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಈಗ ನೋಡಿ ನಾನು ನಿಮ್ಗೆ ಕೇಳ್ತೀನಿ ವಾಟ್ ಈಸ್ ಸೊ ವಾಟ್ ಆರ್ ಸೆಟ್ ಆಫ್ ಓವೆಲ್ಸ್ ಅಂದ್ರೆ ಯಾವ್ಯಾವ ಓವೆಲ್ಸ್ ಅಂದ್ರೆ ನೋಡಿ. ಸೊ ಯಾವ್ಯಾವ ನಮಗೆ ಓವೆಲ್ಸ್, ದಟ್ ಈಸ್ AEIOU, ಹೌದಾ? AEIOU ಅಂದ್ರೆ ಓವೆಲ್ಸ್ ಅಂತ ಅರ್ಥ. ನಮ್ಗೆ ನೀವು ಕೇಳಿದ್ರೆ ಅದೇ ಹೇಳ್ತಾರೆ, ನಿಮ್ಮ ಫ್ರೆಂಡ್ ಕೇಳಿದ್ರೆ ಅದೇ ಹೇಳ್ತಾರೆ, ಸೊ ನಿಮ್ಮ ಟೀಚರ್ ಕೇಳಿದ್ರೆ ಅಂದ್ರೆ ಯಾರು ಕೇಳಿದ್ರೆ ಇದೇ ಹೇಳ್ತೀವಿ, ಹೌದಾ? ಸೊ ದಿಸ್ ಈಸ್ ವಾಟ್ ಸೆಟ್. ಓಕೆ, ಯಾರು ಕೇಳಿದ್ರು ಅದು ಎಲ್ಲರ ಬಾಯಿಂದ ಸೇಮ್ ಬರ್ಬೋದು. ಓಕೆ, ಸೊ ದಿಸ್ ಈಸ್ ವಾಟ್ ಸೆಟ್ ಅಂತ ಅರ್ಥ. ಅಂಡ್ ವಿಚ್ ಆರ್ ನಾಟ್ ಸೆಟ್, ಯಾವ್ದು ಸೆಟ್ ಅಲ್ಲ ಅಂದ್ರೆ, ಓಕೆ, ಇಲ್ಲಿ ನೋಡಿ, ಸೊ ಬೆಸ್ಟ್ ಕ್ರಿಕೆಟರ್ ಇನ್ ದ ವರ್ಲ್ಡ್. ಬೆಸ್ಟ್ ಕ್ರಿಕೆಟರ್ ಇನ್ ದ ವರ್ಲ್ಡ್ ಅಂತ ಬಂದಾಗ ಓಕೆ, ನನ್ನ ಪ್ರಕಾರ ನಾನು ಬೇರೆದು ಹೇಳ್ತೀನಿ. ನನ್ನ ಪ್ರಕಾರ ನಾನು ರಾಹುಲ್ ದ್ರಾವಿಡ್ ಹೇಳ್ತೀನಿ, ಸಚಿನ್ ತೆಂಡೂಲ್ಕರ್ ಹೇಳ್ತೀನಿ, ಓಕೆ, ಸುನಿಲ್ ಗವಾಸ್ಕರ್ ಅಂತ ಹೇಳ್ತೀನಿ. ಬಟ್ ನಿಮ್ಮ ಪ್ರಕಾರ ಯಾರು ಹೇಳ್ತೀರಿ? ವಿರಾಟ್ ಕೊಹ್ಲಿ ಹೇಳ್ತೀರಿ, ರೋಹಿತ್ ಶರ್ಮಾ, ಈ ತರ ಸೂರ್ಯಕುಮಾರ್, ಈ ತರ ಹೇಳ್ತೀವಿ. ಬಟ್ ಎಲ್ಲರ ಪಾಯಿಂಟ್ ಆಫ್ ವ್ಯೂ ಚೇಂಜ್ ಆಗುತ್ತೆ, ಹೌದಾ? ಸೊ ಸಚ್ ಟೈಪ್ ಆಫ್ ಓಕೆ, ಈಗ ಬೆಸ್ಟ್, ಮೋಸ್ಟ್ ಡೇಂಜರಸ್ಸು, ಮೋಸ್ಟ್ ಬ್ಯೂಟಿಫುಲ್, ಮೋಸ್ಟ್ ಟ್ಯಾಲೆಂಟೆಡ್ ಬರ್ತಾವಲ್ಲ, ಅವೆಲ್ಲ ಸೆಟ್ ಆಗಲ್ಲ. ಓಕೆ, ಅದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಇದೆ, ಅದನ್ನ ಸಾಲ್ವ್ ಮಾಡೋಣಂತೆ. ಓಕೆ, ಸೊ ಇನ್ನು ನೋಡಿ ಸ್ವಲ್ಪ ವಿಡಿಯೋ ಫಾಸ್ಟ್ ಆಗುತ್ತೆ, ವೈ ಬಿಕಾಸ್ ಇದು ಕ್ರ್ಯಾಶ್ ಕೋರ್ಸ್ ಆಗಿರುತ್ತೆ, ನಿಮಗೆ ಕಾನ್ಸೆಪ್ಟ್ ಗೊತ್ತಿರುತ್ತೆ. ಓಕೆ, ಸ್ವಲ್ಪ ನನ್ನ ಕಾನ್ಸೆಪ್ಟು ಫಸ್ಟ್ ಇಯರ್ ಆಗುತ್ತಲ್ಲ, ನಿಮ್ಗೆ ನೆನಪಿರಲ್ಲ, ಸ್ವಲ್ಪ ನಾನು ಹೇಳ್ಕೊಂಡು ಹೋಗ್ತೀನಿ. ಓಕೆ, ನೀವು ಸ್ವಲ್ಪ ಫಾಸ್ಟಲ್ಲಿ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ಇದಾಯ್ತಾ ಸೆಟ್ ಅನ್ನೋದು ಏನಾಯ್ತು ನಮಗೆ. ಸೊ ನಮಗೆ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್, ಫಾರ್ ಎಕ್ಸಾಂಪಲ್ AEIOU. ಸೊ ವಿಚ್ ಆರ್ ನಾಟ್ ಸೆಟ್, ಇಲ್ಲಿ ಬರೀದ್ ಬಿಡ್ತೀನಿ ನೋಡಿ, ವಿಚ್ ಆರ್ ನಾಟ್ ಸೆಟ್, ವಿಚ್ ಆರ್ ನಾಟ್ ಸೆಟ್ ಕಲೆಕ್ಷನ್ ಆಫ್ ಅಂತ ಕಲೆಕ್ಷನ್ ಬೇಡ, ಬೆಸ್ಟ್ ಕ್ರಿಕೆಟ್ ಸೆಟ್ ಆಫ್ ಬೆಸ್ಟ್ ಕ್ರಿಕೆಟರ್ ಇನ್ ಇಂಡಿಯಾ ಆದ್ರೂ ತಗೊಳ್ಳಿ, ಇನ್ ವರ್ಲ್ಡ್ ಆದ್ರೂ ತಗೊಳ್ಳಿ. ಓಕೆ, ಇದು ಯಾಕಂದ್ರೆ ಬೆಸ್ಟ್ ಕ್ರಿಕೆಟರ್ ನನ್ನ ಪ್ರಕಾರ ಬೇರೆ ಆಗುತ್ತೆ, ನಿನ್ನ ಪ್ರಕಾರ ಬೇರೆ ಇರುತ್ತೆ, ಅದಕ್ಕೋಸ್ಕರ ಇದೇನಾಗುತ್ತೆ ಸೆಟ್ ಆಗಲ್ಲ. ಓಕೆ, ಸೆಟ್ನ 2 ಟೈಪ್ಸ್ ಅಲ್ಲಿ ಡಿಫೈನ್ ಮಾಡ್ತೀವಿ, 2 ಟೈಪ್ಸ್ ನ ರೆಪ್ರೆಸೆಂಟ್ ಮಾಡ್ತೀವಿ. ಯಾವುದು? ಒಂದು ರೋಸ್ಟರ್ ಫಾರ್ಮ್, ಇನ್ನೊಂದು ಸೆಟ್ ಬಿಲ್ಡರ್ ಫಾರ್ಮ್. ಇಲ್ಲಿ ನೋಡಿ ರೋಸ್ಟರ್ ಫಾರ್ಮ್, ಇಲ್ಲಿ ರೋಸ್ಟರ್ ಫಾರ್ಮ್ ಮತ್ತೆ ಇನ್ನೊಂದು ಸೆಟ್ ಬಿಲ್ಡರ್ ಫಾರ್ಮ್. ರೋಸ್ಟರ್ ಫಾರ್ಮ್ ಅಂದ್ರೆ ಏನು? ರೋಸ್ಟರ್ ಫಾರ್ಮ್ ಅಲ್ಲಿ ಡೈರೆಕ್ಟ್ ಆಗಿ ಎಲಿಮೆಂಟ್ಸ್ ಬರ್ದ್ಬಿಡ್ತೀವಿ ನೋಡಿ. ಇಲ್ಲಿ ABCDE
ಅಂತ ಬರ್ದು ಡೈರೆಕ್ಟ್ ಎಲಿಮೆಂಟ್ಸ್ ರೋಸ್ಟರ್ ಫಾರ್ಮಲ್ಲಿ. ಬಟ್ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಆ ಎಲಿಮೆಂಟ್ಸ್ ಏನಿರುತ್ತಾ ಆ ಎಲಿಮೆಂಟ್ಸ್ ಪ್ರಾಪರ್ಟಿ ಏನಿರುತ್ತೆ, ಎಲಿಮೆಂಟ್ಸ್ ಪ್ರಾಪರ್ಟಿ ಏನಿರುತ್ತೆ ಅದು ಬರಿತೀವಿ ನೋಡಿ. ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಎ ನ್ಯಾಚುರಲ್ ನಂಬರ್ ಲೆಸ್ ದೆನ್ 5. ಓಕೆ, ಈ ತರ ಬರೆಯೋದು ನಾವೇನಂತೀವಿ ಸೆಟ್ ಬಿಲ್ಡರ್ ಫಾರ್ಮ್. ಆ ಎಲಿಮೆಂಟ್ಸ್ ಏನಿರುತ್ತೆ ಆ ಎಲಿಮೆಂಟ್ಸ್ ಪ್ರಾಪರ್ಟಿ ರಿಲೇಟೆಡ್ ನಾವು ಬರಿತೀವಲ್ಲ, ಓಕೆ, ಆ ಫಾರ್ಮ್ ಅಲ್ಲಿ ಬರೀತೀವಿ ನಾವು ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ನೋಡಿ ಕಾನ್ಸೆಪ್ಟ್ ಫೈನೈಟ್ ಅಂಡ್ ಇನ್ಫೈನೈಟ್. ಸೊ ನೋಡಿ ಕೌಂಟೇಬಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ರೆ ಯಾವ್ದಾದ್ರು ಸೆಟ್ ಅಲ್ಲಿ ಏನಂತೀವಿ, ದಟ್ ಈಸ್ ಫೈನೈಟ್ ಸೆಟ್. ನಾವು ಇನ್ಫೈನೈಟ್ ಅಂದ್ರೆ ಸೊ ನಮಗೆ ಕೌಂಟೇಬಲ್ ಅಂದ್ರೆ ಇದು ಹೌದಾ, ಸೊ ನಮ್ಗೆ ಎಷ್ಟಿದೆ 5 ಇದೆ ಹೌದಾ, ಕೌಂಟ್ ಮಾಡ್ಬೋದು. ನೆಕ್ಸ್ಟ್ ಇನ್ಫೈನೈಟ್ ಅಂದ್ರೆ ಏನು, ಸೊ ನಮಗೆ ಅನ್ಕೌಂಟೇಬಲ್, ಓಕೆ, ಅನ್ಕೌಂಟೇಬಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದಾಗ ಸೊ ನಾವೇನ್ ಹೇಳ್ತೀವಿ, ಅಥವಾ ಇಂಡೆಫಿನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದಾಗ ನಾವೇನ್ ಹೇಳ್ತೀವಿ, ದಟ್ ಈಸ್ ಇನ್ಫೈನೈಟ್ ಸೆಟ್ ಅಂತ. ಅಥವಾ ಅನ್ಕೌಂಟೇಬಲ್ ನಂಬರ್ ಆಫ್ ಎಲಿಮೆಂಟ್ಸ್. ಇಲ್ಲಿ ನೋಡಿ ಇದು ಕೌಂಟ್ ಮಾಡಕ್ ಬರುತ್ತೆ, ಎಷ್ಟು ಎಲಿಮೆಂಟ್ಸ್ ಬರಲ್ಲ, ದಟ್ ಈಸ್ ವೈ ನಮ್ಗೆ ಇದಾಗಲ್ಲ. ಓಕೆ, ನೆಕ್ಸ್ಟ್ ನೋಡಿ ವಾಟ್ ಈಸ್ ನಲ್ ಸೆಟ್. ನಲ್ ಸೆಟ್ ಅಂದ್ರೆ ಯಾವ ಸೆಟ್ ಅಲ್ಲಿ ಎಲಿಮೆಂಟ್ಸ್ ಇರಲ್ಲ. ಓಕೆ, ಆ ಸೆಟ್ ನ ಏನ್ ಹೇಳ್ತೀವಿ ನಾವು ಎಂಟಿ. ಫಾರ್ ಎಕ್ಸಾಂಪಲ್ ಅದನ್ನ ಯಾವ ತರ ರೆಪ್ರೆಸೆಂಟ್ ಮಾಡಿ, ಇಲ್ಲಿ ಪೈ ಈ ತರ ಮತ್ತೆ ಪೈ ಅಥವಾ ಈ ತರ ರೆಪ್ರೆಸೆಂಟ್ ಮಾಡ್ತೀವಿ ನೋಡಿ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ಎಕ್ಸ್. ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ಎಕ್ಸ್ ಅಂದ್ರೆ ಏನು ಬರುತ್ತೆ, ನಮ್ಗೆ ಏನು ಬರೋದೇ ಇಲ್ಲ. ಓಕೆ, ಸೊ ದಟ್ ಈಸ್ ವೈ ನಮ್ಗೆ ಏನಾಗುತ್ತೆ, ಓಕೆ, ಸೊ ದಟ್ ಈಸ್ ನಮ್ಗೆ ಇಟ್ ಈಸ್ ಎಂಟಿ ಸೆಟ್ ಆಗುತ್ತೆ. ಎಂಟಿ ಸೆಟ್ ನ ನಲ್ ಸೆಟ್ ಹೇಳ್ತಾರೆ, ವೈಡ್ ಸೆಟ್ ಹೇಳ್ತಾರೆ, ಇಲ್ಲಿ ನಲ್ ಸೆಟ್ ಹೇಳ್ತಾರೆ ಅಥವಾ ವೈಡ್ ಸೆಟ್ ಹೇಳ್ತಾರೆ, ಇದು ಗೊತ್ತಿರಬೇಕು. ಓಕೆ, ಓಕೆ, ಇಲ್ಲಿ ನೋಡಿ ಈ ಸೆಟ್ ಕನ್ಸಿಸ್ಟ್ ಆಫ್ ಅಟ್ ಲೀಸ್ಟ್ ಒನ್ ಎಲಿಮೆಂಟ್ ಇದ್ರೂ ನಾನ್ ಎಂಟಿ ಸೆಟ್ ಆಗುತ್ತೆ. ಎಂಟಿ ಸೆಟ್ ಅಂದ್ರೆ ಏನ್ ಇರೋದಿಲ್ಲ, ಅಟ್ ಲೀಸ್ಟ್ ಒಂದ್ ಎಲಿಮೆಂಟ್ ಇದ್ರೂ ಅದೇನಾಗುತ್ತೆ ನಾನ್ ಎಂಟಿ ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ ಸಿಂಗಲ್ಟನ್ ನೋಡಿ. ಓಕೆ, ಯಾವ್ದು ಸೆಟ್ ಅದರಲ್ಲಿ ಒಂದೇ ಎಲಿಮೆಂಟ್ ಇರುತ್ತೆ ಅದನ್ನ ಏನ್ ಹೇಳ್ತೀವಿ ಸಿಂಗಲ್ಟನ್. ಯಾವ ಸೆಟ್ ಅಲ್ಲಿ ಒಂದೇ ಎಲಿಮೆಂಟ್ ಇರುತ್ತೆ ಅದನ್ನ ಏನ್ ಹೇಳ್ತೀವಿ ಸಿಂಗಲ್ಟನ್ ಸೆಟ್ ಅಂತ ಅಂತೀವಿ. ಓಕೆ, ನೆಕ್ಸ್ಟ್ ಯೂನಿವರ್ಸಲ್ ಸೆಟ್ ನೋಡಿ. ಯೂನಿವರ್ಸಲ್ ಸೆಟ್ ಅಂದ್ರೆ ಎಲ್ಲಾ ಎಲಿಮೆಂಟ್ಸ್ ಇರ್ತಾವೆ, ಎ ಸೆಟ್ ಕನ್ಸಿಸ್ಟಿಂಗ್ ಆಲ್ ಪಾಸಿಬಲ್ ಎಲಿಮೆಂಟ್ಸ್. ಓಕೆ, ಅದನ್ನ ಏನ್ ಹೇಳ್ತೀವಿ ನಾವು ಯೂನಿವರ್ಸಲ್ ಸೆಟ್. The set is consist of all the possible elements that we call it as ನಮ್ಗೆ ಏನಾಗುತ್ತೆ, ಸೊ that we call it as universal. That universal set represent in the form of capital U ನೋಡಿ, ಈ ತರ represent ಮಾಡಿ. ಓಕೆ, ಸೊ ನೆಕ್ಸ್ಟ್ ನೋಡಿ ಓಕೆ, ನೆಕ್ಸ್ಟ್ ಸಮ್ ಇಂಪಾರ್ಟೆಂಟ್ ಸ್ಪೆಷಲ್ ಸೆಟ್ಸ್ ನೋಡಿ. ಓಕೆ, ಇಲ್ಲಿ ನೋಡಿ ಸೆಟ್ ಆಫ್ ನ್ಯಾಚುರಲ್ ನಂಬರ್ ಒಂದು ಸೆಟ್ ಹೌದಾ. ಓಕೆ, ಇದು ಸೆಟ್. ನೆಕ್ಸ್ಟ್ ಸೆಟ್ ಆಫ್ ಇಂಟಿಜರ್ಸ್ ಅನ್ನೋದನ್ನು ಒಂದು ಸೆಟ್. ಸೆಟ್ ಆಫ್ ಪಾಸಿಟಿವ್ ಇಂಟಿಜರ್ಸ್ ಅನ್ನೋದು ಸೆಟ್. ಸೆಟ್ ಆಫ್ ನೆಗೆಟಿವ್ ಇಂಟಿಜರ್ ಅನ್ನೋದು ಸೆಟ್. ಸೆಟ್ ಆಫ್ ಹೋಲ್ ನಂಬರ್ಸ್ ಅನ್ನೋದು ಒಂದು ಸೆಟ್. ವೈ ಬಿಕಾಸ್ ನೋಡಿ ಹೋಲ್ ನಂಬರ್ಸ್ ಅಂದ್ರೆ ಎಲ್ಲರೂ ಅದೇ ಹೇಳ್ತಿರೋದು, 0 1 2 3 4 ಅದೆಲ್ಲರೂ ಅದೇ ಅಂತೀವಿ, ಯಾರು ಕೇಳಿದ್ರೆ ಅದೇ ಅಂತ ಹೌದು. ನೆಕ್ಸ್ಟ್ ಸೊ ಇದು 0 ನೋಡಿ, Z0 ಸೆಟ್ ಆಫ್ ನಾನ್ ಝೀರೋ ಇಂಟಿಜರ್ಸ್. ನಾನ್ ಝೀರೋ ಅಂದ್ರೆ 0 ಬಿಟ್ಟು ಹುಡುಕಿದ್ದೆಲ್ಲ, ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ 2 ಪ್ಲಸ್ ಆರ್ ಮೈನಸ್ 1 ಅಪ್ ಟು ಈ ತರ ಇನ್ಫಿನಿಟ್ ಹೋಗೋದು. ಸೆಟ್ ಆಫ್ ನಮ್ಗೇನು ರ್ಯಾಷನಲ್ ನಂಬರ್ಸ್. ರ್ಯಾಷನಲ್ ನಂಬರ್ಸ್ ಏನು, ದ ನಂಬರ್ಸ್ ವಿಚ್ ಆರ್ ಇನ್ ದ ಫಾರ್ಮ್ ಆಫ್ p/q. ಓಕೆ, ದಟ್ ವಿ ಕಾಲ್ಡ್ ಆಸ್ ನಮಗೆ ರ್ಯಾಷನಲ್ ನಂಬರ್ಸ್. ಇದು ರ್ಯಾಷನಲ್ ನಂಬರ್ಸ್ ಆಲ್ಸೋ ನಮಗೆ ಕೆಲವೊಬ್ರು ಕನ್ಫ್ಯೂಸ್ ಆಗ್ತಾರೆ, ರ್ಯಾಷನಲ್ ನಂಬರ್ಸ್ ಆಗುತ್ತಾ ಇಲ್ಲ, ರ್ಯಾಷನಲ್ ನಂಬರ್ ಸೆಟ್ ಆಗುತ್ತೆ, ರ್ಯಾಷನಲ್ ನಂಬರ್ ಸೆಟ್ ಆಗುತ್ತೆ ನೋಡಿ. ಓಕೆ, ರ್ಯಾಷನಲ್ ನಂಬರ್ಸ್ ಇಸ್ ಆಲ್ಸೋ ಎ ಸೆಟ್. ನೆಕ್ಸ್ಟ್ ಇರ್ರಾಷನಲ್ ನಂಬರ್ ಇಸ್ ಆಲ್ಸೋ ಎ ಸೆಟ್. ಸೆಟ್ ಆಫ್ ಇರ್ರಾಷನಲ್ ನಂಬರ್ ಇಸ್ ಆಲ್ಸೋ ಎ ಸೆಟ್. ರ್ಯಾಷನಲ್ ನಂಬರು ನಮ್ಗೆ ಏನಾಗುತ್ತೆ ಸೆಟ್ ಆಗುತ್ತೆ, ನಮ್ಗೆ ಇರ್ರಾಷನಲ್ ನಂಬರು ಸೆಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಸ್, ನೆಕ್ಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ನೋಡಿ. ಸಬ್ಸೆಟ್ ಅನ್ನೋದೇನು, ಸಬ್ಸೆಟ್ ಇಸ್ ನಥಿಂಗ್ ಬಟ್ ವಾಟ್, ಸಬ್ಸೆಟ್ ಇಸ್ ನಥಿಂಗ್ ಬಟ್ ನೋಡಿ ಈಗ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಅಂತ. ಸೊ ಎ ಇಲ್ಲಿ ನೋಡಿ ಎ ಇದೆ ಹೌದಾ. ಓಕೆ, ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಅಂತ ಇದೆ ಅನ್ಕೊಳ್ಳಿ. ಇಲ್ಲಿ ಎ ಇದೆ, ಎ ಸೆಟ್ ಇದೆ ಹೌದಾ. ಎ ಇಸ್ ಎ ಸಬ್ಸೆಟ್ ಆಫ್ ಬಿ. ಬೇಕಾದ್ರೆ ನೋಡಿ ಇದರ ಎಲ್ಲ ಎಲಿಮೆಂಟ್ಸ್ ಇದ್ರಾಗ ಇದೆ ಹೌದಾ. ನೋಡಿ 1 2 3 4 1 2 3 4. ಸೊ ದಟ್ ವಿ ಕ್ಯಾನ್ ಡಸ್ ಎ ಇಸ್ ಎ ಸಬ್ಸೆಟ್ ಆಫ್ ಬಿ. ಓಕೆ, ಇಲ್ಲಿ ಬರೀ ಸಬ್ಸೆಟ್ ಅಂತ ಬರೋಕೆ ಇದನ್ನ ತಗೋಬೇಡ್ರಿ. ಓಕೆ, ಎ ಇಸ್ ಎ ಸಬ್ಸೆಟ್ ಆಫ್ ಬಿ. ಓಕೆ, ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಅಂದ್ರೆ ಇಲ್ಲಿ ಎ ಇರೋ ಎಲ್ಲ ಎಲಿಮೆಂಟ್ಸ್ ಬಿ ಅಲ್ಲಿ ಇರ್ಬೇಕು. ಬೇಕಾದ್ರೆ ನೋಡಿ ಇಲ್ಲಿ ಬರೀತೀನಿ ನೋಡಿ, ದಟ್ ಈಸ್ 1 2. ನೆಕ್ಸ್ಟ್ ಸಬ್ಸೆಟ್ ಆಫ್ 1 2 3 4. ಓಕೆ, ಇಲ್ಲಿ ನೋಡಿ ಇಲ್ಲಿರೋ ಎಲಿಮೆಂಟ್ಸ್ ಎಲ್ಲ ಇದ್ರಾಗ ಇದಾವೆ. ಸೊ ದಟ್ ಈಸ್ ವೈ ದಿಸ್ ಇಸ್ ದ ಸಬ್ಸೆಟ್ ಆಫ್ ದಿಸ್. ಓಕೆ, ಅರ್ಥ ಆಗುತ್ತಾ. ಓಕೆ, ನಂಬರ್ ಆಫ್ ಸಬ್ಸೆಟ್ ಹೆಂಗೆ ಹಿಡಿತೆ, ನಂಬರ್ ಆಫ್ ಸಬ್ಸೆಟ್. ಓಕೆ, ಸಪೋಸ್ ಲೆಟ್ ಅಸ್ ಕನ್ಸಿಡರ್ ಎ ದಟ್ ಈಸ್ ಈಕ್ವಲ್ ಟು ಎ ಬಿ ಅಂತ ಕೊಟ್ಟಿದ್ದೇನೆ ಅನ್ಕೊಳ್ಳಿ. ಓಕೆ, ಸೊ ನಂಬರ್ ಆಫ್ ಸಬ್ಸೆಟ್ಸ್ ದಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಸಬ್ಸೆಟ್ಸ್. ಓಕೆ, ಸೊ ನಂಬರ್ ಆಫ್ ಸಬ್ಸೆಟ್ಸ್ that is equal to 2 to the power n. Okay, n is nothing but number of element present in a set. Okay, a set ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ ಅಂದ್ರೆ ಎಷ್ಟು 2 ಇದೆ ಎಲಿಮೆಂಟ್ಸ್. 2 to the power 2. 2 to the power 2 is nothing but 4 ಹೌದು. ನಂಬರ್ ಆಫ್ ಸಬ್ಸೆಟ್ ಎಷ್ಟು ಆಗ್ತವೆ 4 ಆಗ್ತವೆ. ನಂಬರ್ ಆಫ್ ಸಬ್ಸೆಟ್ ದಟ್ ಇಸ್ ಈಕ್ವಲ್ ಟು 4. ಯಾವ್ಯಾವು ಫಸ್ಟ್ ಎಂಟಿ ಸೆಟ್ ಒಂದು ಹಾಗೆ ಆಗುತ್ತೆ. ಓಕೆ, ಎಂಟಿ ಸೆಟ್ ಹಾಗೆ ಆಗುತ್ತೆ. ನೆಕ್ಸ್ಟ್ ಯಾಗುತ್ತದೆ ಫಸ್ಟ್ ಸಿಂಗಲ್ ಎಲಿಮೆಂಟ್ಸ್ ಒಂದೊಂದೇ ಎಲಿಮೆಂಟ್ ಬರ್ಕೊಂಡು ನೆಕ್ಸ್ಟ್ ಒಂದು ಎಲಿಮೆಂಟ್ ಎ ಎಲಿಮೆಂಟ್, ನೆಕ್ಸ್ಟ್ ಆಮೇಲೆ ಬಿ ಎಲಿಮೆಂಟ್. ಓಕೆ, ನೆಕ್ಸ್ಟ್ ಅದೇ ತರ ಇಫ್ ನಾವು ನೋಡಿ ಇದಾಯ್ತಾ, ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ 3 ಸಬ್ಸೆಟ್ಸ್ ಅದು ಆಯ್ತಾ. ನೆಕ್ಸ್ಟ್ ಇನ್ನೊಂದು ಬರ್ಬೇಕು, ಎಷ್ಟು ಸಬ್ಸೆಟ್ ಅವ್ರಿಗೆ 4 ಬರ್ಬೇಕು ಹೌದಾ. ಇನ್ನೊಂದು ಯಾವ್ದು ನಮಗೆ ಎ ಬಿ. ಈಗ 1 1 ಆಯ್ತಾ, ನಮ್ಗೆ 2 ಎಲಿಮೆಂಟ್ಸ್ ಇರೋದು.
ಸೊ ದೀಸ್ ಆರ್ ದಿ ನಂಬರ್ ಆಫ್ ಸಬ್ಸೆಟ್ಸ್. ನಂಬರ್ ಆಫ್ ಸಬ್ಸೆಟ್ 4 ಅಂದ್ರೆ ಯಾವ್ಯಾವ ಇದು. ಓಕೆ, ಲೆಟ್ ಅಸ್ ಕನ್ಸಿಡರ್ ನಮ್ಗೆ ಎ ದಟ್ ಈಸ್ ಈಕ್ವಲ್ ಟು ನಮಗೆ 1 ಕಾಮ ಓಕೆ ಎ ಬಿ ಸಿನೇ ತಗೊಳ್ಳೋಣ. ಎ ಕಮ ಬಿ ಕಮ ಸಿ ಅಂತ ಕೊಟ್ಟಿದ್ದಾನೆ ಅನ್ಕೊಳ್ಳಿ. ಓಕೆ, ನಂಬರ್ ಆಫ್ ಸಬ್ಸೆಟ್ಸ್ ಎಷ್ಟು ಬರುತ್ತೆ? ನಂಬರ್ ಆಫ್ ಸಬ್ಸೆಟ್ಸ್ ದಟ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಸಬ್ಸೆಟ್ಸ್ ದಟ್ ಇಸ್ ಈಕ್ವಲ್ ಟು n 2 ಟು ದಿ ಪವರ್ n ಅದ. 2 ಟು ದಿ ಪವರ್ n ಪ್ಲಸ್ ಏನಿದೆ ನಮಗೆ 3 ಇದೆ. ಎಲಿಮೆಂಟ್ಸ್ ಎಷ್ಟಿದಾವೆ? 3 ಇದೆ ನೋಡಿ. ದಟ್ ಈಸ್ 2 ಟು ದಿ ಪವರ್ 3 ಅಂದ್ರೆ ಎಷ್ಟು? 8 ಸಬ್ಸೆಟ್ಸ್ ಬರುತ್ತೆ. ಯಾವ್ಯಾವು? ಎ ಸಬ್ಸೆಟ್ಸ್ ಅಂದ್ರೆ ಸೊ ದಟ್ ಈಸ್ ಪೈ 1 ಹೌದಾ. ನೆಕ್ಸ್ಟ್ ಒಂದೊಂದು ಎಲಿಮೆಂಟ್ ಬರ್ಕೊಂಡು ಫಸ್ಟ್ ಯಾವುದು ಎ ಒಂದು ಎಲಿಮೆಂಟ್ ಎ ಬರ್ಕೊಂಡು ಹೋಗೋಣ. ನೆಕ್ಸ್ಟ್ ಸೊ ಬಿ, ನೆಕ್ಸ್ಟ್ ಸಿ, ಒಂದೊಂದು ಎಲಿಮೆಂಟ್ ಆಯ್ತು. ಓಕೆ, ಫಸ್ಟ್ ಎಂಟಿ ಏನಿದಿಲ್ಲ, ಆಮೇಲೆ ಒಂದೊಂದು ಎಲಿಮೆಂಟ್, ನೆಕ್ಸ್ಟ್ ಟೂ ಎಲಿಮೆಂಟ್ಸ್ ಬರ್ಕೊಂಡು ನೆಕ್ಸ್ಟ್ ಫಸ್ಟ್ ಏನು ಎ ಕಮ ಬಿ ಒಂದು, ನೆಕ್ಸ್ಟ್ ಬಿ ಕಮ ಸಿ ಒಂದು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಕೆಳಗೆ ಬರೀತೀನಿ, ಇಲ್ಲಿ ಕಾಣಲ್ಲ ಬರೆದ್ರೆ. ನೆಕ್ಸ್ಟ್ ಓಕೆ ಬರ್ದು ಬಿಡಂತಡ್ರಿ ಇಲ್ಲಿ. ನೆಕ್ಸ್ಟ್ ಸಿ ಕಮ ಎ ಒಂದು. ಓಕೆ ನೋಡಿ, ಇವು ಎಷ್ಟು ಟೂ ಎಲಿಮೆಂಟ್ಸ್ ಇರೋ ಒಂದು ಸೆಟ್ ಎಷ್ಟದ 3 ಸೆಟ್. ಓಕೆ, ನೆಕ್ಸ್ಟ್ ಅದೇ ತರ ಒನ್ ಮೋರ್ ಸೆಟ್ ಯಾವ್ದು ಬರುತ್ತೆ? ಕಂಪ್ಲೀಟ್ ಅದು ಸೆಟ್ ಅಂದೆ ಎ ಕಮ ಬಿ. ಎಷ್ಟು ಕೌಂಟ್ ಮಾಡಬೇಕಾದ್ರೆ 1 2 3 4 5 6 7 8 ಇದಾವ. ಸಬ್ಸೆಟ್ಸ್ ಎಷ್ಟು? 8. ಈ ತರ ಬರೀಬೇಕು ನೋಡಿ ಸಬ್ಸೆಟ್ಸ್ ಅಂತ ಬಂದ್ರೆ. ಓಕೆ, ಸೊ ನಮಗೆ ನೆನಪಿರಲ್ಲ ನಿಮಗೆ. ಓಕೆ, ಇದು ನೆನ್ಪು ಮಾಡ್ಕೊಳ್ಳಿ. ಓಕೆ, ಸೊ ಈಸಿ ಇರುತ್ತೆ, ಏನಿಲ್ಲ, ಈಸಿ ಕ್ವಶನ್ಸ್ ಬರ್ತವೆ. ಬೇಕಾದ್ರೆ ನೋಡಿ ಪ್ರೀವಿಯಸ್ ಇಯರ್ ಇದಾವೆ ಕ್ವಶನ್ಸ್, ನಮಗೆ ಅಲ್ಲಿ ತೋರಿಸ್ತೀನಿ ನಿಮ್ಗೆ ಎಷ್ಟು ಈಸಿ ಇರ್ತಾವೆ ಕ್ವಶನ್ಸ್ ಅಂದ್ರೆ ಬಹಳ ಈಸಿ ಇರ್ತವೆ. ಓಕೆ, ಸೊ ನಾನು ಈಸಿಯಿಂದ ಟಫ್ ಲೆವೆಲ್ ಎಲ್ಲ ಕ್ವಶನ್ಸ್ ಸಾಲ್ವ್ ಮಾಡಿದ್ವಿ. ಟಫ್ ಕ್ವಶನ್ಸ್ ಬಂದ್ರು ಸಾಲ್ವ್ ಮಾಡಂಗಿರ್ಬೇಕು, ಆ ತರ ಕ್ವಶನ್ಸ್ ಸಾಲ್ವ್ ಮಾಡಿಸಿದೀನಿ ನಾನು. ಓಕೆ, ಇಲ್ಲಿ ನೋಡಿ ಇವೆಲ್ಲ ನಾನು ಮಾಡಿಸಿದೀನಿ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿದ್ರೆ ಅವ್ರಿಗೂ ಚೆನ್ನಾಗಿ ಮಾರ್ಕ್ಸ್ ಬರ್ತವೆ. ಸೊ ನನಗೂ ಸ್ವಲ್ಪ ಮೋಟಿವೇಶನ್ ಇರುತ್ತೆ. ನೀವು ಸುಮ್ಮನೆ ವಿಡಿಯೋ ನೋಡ್ತೀರಾ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಲ್ಲ. ಓಕೆ, ನೋಡ್ತೀರಾ ಅಂದ್ರೆ ಬಹಳ ಜನ ನೋಡಲ್ಲ, ಬಟ್ ಎಷ್ಟು ಜನ ನೋಡ್ತೀರಾ ಅಷ್ಟು ಜನನು ಶೇರ್ ಮಾಡಿದ್ರೆ ಸೊ ನೆಕ್ಸ್ಟ್ ನಾನು ಒಳ್ಳೆ ವಿಡಿಯೋಸ್ ಮಾಡ್ಬೋದು. ನೆಕ್ಸ್ಟ್ ನನ್ಗೆ ಮೋಟಿವೇಶನ್ ಬರ್ಬೋದು, ಜಾಸ್ತಿ ವಿಡಿಯೋಸ್ ಮಾಡ್ಬೋದು. ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ ನೋಡಿ. ಓಕೆ, ಈಕ್ವಲ್ ಸೆಟ್ಸ್. ಓಕೆ, ಈಕ್ವಲ್ ಸೆಟ್ಸ್ ಅಂದ್ರೆ ಓಕೆ ಈಕ್ವಲ್ ಸೆಟ್ಸ್ ಗಿಂತ ಫಸ್ಟ್ ಪವರ್ ಸೆಟ್ ಕಲ್ತ್ಕೊಂಬಿಡೋಣ. ಪವರ್ ಸೆಟ್ ಅಂದ್ರೆ ಏನು? ಈಕ್ವಲ್ ಸೆಟ್ ಬೇಕಾದ್ರೆ ಆಮೇಲೆ ಕಲ್ತ್ಕೊಳ್ಳೋಣ. ಓಕೆ, ಪವರ್ ಸೆಟ್. ಇಲ್ಲಿ ಪವರ್ ಸೆಟ್ ಅಂದ್ರೆ ನೋಡಿ, ಪವರ್ ಸೆಟ್ ಇಸ್ ನಥಿಂಗ್ ಬಟ್ ಈ ಸಬ್ಸೆಟ್ಸ್ ಇದೆಲ್ಲ ಸಬ್ಸೆಟ್ಸ್ ಇದಾವಲ್ಲ, ಆ ಸಬ್ಸೆಟ್ಸ್ ನಾವು ಒಂದು ಸೆಟ್ ಅಲ್ಲಿ ಬರ್ದ್ಬಿಟ್ರೆ ಅದೇ ಪವರ್ ಸೆಟ್. ಓಕೆ, ಇಲ್ಲಿ ನೋಡಿ ಸಪೋಸ್ ನಮ್ಗೆ ಎ ದಟ್ ಈಸ್ ಈಕ್ವಲ್ ಟು ಕೊಡ್ತಾರೆ. ಪವರ್ ಸೆಟ್ ಇಸ್ ನಥಿಂಗ್ ಬಟ್ ಸೆಟ್ ಆಫ್ ಆಲ್ ದ ಸಬ್ಸೆಟ್. ಓಕೆ, ಸೆಟ್ ಆಫ್ ಆಲ್ ದ ಸಬ್ಸೆಟ್ ಇಸ್ ಕಾಲ್ಡ್ ಪವರ್. ಇಲ್ಲಿ ನೋಡಿ ಇದ್ರದ್ದು ಸಬ್ಸೆಟ್ಸ್ ಏನ್ ಬರ್ತಾವ? ದಟ್ ಈಸ್ ನಮ್ಗೇನು ಪೈ 1 2 1 2 ಇದು ಬರ್ತದೆ. ಇದನ್ನ ಒಂದು ಸೆಟ್ ಅಲ್ಲಿ ಬರ್ದ್ಬಿಟ್ರೆ ದಟ್ ಈಸ್ ವಾಟ್ ಪವರ್ ಸೆಟ್. ಓಕೆ, ಇದನ್ನ ನೋಡಿ, ಇದು ಪವರ್ ಸೆಟ್ ಅಲ್ಲಿ ಬಂದ್ರೆ ಪವರ್ ಆಫ್ ಎ. ಸೊ ದಿಸ್ ಇಸ್ ಪವರ್ ಸೆಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ಈ ತರ ಬರ್ತದೆ. ಓಕೆ, ಅದನ್ನ ಸೆಟ್ ಅಲ್ಲಿ ಬರ್ದ್ಬಿಟ್ರೆ ಮುಗಿದ್. ದಟ್ ಈಸ್ ವಾಟ್ ಪವರ್ ಸೆಟ್ ಅಂತ ಹೇಳ್ಬೋದು. ಓಕೆ, ಸೊ ಅರ್ಥ ಆಗುತ್ತೆ ಹೌದಾ? ಪವರ್ ಸೆಟ್ ಅಂದ್ರೆ ಏನಂದ್ರೆ ಪವರ್ ಸೆಟ್ ಇಸ್ ನಥಿಂಗ್ ಬಟ್ ನಮಗೆ ಓಕೆ ಈ ಸಬ್ಸೆಟ್ಸ್ ನ ಒಂದು ಸಬ್ಸೆಟ್ ಅಲ್ಲಿ ಬರ್ದ್ಬಿಡ ಸೆಟ್ ಅಲ್ಲಿ ಬರೆದಿನಿ ಅಂತ ಪವರ್ ಸೆಟ್ ಆಗ್ತದೆ ಹೌದಾ? ಓಕೆ, ನೆಕ್ಸ್ಟ್ ನೋಡಿ. ಸೊ ನಮಗೆ ಇಲ್ಲಿ ನೋಡಿ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇಫ್ ಎ ಹ್ಯಾಸ್ 2 ಎಲಿಮೆಂಟ್ಸ್. ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಪವರ್ ಸೆಟ್ ಅಂತ ಹೇಳಿದ್ರು. ನಂಬರ್ ಆಫ್ ಎಲಿಮೆಂಟ್ ಇದ್ರ ಸಬ್ಸೆಟ್ ಎಷ್ಟು ಬರ್ತಾವೆ ನೋಡಿ. ಎ ಎಲಿಮೆಂಟ್ಸ್ ಸಬ್ಸೆಟ್ 4 ಬರ್ತಾವ. ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಪವರ್ ಸೆಟ್ ಅಂತ ಬಂದ್ರೆ ಎಷ್ಟು ಬರ್ತದೆ? 4 ಎಲಿಮೆಂಟ್ಸ್ ಇದಾವೆ. ಇಲ್ಲಿ 4 ಎಲಿಮೆಂಟ್ಸ್ ಇದಾವೆ, 4 ಬರ್ತವೆ. ಓಕೆ, ಸರ್ ನೋಡಿ. ಓಕೆ, ಬೇಕಾದ್ರೆ ಇಲ್ಲಿ ನಾನು ಬರೀತೀನಿ ನೋಡಿ, ಇಲ್ಲಿ ಸ್ವಲ್ಪ ಸ್ಪೇಸ್ ತಗೊಂಡು. ಓಕೆ, ಸಪೋಸ್ ಎ ದಟ್ ಈಸ್ ಈಕ್ವಲ್ ಟು -1, 0, 1 ಇದೆ ಅನ್ಕೊಳ್ಳಿ. ಓಕೆ, ನಂಬರ್ ಆಫ್ ಎಲಿಮೆಂಟ್ಸ್. ಓಕೆ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಪವರ್ ಸೆಟ್ ಎ. ಓಕೆ, ಈ ತರ ರೆಪ್ರೆಸೆಂಟ್ ಪವರ್ ಸೆಟ್. ಓಕೆ, ಇದ್ರ ನಂಬರ್ ಆಫ್ ಎಲಿಮೆಂಟ್ಸ್ ಪವರ್ ಸೆಟ್ ಅಲ್ಲಿ ಎಷ್ಟು ಬರ್ತಾವ ಅಂದ್ರೆ ಇಲ್ಲಿ ನೋಡಿ ಇದ್ರ ಸಬ್ಸೆಟ್ ಎಷ್ಟು ಬರ್ತವೆ? ನಂಬರ್ ಆಫ್ ಸಬ್ಸೆಟ್ಸ್ ದಟ್ ಇಸ್ ಈಕ್ವಲ್ ಟು ಎಷ್ಟು? ನಂಬರ್ ಆಫ್ ಸಬ್ಸೆಟ್ಸ್ ದಟ್ ಇಸ್ ಈಕ್ವಲ್ ಟು ಎಷ್ಟು ಬರ್ತದೆ? 2 ಟು ದಿ ಪವರ್ 3. 2 ಟು ದಿ ಪವರ್ 3 ಅಂದ್ರೆ ಎಷ್ಟು? 8 ಆಗುತ್ತದೆ. 8 ಬರ್ತದೆ. ಇವು 8 ಸಬ್ಸೆಟ್ಸ್ ನ ಒಂದು ಸೆಟ್ ಅಲ್ಲಿ ಬರೆಯೋದನ್ನ ಸೆಟ್ ಎಷ್ಟು ಬರ್ತವೆ? ಓಕೆ, 8 ಸೆಟ್ ನ ಒಂದು ಸೆಟ್ ಅಲ್ಲಿ ಬರೆಯೋದನ್ನ ಪವರ್ ಸೆಟ್ ಆಗುತ್ತೆ. ಅಂದ್ರೆ ನಮಗೆ ಈ ಪವರ್ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತಾವೆ? 8 ಎಲಿಮೆಂಟ್ಸ್ ಇರ್ತಾವ ಅಂತ ಅರ್ಥ. ಎಷ್ಟು ಎಲಿಮೆಂಟ್ಸ್ ಇರ್ತಾವೆ? 8 ಎಲಿಮೆಂಟ್ಸ್ ಇರ್ತಾವ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್, ನೆಕ್ಸ್ಟ್ ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್ ಪ್ರಾಪರ್ ಸಬ್ಸೆಟ್ ಅಂದ್ರೆ ನೋಡಿ. ಪ್ರಾಪರ್ ಸಬ್ಸೆಟ್ ಅಂದ್ರೆ ನೋಡಿ, ಸೊ ಸಪೋಸ್ ಎ ಸೆಟ್ ಕೊಟ್ಟಿದ್ದಾನೆ ಅನ್ಕೊಳ್ಳಿ. ಸೊ ಎ ಸೆಟ್ ದಟ್ ಇಸ್ ಈಕ್ವಲ್ ಟು ಎ ಕಮ ಬಿ. ಇದ್ರ ಸಬ್ಸೆಟ್ಸ್ ಯಾವ ಬರ್ತವೆ? ದಟ್ ಈಸ್ ಎಂಟಿ ಸೆಟ್ 1. ಓಕೆ, ನೆಕ್ಸ್ಟ್ ಎಂಟಿ ಸೆಟ್ 1, ನೆಕ್ಸ್ಟ್ ಎ 1, ನೆಕ್ಸ್ಟ್ ಬಿ 1,
ನೆಕ್ಸ್ಟ್ ಎ ಕಮ ಬಿ. ಓಕೆ, ನಾವು ಯು ಜಸ್ಟ್ ಸಿ ಇವೆಲ್ಲ ಕೂಡಿಸಿದ್ರೆ ಏನಾಗುತ್ತೆ ನಮಗೆ ಸಬ್ಸೆಟ್ಸ್ ಇವು. ಓಕೆ, ಇವೆಲ್ಲ ಏನು ಸಬ್ಸೆಟ್ಸ್. ಸೊ ಇಲ್ಲ ಇವೆಲ್ಲ ಸಬ್ಸೆಟ್ಸ್ ಆದ್ರೆ ಸೊ ಬಟ್ ನಮ್ಗೆ ಇವು ಮೂರು ಏನಾಗ್ತವೆ, ಇವು ಪ್ರಾಪರ್ ಸಬ್ಸೆಟ್ಸ್. ಇವೇನು ಪ್ರಾಪರ್ ಸಬ್ಸೆಟ್. ಇದು ಕಂಪ್ಲೀಟ್ ಆಗಿ ಇದು ಏನ್ ಸೆಟ್ ಇದೆ ಅದು ಬಿಟ್ಬಿಟ್ಟು ಉಳ್ಕಿದ್ರೆ ದೋಸ್ ಆರ್ ಪ್ರಾಪರ್ ಸಬ್ಸೆಟ್. ಎಷ್ಟಿರ್ತಾವೆ ಪ್ರಾಪರ್ ಸಬ್ಸೆಟ್ಸ್? ಎಷ್ಟಿರ್ತವೆ ನಮ್ಗೆ 4 ಸಬ್ಸೆಟ್ ಬಂದ್ರೆ ಇದು ಬಿಟ್ಬಿಟ್ರೆ ಎಷ್ಟಾಗುತ್ತೆ 3 ಬರ್ತವೆ ನೋಡಿ. ಎಷ್ಟು ಬರ್ತವೆ? 3 ಬರ್ತವೆ ನಮ್ಗೆ. ಸೊ ವಿಚ್ ಮೀನ್ಸ್ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್ ದಟ್ ಇಸ್ ಈಕ್ವಲ್ ಟು ಫಾರ್ಮುಲಾ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್ that is equal to 2 to the power n minus 1 of the number of proper subsets that is equal to 2 to the power n minus 1 ಬರ್ತದೆ ನೋಡಿ ಇಷ್ಟು. ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ನೋಡಿ ಈಕ್ವಲ್ ಸೆಟ್ ಅಂದ್ರೆ ನೋಡಿ. ಓಕೆ, ಇದರಲ್ಲಿ ಏನ್ ಎಲಿಮೆಂಟ್ಸ್ ಇರ್ತವೆ ಅದ್ರಲ್ಲೂ ಅದೇ ಇರಬೇಕು. ಓಕೆ, ಸೊ ಇಲ್ಲಿ ನೋಡಿ ಸಪೋಸ್ ಇಲ್ಲಿ 1 2 5 6 ಇದೆ. ಇಲ್ಲಿ ಏನಿದೆ 5 6 1 2 ಇದೆ. ಹಿಂದ ಮುಂದೆ ಇದ್ರೆ ನಡೆಯುತ್ತೆ, ಬಟ್ ಸೇಮ್ ಯಾವ್ದಾ ಇದರಲ್ಲಿ ಏನಿದೆ ಎಲಿಮೆಂಟ್ಸ್ ಇದರಲ್ಲೂ ಅದೇ ಇರಬೇಕು. ಓಕೆ, such type of sets we called as equal sets. So let us consider ನಮಗೆ a set that is equal to a, b, c ಇದೆ ಅನ್ಕೊಳ್ಳಿ. ನೆಕ್ಸ್ಟ್ b set that is equal to c, a, b ಇದೆ ಅನ್ಕೊಳ್ಳಿ. ಬೇಕಾದ್ರೆ ನೋಡಿ ಇಲ್ಲಿ ಏನಿದೆ ಎಲಿಮೆಂಟ್ಸ್ ಅಲ್ಲಿನೂ ಅದೇ ಅದಾವ. So then we can say these two are equal set ಅಂದ್ರೆ a set that is equal to b set ಅಂತ ಅರ್ಥ. ಓಕೆ, ಸೊ ಇಷ್ಟು. ನೆಕ್ಸ್ಟ್ ಇದು ಈಕ್ವಿವೆಲೆಂಟ್ ಸೆಟ್ ಅಂದ್ರೆ irrespective of whatever there in the set ಏನಾರ ಇಲ್ಲಿ but number of elements. Okay, so let us consider ನೋಡಿ a set that is equal to a, b, c ಇದೆ ಅನ್ಕೊಳ್ಳಿ. b set that is equal to 1, 2, 3 ಇದೆ ಅನ್ಕೊಳ್ಳಿ. ಓಕೆ, ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ a set ಎಷ್ಟು ನಮಗೆ? ದಟ್ ಈಸ್ 3 ಹೌದು. ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ b set ದಟ್ ಈಸ್ ಎಷ್ಟು? ನಮಗೆ 3 ಹೌದು. ಸೊ ವಿಚ್ ಮೀನ್ಸ್ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ a set ದಟ್ ಈಸ್ equal to ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ b set. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಈ ತರ ಈಕ್ವಲ್ ಇದ್ರೆ ದಟ್ ಇಸ್ ವಿ ಕಾಲ್ಡ್ ಆಸ್ ಈಕ್ವಿವೆಲೆಂಟ್ ಸೆಟ್. ಈ ತರ ಇದ್ದಾಗ ನಮ್ಗೆ ಏನ್ ಹೇಳ್ತೀವಿ ಈಕ್ವಿವೆಲೆಂಟ್ ಸೆಟ್ ಅಂತ. ಹೌದಾ? ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕಾನ್ಸೆಪ್ಟ್ ನ ಕಲಿಯೋಣ. ಓಕೆ, ನೆಕ್ಸ್ಟ್ ಯೂನಿಯನ್ ಆಫ್ ಸೆಟ್ ಗೊತ್ತಿರಬೇಕು ನೋಡಿ. ಯೂನಿಯನ್ ಆಫ್ ಸೆಟ್ ಅಂದ್ರೆ ಸಪೋಸ್ ನೋಡಿ ಎ ಸೆಟ್ ಇಷ್ಟು ಕೊಟ್ಟಿದ್ದಾರೆ ನೋಡಿ. ಯೂನಿಯನ್ ಆಫ್ ಆಪರೇಷನ್ಸ್ ಆಫ್ ಸೆಟ್ ಅಲ್ಲಿ ಯೂನಿಯನ್ ಆಫ್ ಸೆಟ್ ಫಸ್ಟ್ ಎ ಸೆಟ್ ಇಷ್ಟು ಕೊಟ್ಟಿದ್ರೆ ಬಿ ಸೆಟ್ ಇಷ್ಟು ಕೊಟ್ಟಿದ್ದಾರೆ. ಹೌದಾ? ಎ ಯೂನಿಯನ್ ಅಂತ ಬಂದ್ರೆ ಎ ಸೆಟ್ ಅಲ್ಲಿ ಇರಬೇಕು ಮತ್ತೆ ಬಿ ಸೆಟ್ ಅಲ್ಲಿ ಎಲ್ಲ ಎಲಿಮೆಂಟ್ಸ್ ಬರ್ದ್ಬಿಡು. ಇಲ್ಲಿ 1 2 3 ಇದೆ, 1 2 3 ಬರ್ಕೊಂಡ್ಬಿಟ್ಟಿದ್ದೀನಿ. ಹೌದಾ? ನೆಕ್ಸ್ಟ್ 2 3 4 ಇದ್ರಾಗ ಬರಿಬೇಕು. 2 3 4 ಇದ್ರಾಗ ಬರಿಬೇಕಂದ್ರೆ 2 3 ಆಲ್ರೆಡಿ ಬರ್ಕೊಂಡ್ಬಿಟ್ಟು ಉಳ್ಕಿದ್ದೇನೋ 4 ಈ ತರ ಬರ್ಕೊಳ್ಳಿ. ಓಕೆ, ಸೊ ನಮ್ಗೆ ಬೇಕಾದ್ರೆ ಒನ್ ಮೋರ್ ಎಕ್ಸಾಂಪಲ್ ತೋಡ್ತೀನಿ ನೋಡಿ. ಸೊ ದಟ್ ಈಸ್ ಎ ಸೆಟ್ ದಟ್ ಈಸ್ ಈಕ್ವಲ್ ಟು a, b, c ಇದೆ ಅನ್ಕೊಳ್ಳಿ. ನೆಕ್ಸ್ಟ್ ಬಿ ಸೆಟ್ ದಟ್ ಈಸ್ ಈಕ್ವಲ್ ಟು ಏನು c, d ಇದೆ ಅನ್ಕೊಳ್ಳಿ. ಓಕೆ, ನಾವು ಎ ಯೂನಿಯನ್ ಬಿ ಇಸ್ ನಥಿಂಗ್ ಬಟ್ ನಮ್ಗೆ ಏನ್ ಬರ್ತಂದ್ರೆ ಫಸ್ಟ್ ಸೆಟ್ ಅಲ್ಲಿ ಏನ್ ಎಲಿಮೆಂಟ್ಸ್ ಎಲ್ಲ ಬರ್ಕೊಂಡಿ. ದಟ್ ಈಸ್ a, b, c ಹೌದು. ನೆಕ್ಸ್ಟ್ ಈ ಸೆಟ್ ಅಲ್ಲಿ ಎಲಿಮೆಂಟ್ಸ್ ಬರಿಬೇಕು. ಓಕೆ, ಸೊ ದಟ್ ಈಸ್ ನಮಗೆ ಸಿ ಆಲ್ರೆಡಿ ಬರ್ದ್ಬಿಟ್ಟಿನಿ, ಡಿ ಬರ್ತದೆ. ದಿಸ್ ಇಸ್ ನಾಟ್ ಎ ಯೂನಿಯನ್. ಓಕೆ, ಇದು ಡೈಗ್ರಾಮ್ ಏನ್ ಬರ್ತದೆ ನೋಡಿ ಎ ಯೂನಿಯನ್ ಬಿ ಇದು ನಮಗೆ. ಸೊ ದಿಸ್ ಈಸ್ ಎ ಸೆಟ್ ಅಂತ ಅನ್ಕೊಳ್ಳಿ. ಸೊ ದಿಸ್ ಈಸ್ ಬಿ ಸೆಟ್ ಅನ್ಕೊಳ್ಳಿ. ದಿಸ್ ಇಸ್ ಎ, ದಿಸ್ ಇಸ್ ಬಿ. ಎ ಯೂನಿಯನ್ ಬಿ ಅಂದ್ರೆ ದಿಸ್ ಇಸ್ ವಾಟ್ ಎ ಯೂನಿಯನ್ ಬಿ. ದಿಸ್ ಈಸ್ ಎ ಯೂನಿಯನ್ ಬಿ ನೋಡಿ. ಇದು ಎ ಯೂನಿಯನ್ ಬಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ ಇದಾಯ್ತಾ. ನೆಕ್ಸ್ಟ್ ಇಂಟರ್ಸೆಕ್ಷನ್ ಅಂತ ಬಂದ್ರೆ ಇಂಟರ್ಸೆಕ್ಷನ್ ಬಂದ್ರೆ ಈ ಸೆಟ್ ಅಲ್ಲಿ ಕಾಮನ್ ಎಲಿಮೆಂಟ್ಸ್ ಏನಾದ್ರು ಅದು ಬರಿ. ಈ ಸೆಟ್ ಅಲ್ಲಿ ಮತ್ತೆ ಈ ಸೆಟ್ ಅಲ್ಲಿ ಕಾಮನ್ಸ್ ಇಲ್ಲಿ ನೋಡಿ ಇಲ್ಲಿ 2 3 ಇದೆ, ಇಲ್ಲಿ 2 3 ಇದೆ. ಹೌದಾ? ಸೊ ದಟ್ ಈಸ್ ವಾಟ್ ಯು ಶುಡ್ ರೈಟ್. ಓಕೆ, ಇದ್ರ ವೆನ್ ಡಯಾಗ್ರಾಮ್ ಯಾವ ತರ ಬರುತ್ತೆ ಅಂದ್ರೆ ವೆನ್ ಡಯಾಗ್ರಾಮ್ ಯು ವಿಲ್ ಗೆಟ್ ಇಟ್ ಲೈಕ್ ದಿಸ್. ದಿಸ್ ಇಸ್ ಎ ಸೆಟ್, ದಿಸ್ ಇಸ್ ಬಿ ಸೆಟ್. ಸೊ ಇದು ಚೆನ್ನಾಗಿ ಬಂದಿರ್ತದೆ ಚೆನ್ನಾಗಿ. ದಿಸ್ ಇಸ್ ಎ, ದಿಸ್ ಇಸ್ ಬಿ. ಓಕೆ, ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಸೊ ಎರಡರಲ್ಲೂ ಇರಬೇಕು ಎಲಿಮೆಂಟ್ಸ್. ಎರಡರಲ್ಲಿ ಎಲ್ಲಂದ್ರೆ ಇಲ್ಲಿ ಇರ್ತವೆ. ಸೊ ದಟ್ ಈಸ್ ವಾಟ್ ಎ ಯೂನಿಯನ್ ಬಿ. ಓಕೆ, ನೆಕ್ಸ್ಟ್ ಡಿಫರೆನ್ಸ್ ಆಫ್ ಸೆಟ್ಸ್ ನೋಡಿ. ಡಿಫರೆನ್ಸ್ ಆಫ್ ಸೆಟ್ಸ್ ಅಂದ್ರೆ ಸೊ ಎ ಮೈನಸ್ ಬಿ ಆಯ್ತಾ. ಎ ಮೈನಸ್ ಬಿ ಅಲ್ಲಿ ಇಲ್ಲಿ ನೋಡಿ ಎ ಮೈನಸ್ ಬಿ ಕಂಡಿಡ್ಬೇಕು. ಎ ಮೈನಸ್ ಬಿ ಅಂದ್ರೆ ಎ ಸೆಟ್ ಅಲ್ಲಿ ಬಿ ನ ತೆಗೆದ್ಬಿಡಿ. ಓಕೆ, ಎ ಸೆಟ್ ನೋಡಿ ಎ ಸೆಟ್ ಅಲ್ಲಿ ಬಿ ನ ತೆಗೆದ್ಬಿಡಿ ಅಂದ್ರೆ ನೋಡಿ ಜಸ್ಟ್ ಸಿ ಎ ಮೈನಸ್ ಬಿ ದಟ್ ಈಸ್ ಈಕ್ವಲ್ ಟು ಎ ಸೆಟ್ ಅಲ್ಲಿ ಏನ್ ಎಲಿಮೆಂಟ್ಸ್ ಇದೆ 1 2 3. ನೆಕ್ಸ್ಟ್ ಮೈನಸ್ ಆಫ್ ಬಿ ಸೆಟ್ ಅಲ್ಲಿ ಎಲಿಮೆಂಟ್ ಏನಿದಾವೆ 2 3 4. ಹೌದಾ? ನೆಕ್ಸ್ಟ್ ನಾವು ಇಲ್ಲಿ 2 ಐತಾ, ಇಲ್ಲಿ 2 ಇಲ್ಲಿ ತೆಗೆದ್ಬಿಡ್ರಿ. ಇಲ್ಲಿ 3 ಐತಾ, ಅಲ್ಲಿ 3 ತೆಗೆದ್ಬಿಡ್ರಿ, ಮುಗೀತು. ಇಲ್ಲಿ ಏನು ಉಳಿತು ಅಷ್ಟೇ ಬರೀ. ಇಲ್ಲಿ 4 ಇಲ್ಲ ಐತೆ, ಬಟ್ ಇಲ್ಲ ಐತಾ ಇಲ್ಲ. ಸೊ ವಿಚ್ ಮೀನ್ಸ್ ಎ ಮೈನಸ್ ಬಿ ದಟ್ ಈಸ್ ಈಕ್ವಲ್ ಟು ಏನ್ ಬರುತ್ತೆ ನಮಗೆ 1. ಓಕೆ, ಅದೇ ತರ ಬಿ ಮೈನಸ್ ಎ ಕಂಡಿಡಿದ್ರು. ಬಿ ಮೈನಸ್ ಎ ದಟ್ ಈಸ್ ಈಕ್ವಲ್ ಟು ಇದ್ರದ್ದು ವೆನ್ ಡಯಾಗ್ರಾಮ್ ಒಂದು ಹಾಕ್ಬಿಡ್ತಾರೆ. ವೆನ್ ಡಯಾಗ್ರಾಮ್ ಏನು ಬರುತ್ತೆ ಎ ಮೈನಸ್ ಬಿ. ಓಕೆ, ದಿಸ್ ಇಸ್ ಎ, ದಿಸ್ ಇಸ್ ಬಿ. ಇದು ಸ್ವಲ್ಪ ಚೆನ್ನಾಗಿ ಹಾಕೊಳ್ತಾರೆ. ಎ ಅಂದ್ರೆ ಇದು ಹೌದಾ, ಇದು ಬಿ.
ಎ ಅಲ್ಲಿ ಬಿ ನ ತೆಗೆದ್ಬಿಡಿ, ಎ ಅಲ್ಲಿ ಬಿ ನ ತೆಗೆದ್ರೆ ಇಷ್ಟು ಬರ್ತೌದಾ? ಸೊ ದಿಸ್ ಇಸ್ ವಾಟ್ ಎ ಮೈನಸ್ ಬಿ. ಸೊ ದಿಸ್ ಇಸ್ ವಾಟ್ ಎ ಮೈನಸ್. ನೆಕ್ಸ್ಟ್ ಅದೇ ತರ ಬಿ ಮೈನಸ್ ಎ ಕಂಡು ಬಿ ಮೈನಸ್ ಎ ನಮ್ಗೆ ಏನು? ಬಿ ಮೈನಸ್ ಎಲ್ ಏನು? ಸೊ ನಮ್ಗೆ ಬಿ ಸೆಟ್ ಬರ್ಕೊಳ್ಳಿ. ಏನಿದೆ ನಮ್ಗೆ ಬಿ ಸೆಟ್? ದಟ್ ಈಸ್ 2 3 4 ಹೌದಾ? 2 3 4. ನೆಕ್ಸ್ಟ್ ಮೈನಸ್ ಆಫ್ ಎ ಸೆಟ್ ಎಲ್ಲಿಂದ 1 2 3. ಓಕೆ, ನಾವು ಇಲ್ಲಿ 1 2 3 ಇದ್ರಾಗ ತೆಗೆದ್ಬಿಡಿ. ಸೊ 1 ಐತಾ 1 ಇಲ್ಲ, 2 ಐತಾ 2 ತೆಗೆದ್ಬಿಡಿ, ನೆಕ್ಸ್ಟ್ 3 ಐತಾ 3 ತೆಗೆದ್ಬಿಡಿ, ಮುಗೀತು. ಉಳಿಕಿದ್ದೇನಲ್ಲಿ ಬಿ ಮೈನಸ್ ಎಲ್ಲಿ ಏನು ಉಳಿತು ನಮಗೆ? ದಟ್ ಈಸ್ 4 ಉಳಿತು, ಅದಷ್ಟೇ ನೋಡಿ. ಓಕೆ, ನಾವು ಇಲ್ಲಿ ನೋಡಿ, ದಿಸ್ ಇಸ್ ಎ ಸೆಟ್, ದಿಸ್ ಇಸ್ ಬಿ ಸೆಟ್. ಓಕೆ, ನೆಕ್ಸ್ಟ್ ಇದ್ರದ್ದು ವೆನ್ ಡಯಾಗ್ರಾಮ್ ಹೆಂಗ್ ಬರುತ್ತೆ ನಮಗೆ? ಓಕೆ, ಇಲ್ಲಿ ಕಾಣುತ್ತೆ ಇಲ್ಲ, ಸ್ವಲ್ಪ ಮೇಲೆ ತಗೊಂಡ್ಬಿಡ್ತಾಳೆ. ಓಕೆ, ಇಲ್ಲಿ ಕೈ ಕಾಣುತ್ತೆ ನೋಡಿ. ಸೊ ನಾವು ದಿಸ್ ಇಸ್ ಎ ಸೆಟ್ ಅಂದ್ಕೊಳ್ಳಿ, ದಿಸ್ ಇಸ್ ಬಿ ಸೆಟ್ ಅಂದ್ಕೊಳ್ಳಿ. ಸೊ ದಿಸ್ ಇಸ್ ಎ ಸೆಟ್, ದಿಸ್ ಇಸ್ ಬಿ ಸೆಟ್. ನಾವು ಬಿ ಮೈನಸ್ ಎ ಕಂಡು ಬಿ ಮೈನಸ್ ಎ ಅಂದ್ರೆ ಈ ಬಿ ಸೆಟ್ ಅಲ್ಲಿ ಏನ ತೆಗೆದ್ಬಿಡಿ, ಉಳಿಕಿದ್ದೇನು ಬರುತ್ತೆ ನಮ್ಗೆ? ಇಷ್ಟು ಬರ್ತದೆ. ದಿಸ್ ಇಸ್ ವಾಟ್ ಬಿ ಮೈನಸ್. ಓಕೆ, ಸೊ ನಿಮ್ಗೆ ಇಷ್ಟು ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಇದಾಯ್ತಾ? ನೆಕ್ಸ್ಟ್ ಕಾಂಪ್ಲಿಮೆಂಟ್ ಆಫ್ ಎ. ಕಾಂಪ್ಲಿಮೆಂಟ್ ಆಫ್ ಎ ಅಂದ್ರೆ ಎ ಡ್ಯಾಶ್ ಅಥವಾ ಎ ಡ್ಯಾಶ್ ಅಥವಾ ಎ ಈ ತರ ರೆಪ್ರೆಸೆಂಟ್. ದಟ್ ಈಸ್ ಎತ್ ಬಟ್ ಯೂನಿವರ್ಸಲ್ ಸೆಟ್ ಅಲ್ಲಿ ಎ ತೆಗೆದ್ಬಿಡಿ. ಓಕೆ, ಸೊ ಯೂನಿವರ್ಸಲ್ ಸೆಟ್ ಅಲ್ಲಿ ಏನ ತೆಗೆದ್ಬಿಡ್ಬೇಕು. ಸೊ ದಟ್ ಈಸ್ ವೈ ನಮ್ಗೆ ಏನಾಗುತ್ತೆ ಇಲ್ಲಿ ನೋಡಿ. ಫಾರ್ ಎಕ್ಸಾಂಪಲ್ ಯೂನಿವರ್ಸಲ್ ಸೆಟ್ 1 2 3 4 5 6 7 8 10 ಇದೆ ಹೌದಾ? ಅದ್ರಲ್ಲ ಏನ ತೆಗೆದ್ಬಿಟ್ರೆ ನೋಡ್ತಾ 1 2 3 4 5 ತೆಗೆದ್ಬಿಡಿ, ಉಳಿಕಿದ್ದೇನು 6 7 8 9 10 ಬರ್ತಾ ಹೌದಾ? ಸೊ ದಟ್ ಈಸ್ ಯೂನಿವರ್ಸಲ್ ಸೆಟ್ ಅಲ್ಲಿ ಏನ ತೆಗೆದ್ಬಿಡಿ, ನಮ್ಗೆ ಏನ್ ಬರುತ್ತೆ? 6 7 8 9 10 ಬರುತ್ತೆ. ಓಕೆ, ಸೊ ನಾವು ಫಾರ್ ಎಕ್ಸಾಂಪಲ್ ನಮ್ಗೆ ಏನ್ ಬರುತ್ತೆ ಅಂದ್ರೆ ವೆನ್ ಡಯಾಗ್ರಾಮ್ ಅಂತ ಬಂದಾಗ ಯೂನಿವರ್ಸಲ್ ಸೆಟ್ ಎ ಡ್ಯಾಶ್ ಇಸ್ ನಥಿಂಗ್ ಬಟ್. ಓಕೆ, ಇಲ್ಲಿ ಎ ಅಂತ ಅನ್ಕೊಳ್ಳಿ. ಓಕೆ, ಇದು ಎ ಬಿಟ್ಟು ಉಳಿಕಿದ್ದೆಲ್ಲ ಅಂತ. ಎ ಬಿಟ್ಟು ಉಳಿಕಿದ್ದೆಲ್ಲ ಅಂದ್ರೆ ಇದು ಬರುತ್ತೆ. ಎ ಬಿಟ್ಟು ಉಳಿಕಿದೆ ಅಂದ್ರೆ ಇದು ಬರುತ್ತೆ. ಸೊ ದಟ್ ಈಸ್ ವಾಟ್ ದಿಸ್ ಇಸ್ ಎ ಡ್ಯಾಶ್ ಆಗುತ್ತೆ ಹೌದಾ? ಓಕೆ, ಸೊ ನೆಕ್ಸ್ಟ್ ಇದಾಯ್ತಾ? ನೆಕ್ಸ್ಟ್ ಇದನ್ನು ನೆಕ್ಸ್ಟ್ ಡಿ ಮಾರ್ಗನ್ ನೋಡಿ. ಡಿ ಮಾರ್ಗನ್ ಅಂದ್ರೆ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ. ಇಲ್ಲಿ ಯೂನಿಯನ್ ಬಂದು ಹೋಲ್ ಡ್ಯಾಶ್ ಬಂದ್ರೆ, ಓಕೆ, ಇಲ್ಲಿ ಯೂನಿಯನ್ ಬಂದು ಹೋಲ್ ಡ್ಯಾಶ್ ಬಂದಿದೆ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಕಾಣಲ್ಲ ಅಂದ್ರೆ ಇಲ್ಲಿ ಬರುತ್ತೆ. ಯೂನಿಯನ್ ಬಂದು ಹೋಲ್ ಡ್ಯಾಶ್ ಬಂದಿಲ್ಲ, ಇಲ್ಲಿ ಬರೀತೀನಿ ನೋಡ್ಬೇಕಾದ್ರೆ ಇಲ್ಲಿ ಸ್ವಲ್ಪ ಒಂದು ಸೆಕೆಂಡ್. ಓಕೆ, ಕಾನ್ಸೆಪ್ಟ್ಗೆ ಟೈಮ್ ಜಾಸ್ತಿ ಹೋಗ್ತಿದೆ, ಯಾಕಂದ್ರೆ ನಿಮ್ಗೆ ಇದು ಫಸ್ಟ್ ಇಯರ್ ಆಗುತ್ತಲ್ಲ, ಅದಕ್ಕೋಸ್ಕರ ನಾನು ಹೇಳ್ಬೇಕಾಗತ್ತೆ ಪ್ರತಿಯೊಂದು. ನಿಮ್ಗೆ ಬರುತ್ತೆ ಅಂದ್ರೆ ಕಾನ್ಸೆಪ್ಟ್ ಬರುತ್ತೆ, ನೀವು ಸ್ಕಿಪ್ ಮಾಡ್ಕೊಂಡು ಡೈರೆಕ್ಟ್ ಕ್ವಶನ್ಸ್ ಹೋಗಿ. ಓಕೆ, ಸೊ ಫಸ್ಟ್ ನೋಡಿ, ಎ ಯೂನಿಯನ್ ಬಿ ಹೋಲ್ ಡ್ಯಾಶ್. ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಇಸ್ ನಥಿಂಗ್ ಬಟ್ ಅನ್ಸುತ್ತೆ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಓಕೆ, ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಇಸ್ ನಥಿಂಗ್ ಬಟ್ ನಮಗೆ ಈಗ ನೋಡಿ ವೆನ್ ಡಯಾಗ್ರಾಮ್ ಹೆಂಗ್ ಬರ್ತದೆ? ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಇಸ್ ನಥಿಂಗ್ ಬಟ್ ಓಕೆ, ದಿಸ್ ಇಸ್ ಎ, ದಿಸ್ ಇಸ್ ಬಿ. ಎ ಯೂನಿಯನ್ ಬಂದ್ರೆ ಇದೆಲ್ಲ ಬರ್ತವೆ, ಏನ್ ಬಂದ್ರೆ ಇದು ಎಲ್ಲ, ಇದು ಬಿಟ್ಟು ಉಳ್ಕಿದ್ದೆಲ್ಲ, ಇದು ಬಿಟ್ಟು ಉಳ್ಕಿದ್ದೆಲ್ಲ ಅಂದ್ರೆ ದಿಸ್ ಇಸ್ ವಾಟ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್. ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಇಸ್ ಆಲ್ಸೋ ನಥಿಂಗ್ ಬಟ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ. ಇವೆರಡಕ್ಕೂ ಇದೇ ಡಯಾಗ್ರಾಮ್. ಓಕೆ, ನೆಕ್ಸ್ಟ್ ಅದೇ ತರ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್. ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್ ಅಂದ್ರೆ ಎ ಡ್ಯಾಶ್ ಇದು ಇಂಟರ್ಸೆಕ್ಷನ್ ಇದೇನಾಗುತ್ತೆ? ಯೂನಿಯನ್ ಬಿ ಡ್ಯಾಶ್. ಸೊ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ? ಹಿಯರ್ ಇಟ್ ಈಸ್. ಓಕೆ, ಸೊ ದಟ್ ಈಸ್ ನಮಗೆ ಹಿಯರ್ ಇಸ್ ಸಿ, ದಿಸ್ ಇಸ್ ಎ ಸೆಟ್, ಇದು ಬಿ ಸೆಟ್ ಅಂದ್ಕೊಳ್ಳಿ. ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಇದು ಹೌದಾ? ಇದು ಬಿಟ್ಟು ಉಳ್ಕಿದ್ದೆಲ್ಲ ಅಂತ. ಯೂನಿಯನ್ ಅಂದ್ರೆ ಹೋಲ್ ಡ್ಯಾಶ್ ಅಂದ್ರೆ ಇದು ಬಿಟ್ಟು ಉಳ್ಕಿದೆ ಅಂದ್ರೆ ಇದು ಬೇರೆ ಪೆನ್ನಿಂದ ಹಾಕಂತಾರೆ, ಕನ್ಫ್ಯೂಸ್ ಆಗದ್ ಬೇಡ. ಸೊ ಇಂಟರ್ಸೆಕ್ಷನ್ ಬಿಟ್ಟು ಉಳ್ಕಿದ್ದೆಲ್ಲ ಇದು ಹೌದಾ? ಇಷ್ಟು ನೋಡಿ, ಇದು ಬಿಟ್ಟು ಉಳ್ಕಿದ್ದೆಲ್ಲ ಬೇಕಾದ್ರೆ ಇಲ್ಲೊಂದು ಡಯಾಗ್ರಾಮ್ ಹಾಕ್ಬಿಡ್ತೀನಿ. ಓಕೆ, ಇದು ಬಿಟ್ಟು ಉಳ್ಕಿದ್ದೆಲ್ಲ ನೋಡಿ, ಇದು ಬಿಟ್ಟು ಉಳ್ಕಿದ್ದೆಲ್ಲ. ಸೊ ದಟ್ ಈಸ್ ವಾಟ್ ಇದೇನಾಗುತ್ತೆ? ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್. ಸೊ ದಟ್ ಈಸ್ ಆಲ್ಸೋ ನಥಿಂಗ್ ಬಟ್ ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್ ಅಂತ ಇದು ನೋಡಿ. ಓಕೆ, ಸೊ ಇದು ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನ್ ಬರುತ್ತೆ? ದಿಸ್ ಇಸ್ ಎ ಮೈನಸ್ ಬಿ ಯೂನಿಯನ್ ಇ ಸಿ ಅಂದ್ರೆ ಏನ್ ಬರುತ್ತೆ? ಎ ಮೈನಸ್ ಬಿ ಇಂಟರ್ಸೆಕ್ಷನ್ ಎ ಮೈನಸ್ ಸಿ ಬರುತ್ತೆ ನೋಡಿ. ಅದೇ ತರ ಎ ಮೈನಸ್ ಸಿ, ಇದು ಫಸ್ಟ್ ಇದನ್ನ ಇದಕ್ಕೆ ಮಲ್ಟಿಪ್ಲೈ, ಎ ಮೈನಸ್ ಬಿ ಯೂನಿಯನ್ ಮಾಡ್ಕೊಂಡು, ಯೂನಿಯನ್ ಇದೇನಾಗುತ್ತೆ ನಮಗೆ? ಇಂಟರ್ಸೆಕ್ಷನ್ ಆಗುತ್ತೆ. ಇದು ಇಂಟರ್ಸೆಕ್ಷನ್ ಆಗ್ಬಾರ್ದು. ಓಕೆ, ಇಂಟರ್ಸೆಕ್ಷನ್ ಆಗುತ್ತೆ. ನೆಕ್ಸ್ಟ್ ಎ ಮೈನಸ್ ಸಿ ಆಗುತ್ತೆ. ಅದೇ ತರ ಎ ಮೈನಸ್ ಬಿ ಇಂಟರ್ಸೆಕ್ಷನ್ ಸಿ ಇಸ್ ಅಂದ್ರೆ ಎ ಮೈನಸ್ ಬಿ, ಇದು ಇಂಟರ್ಸೆಕ್ಷನ್ ಇದ್ದು ಯೂನಿಯನ್ ಆಗುತ್ತೆ, ಎ ಮೈನಸ್ ಸಿ ಆಗುತ್ತೆ. ಓಕೆ, ಇಷ್ಟು ಗೊತ್ತಿರಲಿ, ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಡಿಸ್ಟ್ರಿಬ್ಯೂಟ್ ಅಂದ್ರೆ ಎ ಯೂನಿಯನ್ ಬಿ ಇಸ್ ನಥಿಂಗ್ ಬಟ್ ಫಸ್ಟ್ ಎ ಯೂನಿಯನ್ ಬಿ
ಇಂಟರ್ಸೆಕ್ಷನ್ ವಿತ್ ಎ ಯೂನಿಯನ್ ಸಿ ಆಗುತ್ತೆ ನೋಡಿ. ಅದೇ ತರ ಎ ಇಂಟರ್ಸೆಕ್ಷನ್ ಬಿ ಇದೆಲ್ಲ ಈಸಿಯಾಗಿ ಮಾಡ್ಬೋದು. ಅದೇ ತರ ಎ ಇಂಟರ್ಸೆಕ್ಷನ್ ಪೈ ಮಾಡಿದ್ರೆ ಏನ್ ಬರುತ್ತೆ, ಪೈ ಬರುತ್ತೆ. ಅದೇ ಎ ಇಂಟರ್ಸೆಕ್ಷನ್ ಯೂನಿಯನ್ ಮಾಡಿದಾಗ ಎ ಬರುತ್ತೆ. ಇದೆಲ್ಲ ಗೊತ್ತಿರಬೇಕು. ಎ ಯೂನಿಯನ್ ಪೈ ಮಾಡಿದಾಗ ನಮಗೆ ಎ ಬರುತ್ತೆ. ಎ ಯೂನಿಯನ್ ಯೂನಿವರ್ಸಲ್ ಸೆಟ್ ಮಾಡಿದಾಗ ಯೂನಿವರ್ಸಲ್ ಸೆಟ್ ಬರುತ್ತೆ. ಓಕೆ, ನೆಕ್ಸ್ಟ್ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಅಂತಂದ್ರೆ ಎ ಇಂಟರ್ಸೆಕ್ಷನ್ ಬಿ ಮಾಡಿದಾಗ ಎ ಬರುತ್ತೆ. ಅದೇ ತರ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಅಂತಂದ್ರೆ ಎ ಯೂನಿಯನ್ ಬಿ ಮಾಡಿದಾಗ ಸೊ ಬಿ ಬರುತ್ತೆ. ಇದೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ಇದೆಲ್ಲ ನೀವು ಕ್ಲಾಸ್ 10th ಇದು ಫಸ್ಟ್ ಪಿ ಯು ಸಿ ಕಲ್ತಿರ್ತೀರ, ಹೌದಾ? ಬೇಕಾದ್ರೆ ಒಂದ್ಸಲ ನೋಡ್ಕೊಂಬಿಡಿ. ಓಕೆ, ಡಿಸ್ಜಾಯಿಂಟ್ ಸೆಟ್ ಅಂದ್ರೆ ಸೊ ಎರಡು ಸೆಟ್ ಅಲ್ಲಿ ಏನು ಕಾಮನ್ ಎಲಿಮೆಂಟ್ಸ್ ಇರಲ್ಲ, ಆ ತರ ಸೆಟ್ಸ್ ಅಂತೀವಿ ಡಿಸ್ಜಾಯಿಂಟ್ ಸೆಟ್ ಅಂತ, ಹೌದಾ? ಓಕೆ, ಇಷ್ಟೇ ನೋಡಿ. ಬೇಕಾದ್ರೆ ಎ ಇಂಟರ್ಸೆಕ್ಷನ್ ಬಿ ಮಾಡಿದ್ರೆ ಏನ್ ಬರುತ್ತೆ ನಮಗೆ, ಎಂಟಿ ಸೆಟ್ ಬರುತ್ತೆ. ಓಕೆ, ನೆಕ್ಸ್ಟ್ ಸಿಮೆಟ್ರಿಕ್ ಡಿಫರೆನ್ಸ್. ಓಕೆ, ಸಿಮೆಟ್ರಿಕ್ ಡಿಫರೆನ್ಸ್ ಇಸ್ ನಥಿಂಗ್ ಬಟ್ ನೋಡಿ, ಸೊ ಇದು ಈ ತರ ರೆಪ್ರೆಸೆಂಟ್ ಈ ತರ ಇರುತ್ತೆ ನಿಮ್ಗೆ ಸಿಮೆಟ್ರಿಕ್ ಡಿಫರೆನ್ಸ್ ಅಂದ್ರೆ. ಎಲ್ಲಾದ್ರೂ ಕೇಳಿದ್ರೆ ಕ್ವಶನ್, ಓಕೆ, ಈ ತರ ಇರುತ್ತೆ ನೋಡಿ ಸಿಮೆಟ್ರಿಕ್ ಡಿಫರೆನ್ಸ್ ಅಂತ ಬಂತು ಇದು. ಸೊ ಇಟ್ ಈಸ್ ನಾಟ್ ಸಿಮೆಟ್ರಿಕ್ ಡಿಫರೆನ್ಸ್ ಇಸ್ ನಥಿಂಗ್ ಬಟ್ ಎ ಮೈನಸ್ ಬಿ ಯೂನಿಯನ್ ವಿತ್ ಬಿ ಮೈನಸ್. ಇದು ಡೈಗ್ರಾಮ್ಯಾಟಿಕಲಿ ರೆಪ್ರೆಸೆಂಟ್ ಮಾಡ್ತೀನಿ ನೋಡಿ. ಸೊ ದಿಸ್ is A set, this is okay, this is B set, this is A set, this is B set. Okay, now A minus B ಅಂದ್ರೆ ಇದು, ಹೌದಾ? B minus A ಅಂದ್ರೆ ಇದು. You add the union. So this is what A symmetric difference of B. A minus B, okay, A minus B union with B minus A. ಇದನ್ನ ಈ ತರ ಬರ್ತದೆ symmetric difference. ಓಕೆ, ಈಗ ನೋಡಿ, ಈಗ ಡೈರೆಕ್ಟ್ ಆಗಿ ಕ್ವಶನ್ ಸಾಲ್ವ್ ಮಾಡೋಣ. ಈಗ ನೋಡಿ, ಇಷ್ಟು ಕಾನ್ಸೆಪ್ಟ್ ಅರ್ಥ ಆಯ್ತಾ? ನಾವು ಕಾನ್ಸೆಪ್ಟ್ ಪ್ರತಿಯೊಂದು ಫಸ್ಟ್ ಇಯರ್ಗೆ ಏನು ಇಷ್ಟೆಲ್ಲ ಕಾನ್ಸೆಪ್ಟ್ ಇದೆ, ಇಷ್ಟೆಲ್ಲ ಕಾನ್ಸೆಪ್ಟು ನಾವು ಎಷ್ಟೊತ್ತಲ್ಲಿ ಮಾಡಿದ್ದೀವಿ? ನಾವು ಹಾಫ್ ಆನ್ ಅವರಲ್ಲಿ ಮಾಡಿದ್ದೀವಿ. ಹಾಫ್ ಆನ್ ಅವರ್ 20 minutes ಅಲ್ಲಿ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಡೈರೆಕ್ಟ್ ಆಗಿ ಕ್ವಶನ್ಸ್ ಸಾಲ್ವ್ ಮಾಡೋಣ ನೋಡಿ. ಕ್ವಶನ್ಸ್ ಬಹಳ ಈಸಿ ಇರ್ತಾವೆ ನೋಡಿ. ಬೇಕಾದ್ರೆ ನೋಡಿ, ಕ್ವಶನ್ ನಂಬರ್ ಏನು ಕೊಟ್ಟಿದ್ರೆ, ಸೊ ರೈಟ್ ದ ಗಿವನ್ ಸೆಟ್ ಇನ್ ದ ಫಾರ್ಮ್ ಆಫ್ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಬರೀ. ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಬರಿಬೇಕಂದ್ರೆ ನೋಡಿ, ಇಲ್ಲಿ ನೋಡಿ, ಇದು ಫಸ್ಟ್ ಬರ್ತಾ ಎಕ್ಸ್ ಇಸ್ ಎ ನ್ಯಾಚುರಲ್ ಸೆಟ್, ನ್ಯಾಚುರಲ್ ನಂಬರ್ ಏನ್ ಬರ್ತದೆ, ಇದು ತಪ್ಪಾಗತ್ತಲ್ಲ. ಫಸ್ಟ್ನೇದು ರಾಂಗ್ ಆಗುತ್ತೆ, ಇದಾಗಲ್ಲ. ಬೇರೆ ಪೆನ್ ತಗೊಳ್ಳಿ. ಫಸ್ಟ್ನೇದು ರಾಂಗ್ ಆಗುತ್ತೆ, ಫಸ್ಟ್ನೇದು ಬರಲ್ಲ. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2 ದಟ್ ಇಸ್ ಈಕ್ವಲ್ ಟು 0 ಅಂದ್ರೆ ಎಕ್ಸ್ ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು -2 ಬರುತ್ತೆ. ಸ್ಕ್ವೇರ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? ಸ್ಕ್ವೇರ್ ಮಾಡಿದ್ರೆ -2 ಬರುತ್ತಾ? ಬರಲ್ಲ. ದಟ್ ಈಸ್ ವೈ ಇದು ರಾಂಗೇ ಆಗುತ್ತೆ. ಎಂಟಿ ಸೆಟ್ ಬರುತ್ತೆ, ಇದು ಬರಲ್ಲ. ನೆಕ್ಸ್ಟ್ ಎಕ್ಸ್ ಇಸ್ ಅ ರಿಯಲ್ ನಂಬರ್, ಇದನ್ನು ಬರಲ್ಲ. ಓಕೆ, ಸೊ ರಿಯಲ್ ನಂಬರ್. ಓಕೆ, ಸಿ ಯಾವ ರಿಯಲ್ ನಂಬರ್ ಪರ್ಫೆಕ್ಟ್ ಆಗಿ ಹೇಳ್ಬೇಕು. ಅದೇ ಬಟ್ ಎಕ್ಸ್ ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು 4 ಅಂದ್ರೆ ಎಕ್ಸ್ ವ್ಯಾಲ್ಯೂ ಏನೇನು ಹಾಕ್ಬೋದು ನಾವು? ಎಕ್ಸ್ ವ್ಯಾಲ್ಯೂ ಏನಾಗುತ್ತೋ -2 ಹಾಕ್ಬೋದು. ಎಕ್ಸ್ ವ್ಯಾಲ್ಯೂ ಕ್ಯಾನ್ ಬಿ -2 or 2. ಅದನ್ನೇ ಒಂದು ಸೆಟ್ ಬಲ್ ಬರ್ತೀವಿ. ಓಕೆ, ವಿಚ್ ಮೀನ್ಸ್ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಂಡು ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ವೆಲ್ ಡಿಫೈನ್ಡ್ ಸೆಟ್? ಓಕೆ, ಯಾವ್ದು ಇದರಲ್ಲಿ ವೆಲ್ ಡಿಫೈನ್ಡ್ ಸೆಟ್? ಓಕೆ, ಸೊ ಇದರಲ್ಲಿ ಯಾವ್ದು? ಕಲೆಕ್ಷನ್ ಆಫ್ ಆಲ್ ದ ಪಾಯಿಂಟ್ಸ್ ಆನ್ ಎ ಲೈನ್ ಇನ್ ಎ ಸ್ಟ್ರೇಟ್ ಲೈನ್. ಇಲ್ಲಿ ನೋಡಿ, ಈಗ ನೋಡಿ, ಇಲ್ಲೊಂದು ಸ್ಟ್ರೇಟ್ ಲೈನ್ ಇದೆ ಅನ್ಕೊಳ್ಳಿ. ಈಗ ಇವು ಸ್ಟ್ರೇಟ್ ಲೈನ್ ಇಸ್ ಮೇಡ್ ಅಪ್ ಆಫ್ ಸೆಟ್ ಆಫ್ ಆಲ್ ದ ಪಾಯಿಂಟ್ಸ್ ಆಫ್ ದ ಪಾಯಿಂಟ್ಸ್ ಇಂದ ಆಗಿರುತ್ತೆ ಸ್ಟ್ರೇಟ್. ಈಗ ನಾನು ಸೊ ಪಾಯಿಂಟ್ಸ್ ಕಲೆಕ್ಟ್ ಮಾಡಿದ್ವಿ. ಇಲ್ಲಿ ಯಾವ ಪಾಯಿಂಟ್ಸ್ ಅಂತ ಕಲೆಕ್ಟ್ ಮಾಡ್ತೀರಿ? ನನಗೆ ಹೇಳಿದ್ರೆ ನಾನು ಯಾವ ಪಾಯಿಂಟ್ಸ್ ಕಲೆಕ್ಟ್ ಮಾಡಿ, ನೀವು ಯಾವ ಪಾಯಿಂಟ್ಸ್? ದಿಸ್ ಇಸ್ ನಾಟ್ ಎ ಸೆಟ್, ದಟ್ ಇಸ್ ವೈ ದಿಸ್ ಇಸ್ ನಾಟ್ ಎ ಸೆಟ್. ಇದು ಡಿಫೈನ್ಡ್ ಆಬ್ಜೆಕ್ಟ್ ಆಗಲ್ಲ. ಓಕೆ, ನೆಕ್ಸ್ಟ್ ಅದು ಕಲೆಕ್ಷನ್ ಆಫ್ ಆಲ್ ದ ಕಲರ್ಸ್ ಇನ್ ಎ ರೇನ್ಬೋ. ರೇನ್ಬೋಲ್ ಎಷ್ಟು ಕಲರ್ಸ್ ಇರ್ತವೆ? 7 ಕಲರ್ಸ್ ಇರ್ತಾವದಾ? ಎಲ್ಲ ಯಾವ್ದು ಹೇಳ್ಬೋದು? ವಿಚ್ ಮೀನ್ಸ್ ಯಾವ್ದು ಹೇಳ್ಬೋದು? ವಿಚ್ ಮೀನ್ಸ್ ಯಾರು ಹೇಳಿದ್ರೆ ಇದೆ ರೇನ್ಬೋಲ್ ಎಷ್ಟು ಕಲರ್ಸ್? 7 ಕಲರ್, ಅದು ಬರುತ್ತೆ ಯಾವ್ದು? ವಿಚ್ ಮೀನ್ಸ್ ದಿಸ್ ಇಸ್ ದ ಸೆಟ್. ಓಕೆ, ಇದೇನಾಗುತ್ತೆ? ಸೆಟ್ ಆಗುತ್ತೆ. ವಿಚ್ ಮೀನ್ಸ್ ಆಪ್ಷನ್ ಬಿ ಇಸ್ ದ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ವೆಲ್ ಡಿಫೈನ್ಡ್ ಸೆಟ್ ಅಂತ ಹೇಳಿದ್ರೆ ಯಾವ್ದಾಗುತ್ತೆ? ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಬಟ್ ಇಲ್ಲಿ ನೋಡಿ, ಇದನ್ನ ನೋಡೋಣ. ಕಲೆಕ್ಷನ್ ಆಫ್ ಆಲ್ ದ ಹಾನೆಸ್ಟ್ ಮೆಂಬರ್ಸ್ ಇನ್ ದ ಫ್ಯಾಮಿಲಿ. ಯಾರು ಹಾನೆಸ್ಟ್ ಇರ್ತಾರೆ ಅಂತ ಹೆಂಗೆ ಹೇಳ್ತೀವಿ? ಸೊ ಯಾರು ಹಾನೆಸ್ಟ್ ಇರ್ತಾರೆ ಹೆಂಗೆ ಹೇಳ್ತೀವಿ? ಹೇಳಕ್ ಬರಲ್ಲ ನಮ್ಗೆ ಯಾರು ಹಾನೆಸ್ಟ್ ಇರ್ತಾರೆ. ನೋಡಿ, ನಾನು ನೋಡಿದ್ರೆ ನಮ್ಮ ತಂಗಿ ಹಾನೆಸ್ಟ್ ಇರ್ತಾಳೆ ಅಂತ ಹೇಳಿ, ಬಟ್ ನಮ್ಮ ತಮ್ಮ ಏನ್ ಹೇಳ್ತಾನೆ? ನಾನೇ ಹಾನೆಸ್ಟ್ ಇರ್ತೀನಿ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಯಾರು ಹಾನೆಸ್ಟ್ ಇರ್ತಾರ ಅಂತ ಹೇಳಕ್ ಬರಲ್ಲ. ಓಕೆ, ಸೊ ದಟ್ ಈಸ್ ವೈ ದಿಸ್ ಇಸ್ ನಾಟ್ ಎ ಡಿಫೈನ್ಡ್ ಸೆಟ್ ಆಗುತ್ತೆ. ನೆಕ್ಸ್ಟ್ ಕಲೆಕ್ಷನ್ ಆಫ್ ಹಾರ್ಡ್ ವರ್ಕಿಂಗ್ ಟೀಚರ್ಸ್ ಇನ್ ದ ಸ್ಕೂಲ್. ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ? ಈಗ ನೋಡಿ, ನನ್ನ ಪ್ರಕಾರ ನಾನು ಹಾರ್ಡ್ ವರ್ಕಿಂಗ್ ಅಂತ ಹೇಳ್ಕೊಂತೀನಿ, ಬಟ್ ಬೇರೆಯವರು ಅದೇ ಹೇಳ್ಬೇಕಲ್ಲ. ಬೇರೆಯವ್ರು ಅವ್ರವ್ರ ಹೇಳ್ಕೊಂಡ್ರೆ ಆಗಲ್ಲ. ಸೊ ದಟ್ ಈಸ್ ವೈ ದಿಸ್ ಇಸ್ ಆಲ್ಸೋ ನಮಗೆ ನಾಟ್ ಡಿಫೈನ್ಡ್ ಸೆಟ್. ವಿಚ್ ಮೀನ್ಸ್ ಯಾವ್ದಾಗುತ್ತೆ? ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ನೋಡಿ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ರಿ. ನೆಕ್ಸ್ಟ್ ಇಲ್ಲಿ ನೋಡಿ, ಸೊ ಏನ್ ಕೊಟ್ಟಿದ್ದಾರೆ? ಸೊ ಹಿಯರ್ 4x, ಓಕೆ, 4x plus 9 that is lesser than 30 degree. ಓಕೆ, ಇದನ್ನು ಸಾಲ್ವ್ ಮಾಡಿದ್ರೆ ಸೊ ನಮಗೆ ಎಲಿಮೆಂಟ್ಸ್ ಏನ್ ಬರ್ತಾ ನೋಡಿ. ಸೊ ದಟ್ ಈಸ್ ಈ +9 ಆ ಕಡೆ ತಗೊಂಡೆ, ಅವಾಗ ಏನಾಗುತ್ತೆ? 4x is lesser than 30 minus 9. ಹೌದಾ? 30 minus 9 ಅಂದ್ರೆ ಎಷ್ಟಾಗುತ್ತೆ? 21 ಬರುತ್ತೆ. ಸೊ ದಟ್ ಈಸ್ 4x that is equal to 4x is lesser than 31 ಅಂದ್ರೆ x value is lesser than 21 divided by 4. 4 1 ja 4 how much ja 4 5 point something ಏನೋ ಬರುತ್ತೆ. 5.2 ಅಥವಾ 5.4 1 ja ಇಲ್ಲಿ ಎಷ್ಟಾಗುತ್ತೆ? ಪಾಯಿಂಟ್ ಕೊಡಿ, 5.2 ಸಮಥಿಂಗ್ ಏನೋ ಬರುತ್ತೆ.
ಅಂದ್ರೆ ಎಕ್ಸ್ ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ 5.2. 5.2ಕ್ಕಿಂತ ಕಡಿಮೆ ಇರೋ ನ್ಯಾಚುರಲ್ ನಂಬರ್ಸ್ ಯಾವ್ದು? 5.2ಕ್ಕಿಂತ ಕಡಿಮೆ ಇರೋ ನ್ಯಾಚುರಲ್ ನಂಬರ್ಸ್ 1 2 3 4 5 ಹೌದಾ? ಸೊ ದಟ್ ಈಸ್ ಯಾವ್ದು? ಆಪ್ಷನ್ ಬಿ ಆಗುತ್ತೆ. ಹೌದು 5. ಸೊ ದಟ್ ಈಸ್ ನಮಗೆ ಎಕ್ಸ್ ಬಿಲಾಂಗ್ಸ್ ಟು ಏನು ಕೊಡಿದ್ರೆ ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್ ನ್ಯಾಚುರಲ್ ನಂಬರ್ಸ್. ಓಕೆ 5.2ಕ್ಕಿಂತ ಕಡಿಮೆ ಇರೋ ನ್ಯಾಚುರಲ್ ನಂಬರ್ಸ್ ಅದು 1 2 3 4 5 ಯಾವುದು? ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಓಕೆ ಇಲ್ಲಿ ನೋಡಿ, ಸೊ ಇದು ನೋಡಿ ಈ ಕ್ವಶನ್ ಕೇಳಿದರೆ ಈಗ ಯಾವಾಗ 2015ಗೋ 2023ಗೋ ಕೇಳಿದರೆ ಇದು. ಓಕೆ 2023 ಕೇಳಿದರೆ ಈ ಕ್ವಶನ್. ಓಕೆ ಸೊ ದಿಸ್ ಕ್ವಶನ್ ಆಸ್ಕ್ಡ್ ಇನ್ 2023. ಓಕೆ 2023 ಅಲ್ಲಿ ಕೇಳಿದ್ರೆ ಈ ಕ್ವಶನ್. ಓಕೆ ನಾವು ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾನ್ ಎಂಪ್ಟಿ ಸೆಟ್ ಅಂತ ಕೇಳಿದ್ರೆ, ನಾನ್ ಎಂಪ್ಟಿ ಸೆಟ್ ಯಾವುದು ಇದರಲ್ಲಿ? ಇಲ್ಲಿ ನೋಡಿ ಎಕ್ಸ್ ಸ್ಕ್ವೇರ್ ದಟ್ ಇಸ್, ಇದನ್ನು ಸಾಲ್ವ್ ಮಾಡೋಣ ಫಸ್ಟ್. ಎಕ್ಸ್ ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 1 ದಟ್ ಇಸ್ ಈಕ್ವಲ್ ಟು 0. ಅಂದ್ರೆ ಎಕ್ಸ್ ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು 1 ಬರುತ್ತೆ. ಅಂದ್ರೆ ಎಕ್ಸ್ ದಟ್ ಕ್ಯಾನ್ ಬಿ -1 ಆರ್ +1 ಹೌದಾ? ಇದು ನಾನ್ ಎಂಪ್ಟಿ ಸೆಟ್ ಹೌದಾ? ಇದು ನಾನ್ ಎಂಪ್ಟಿ ಸೆಟ್ ಹೌದಾ? ಸೊ ದಟ್ ಈಸ್ ನಾನ್ ಎಂಪ್ಟಿ ಸೆಟ್ ವಿಚ್ ಮೀನ್ಸ್ ಇದೇ ಕರೆಕ್ಟ್ ಆಗುತ್ತೆ ನಮಗೆ. ಸೊ ಆಪ್ಷನ್ ಎ ಇಸ್ ದ ನಾನ್ ಎಂಪ್ಟಿ ಸೆಟ್. ಏನು ಬರುತ್ತೆ? ಎಕ್ಸ್ ವ್ಯಾಲ್ಯೂಸ್ -1 ಮತ್ತೆ 1. ಎಕ್ಸ್ ಸೆಟ್ ದಟ್ ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್. ಓಕೆ ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್. ಓಕೆ ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ ಯಾವ್ದು ಇದರಲ್ಲಿ? ಎಕ್ಸ್ ವ್ಯಾಲ್ಯೂ -1 ಮತ್ತೆ 1 ಬರುತ್ತೆ. ನ್ಯಾಚುರಲ್ ನಂಬರ್ ಯಾವ್ದು ನಮಗೆ? ನ್ಯಾಚುರಲ್ ನಂಬರ್ ಏನು ಬರುತ್ತೆ ನಮಗೆ? ದಟ್ ಈಸ್ 1 ಬರುತ್ತೆ ನಮಗೆ. ಇಲ್ಲಿ 1 ಎಲಿಮೆಂಟ್ ಬರುತ್ತೆ. ವಿಚ್ ಮೀನ್ಸ್ 1 ಬರುತ್ತೆ ಅಂದ್ರೆ 1 ಇಸ್ ಎ ನಾನ್ ಎಂಪ್ಟಿ ಸೆಟ್ ಹೌದಾ? ಸೊ ವಿಚ್ ಮೀನ್ಸ್ ಯಾವ ಆಪ್ಷನ್ ಕರೆಕ್ಟ್? ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಇದು ಚೆಕ್ ಮಾಡೋಣ. ಓಕೆ ಇದು ಆಪ್ಷನ್ ಎಕ್ಸ್ ಕ್ಯೂ. ಆಪ್ಷನ್ ಬಿ ನೋಡಿ, ಆಪ್ಷನ್ ಬಿ ನಮ್ಗೆ ಇದು ಆಪ್ಷನ್ ಎ ಆಯ್ತು. ಆಪ್ಷನ್ ಬಿ ಅಂತ ಬಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ದಟ್ ಈಸ್ ಈಕ್ವಲ್ ಟು 0. ಈ +3 ನ ಕಡೆ ತಗೊಂಡು ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು -. ಸ್ಕ್ವೇರ್ ಮಾಡಿದ್ರೆ ಏನು ಬರುತ್ತೆ ನಮಗೆ? ಸ್ಕ್ವೇರ್ ಮಾಡಿದ್ರೆ -3 ಬರುತ್ತೆ. ಯಾವ್ದ್ರ ವ್ಯಾಲ್ಯೂ ಬರಲ್ಲ. ಸೊ ದಟ್ ಈಸ್ ಎಕ್ಸ್ ಬಿಲಾಂಗ್ಸ್ ಟು ಎಂಪ್ಟಿ ಸೆಟ್. ಇದು ಎಂಪ್ಟಿ ಸೆಟ್ ಆಗುತ್ತೆ. ಓಕೆ ಸೊ ದಟ್ ಈಸ್ ಇದು ಎಂಪ್ಟಿ ಸೆಟ್. ಬಟ್ ಏನೋ ನಾನ್ ಎಂಪ್ಟಿ ಸೆಟ್. ನಾನ್ ಎಂಪ್ಟಿ ಸೆಟ್ ಅಂದ್ರೆ ನಮಗೆ ಎಲಿಮೆಂಟ್ಸ್ ಇರಬೇಕು, ಅಟ್ಲೀಸ್ಟ್ ಒಂದಾದ್ರೆ ಎಲಿಮೆಂಟ್ಸ್ ಇರಬೇಕಂತ ಹೇಳ್ತಾರೆ ನಾನ್ ಎಂಪ್ಟಿ ಸೆಟ್. ಎಂಪ್ಟಿ ಸೆಟ್ ಆಗಿದೆ ಇದು ಎಂಪ್ಟಿ ಸೆಟ್. ಅದೇ ತರ ಇದನ್ನು ಒಂದೇ ಆಗ್ತಾರೆ. ಎಕ್ಸ್ ಸ್ಕ್ವೇರ್ ಓಕೆ ಓಕೆ +6 ದಟ್ ಈಸ್ ಈಕ್ವಲ್ ಟು 0 ಅಂದ್ರೆ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು -6 ಬರುತ್ತೆ. ಓಕೆ ಸ್ಕ್ವೇರ್ ಮಾಡಿದ್ರೆ ಯಾವ್ದಾದ್ರು -6 ಬರುತ್ತಾ? ಇಲ್ಲ. ಸೊ ದಟ್ ಈಸ್ ವೈ ದಿಸ್ ಆಲ್ಸೋ. ಓಕೆ ಅದೇ ತರ ಇದು ನೋಡಿ, ಇದು ಎಕ್ಸ್ ಸ್ಕ್ವೇರ್. ಓಕೆ ಎಕ್ಸ್ ಸ್ಕ್ವೇರ್ ಆಪ್ಷನ್ ಡಿ. ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಎಕ್ಸ್ +3 ಅಂತ ಕೊಟ್ಟಿದ್ದಾರೆ. ಓಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಇದು ನೋಡಿ, ಇದನ್ನು ಕ್ವಾಡ್ರಾಟಿಕ್ ಇಕ್ವೇಷನ್ ಬಿಡಿಸ್ಕೊಂಬರಿ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ -x +3 ಬರುತ್ತೆ ಹೌದಾ? ಓಕೆ ಇದನ್ನ ಸ್ವಲ್ಪ ಸ್ಪೇಸ್ ತಗೊಂಡ್ಬಿಡ್ತಾರೆ, ಇಲ್ಲಾಂದ್ರೆ ಇಲ್ಲಿ ಮಾಡ್ಬಿಡೋಣ. ಇದು ಡಿ, ಆಪ್ಷನ್ ಡಿ. ಓಕೆ ಸೊ ದಟ್ ಈಸ್ ಕ್ವಾಡ್ರಾಟಿಕ್ ಇಕ್ವೇಷನ್ ಬಿಡಿಸ್ಕೊಂಬರಿ ಬರುತ್ತಾ? ಓಕೆ ಕ್ವಾಡ್ರಾಟಿಕ್ ಇಕ್ವೇಷನ್ ಬಿಡಿಸಿದ್ರೆ ಫಸ್ಟ್ ಏನ್ ಮಾಡೋಣ? ಡಿ ಕನೆಕ್ಟ್ ಡಿಸ್ಕ್ರಿಮಿನೆಂಟ್ ಏನ್ ಬರುತ್ತೆ ನಮಗೆ? ಡಿಸ್ಕ್ರಿಮಿನೆಂಟ್ ಅಂದ್ರೆ ಸೊ b² - 4ac ಕನೆಕ್ಟ್ b² - 4ac. ಸೊ b² ಅಂದ್ರೆ -1, b ಪ್ಲಸ್ ಇಲ್ಲಿಂದ ಮೈನಸ್ ಇದೆ -1² -4 ಟೈಮ್ಸ್ ಆಫ್ a ಪ್ಲಸ್ ಇಲ್ಲಿ 1 ಇದೆ 1 ಬರ್ಕೊಳ್ಳಿ. ನೆಕ್ಸ್ಟ್ c ಪ್ಲಸ್ ಇಲ್ಲಿ ಏನಾಗುತ್ತೆ ನಮಗೆ? 3 ಇದೆ 3 ಬರ್ಕೊಳ್ಳಿ. ಸೊ ದಟ್ ಈಸ್ ಈಕ್ವಲ್ ನಮಗೆ ಏನು ಬರುತ್ತೆ? ದಟ್ ಈಸ್ 1 - 12 ಬರುತ್ತೆ. 1 - 12 ಇಸ್ ನಥಿಂಗ್ ಬಟ್ ನಮಗೆ ಇದು ಡಿಸ್ಕ್ರಿಮಿನೆಂಟ್ ಡಿ. 1 - 12 ಅಂದ್ರೆ ಏನು ಬರುತ್ತೆ ನಮಗೆ? ಸೊ 1 - 12 -11 ಬರುತ್ತೆ. ಓಕೆ ಡಿ ದಟ್ ಈಸ್ ಈಕ್ವಲ್ ಟು -11 ಬರುತ್ತೆ. -11 ಇಸ್ ಲೆಸ್ಸರ್ ದನ್ 0. ಸೊ -11 ಲೆಸ್ಸರ್ ದನ್ 0 ವಿ ವಿಲ್ ಗೆಟ್ ಇಮ್ಯಾಜಿನರಿ ರೂಟ್ಸ್. ಓಕೆ ನಮ್ಗೆ ಏನಾಗುತ್ತೆ? ವಿ ವಿಲ್ ಗೆಟ್ ಇಮ್ಯಾಜಿನರಿ ರೂಟ್ಸ್ ಬರುತ್ತೆ. ಇಮ್ಯಾಜಿನರಿ ರೂಟ್ಸ್ ಬರ್ತವೆ ಅಂದ್ರೆ ನಮ್ಗೇನು? ಸೊ ನಮ್ಗೇನು ಬರುತ್ತೆ? ನ್ಯಾಚುರಲ್ ನಂಬರ್ಸ್ ಬರುತ್ತೆ. ನ್ಯಾಚುರಲ್ ನಂಬರ್ ಬರ್ತಿಲ್ಲ. ದಟ್ ಈಸ್ ವೈ ದಿಸ್ ಈಸ್ ಆಲ್ಸೋ ಎಂಪ್ಟಿ ಸೆಟ್. ಓಕೆ ಇದನ್ನು ಎಂಪ್ಟಿ ಸೆಟ್ ಆಗುತ್ತೆ. ಬಟ್ ನಾನ್ ಎಂಪ್ಟಿ ಅಂತ ಕೇಳಿದ್ರೆ ನಾನ್ ಎಂಪ್ಟಿ. ಫಸ್ಟ್ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ ನೆಕ್ಸ್ಟ್ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಲ್ ಸೆಟ್? ಯಾವ್ದು ಇದು ನಲ್ ಸೆಟ್? ಓಕೆ ಸೊ ನಲ್ ಸೆಟ್ ಯಾವ್ದು ಇದರಲ್ಲಿ? ನಲ್ ಸೆಟ್ ಯಾವ್ದಂದ್ರೆ ಫಸ್ಟ್ ನೋಡಿ, ಸೆಟ್ ಆಫ್ ಪ್ರೈಮ್ ನಂಬರ್ಸ್ ಡಿವಿಸಿಬಲ್ ಬೈ 2. ಪ್ರೈಮ್ ನಂಬರ್ಸ್ ಡಿವಿಸಿಬಲ್ ನೋಡಿ, ಪ್ರೈಮ್ ನಂಬರ್ಸ್ ಯಾವ್ಯಾವು? ಪ್ರೈಮ್ ನಂಬರ್ಸ್ ಆರ್ ನಮ್ಗೆ ಯಾವ್ಯಾವ ಬರ್ತವೆ? 2 3 5 ಓಕೆ 7 ಓಕೆ ಸೊ ಅಪ್ ಟು ಇದಂಗೆ ಹೋಗ್ತಿರುತ್ತೆ. ಸೊ ಪ್ರೈಮ್ ನಂಬರ್ ಡಿವಿಸಿಬಲ್ ಬೈ 2. ಇದು ಪ್ರೈಮ್ ನಂಬರ್ ನೋಡಿ, 2 ಅನ್ನೋದು ಪ್ರೈಮ್ ನಂಬರ್ ಡಿವಿಸಿಬಲ್ ಬೈ 2 ಆಗುತ್ತೆ. ಹೌದು 2 ಇಂದ ಡಿವೈಡ್ ಆಗ್ತಿದೆ. ವಿಚ್ ಮೀನ್ಸ್ ಇದು ಎಂಪ್ಟಿ ಸೆಟ್ ಆಗಲ್ಲ. ಓಕೆ ಸೊ ಇದನ್ನ ಎಂಪ್ಟಿ ಸೆಟ್ ಆಗಲ್ಲ. ದಿಸ್ ಇಸ್ ನಾಟ್ ಎಂಪ್ಟಿ ಸೆಟ್. ಇದು ಎಂಪ್ಟಿ ಸೆಟ್ ಆಗಲ್ಲ. ಓಕೆ ಸೊ ವಿಚ್ ಮೀನ್ಸ್ ಸೆಕೆಂಡ್ ಆಪ್ಷನ್ ನೋಡಿ. ಓಕೆ ಇದು ಎಂಪ್ಟಿ ಸೆಟ್ ಆಗುತ್ತೆ ನೋಡಿ. ಎಕ್ಸ್ ವ್ಯಾಲ್ಯೂ ಲೆಸ್ಸರ್ ದನ್ 4, 4ಕ್ಕಿಂತ ಕಡಿಮೆ 6ಕ್ಕಿಂತ ಜಾಸ್ತಿ, 4ಕ್ಕಿಂತ ಕಡಿಮೆ 6ಕ್ಕಿಂತ ಜಾಸ್ತಿ ಯಾವ್ದಾರ ವ್ಯಾಲ್ಯೂ ಬರುತ್ತೆ? 4ಕ್ಕಿಂತ ಕಡಿಮೆ ಯಾವ್ದಾರ ವ್ಯಾಲ್ಯೂ ಬರುತ್ತೆ? 4ಕ್ಕಿಂತ ಕಡಿಮೆ 6ಕ್ಕಿಂತ ಜಾಸ್ತಿ ಬರುತ್ತೆ ಯಾವ್ದಾರ? ಬರಲ್ಲ. ದಟ್ ಈಸ್ ವೈ ದಿಸ್ ಈಸ್ ವಾಟ್ ಎಂಪ್ಟಿ ಸೆಟ್. ಇದೇ ಎಂಪ್ಟಿ ಸೆಟ್. 4ಕ್ಕಿಂತ ಕಡಿಮೆ 6ಕ್ಕಿಂತ ಜಾಸ್ತಿ ಯಾವ್ದಾರ ನಂಬರ್ ಬರೆಯಕ್ ಬರಲ್ಲ. ದಟ್ ಈಸ್ ವೈ ದಿಸ್ ಈಸ್ ಎಂಪ್ಟಿ ಸೆಟ್. ಓಕೆ ನಾವು y is the common point
ಸಾರಿ y is point common to any two perpendicular lines. ಇಲ್ಲಿ ನೋಡಿ, ಸೊ ಟೂ ಪರ್ಪೆಂಡಿಕ್ಯುಲರ್ ಲೈನ್ಸ್ ಕಾಮನ್ ಪಾಯಿಂಟ್ ಐತಲ್ಲ, ಒಂದಾದ್ರೆ ಐತೆ ಅಟ್ಲೀಸ್ಟ್ ಒಂದು ಐದ್ರೆ. ಸೊ ದಟ್ ಈಸ್ ಆಲ್ಸೋ ದಿಸ್ ಈಸ್ ಆಲ್ಸೋ ಏನಾಗುತ್ತೆ ನನಗೆ ನಾನ್ ಎಂಟಿ ಸೆಟ್ ಆಗುತ್ತೆ. ಸೊ ನಮ್ಗೇನು ಎಂಟಿ ಸೆಟ್ ಯಾವ್ದು ಅಂದ್ರೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಎಂಟಿ ಸೆಟ್ ಅಂದ್ರೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡಿ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ಹಿಯರ್ ನಮಗೆ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಸಿಂಗಲ್ಟನ್ ಸೆಟ್. ಯಾವ ಸಿಂಗಲ್ಟನ್ ಸೆಟ್ ಅಂತ ಹೇಳ್ತಿದ್ದಾರೆ? ಆಪ್ಷನ್ ಎ ನೋಡೋಣ. ಆಪ್ಷನ್ ಎ, ಸೊ ದಟ್ ಈಸ್ ನಮಗಿಂದ ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಲೆಸರ್ ದನ್ 1. ಸೊ ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಲೆಸರ್ ದನ್ ಅಂದ್ರೆ ಎಕ್ಸ್ ವ್ಯಾಲ್ಯೂ ಈಸ್ ಲೆಸರ್ ದನ್ -1. ಓಕೆ, ಗ್ರೇಟರ್ ದನ್ -1. ಓಕೆ, ಗ್ರೇಟರ್ ದನ್ -1, ಲೆಸರ್ ದನ್ 1 ಅಂತ ಅರ್ಥ. ಇಲ್ಲಿ ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಲೆಸರ್ ದನ್ 1 ಅಂದ್ರೆ ಇದು ಮೀನಿಂಗ್ ಅದರದ್ದು. ಓಕೆ, ಸೊ ಇದು ಮೀನಿಂಗು. ವೇರ್ ಹಿಯರ್ ನಮಗೆ ಎಕ್ಸ್ ಬಿಲಾಂಗ್ಸ್ ಟು ಇಂಟೀಜರ್ಸ್ ಅಂತ, ಐ ಇಸ್ ಅಂದ್ರೆ ಇಂಟೀಜರ್ಸ್ ಅಂದ್ರೆ ನಮ್ಗೆ ಎಲಿಮೆಂಟ್ಸ್ ಏನ್ ಬರ್ತದೆ ಸೆಟ್ ಅಲ್ಲಿ -1 ಇಂದ 1 ಒಳಗೆ, -1 ಇಂದ 1 ಒಳಗೆ ಇಂಟೀಜರ್ಸ್ ಏನಾದ್ರೆ 0 ಬರುತ್ತೆ. ಓಕೆ, ಇದೇನಾಗುತ್ತೆ? ಇದು ಸಿಂಗಲ್ಟನ್ ಸೆಟ್. ಆಪ್ಷನ್ ಏನಾಗುತ್ತೆ? ಸಿಂಗಲ್ಟನ್ ಆಗುತ್ತೆ. ವೈ? ಬಿಕಾಸ್ ಎಷ್ಟು ಎಲಿಮೆಂಟ್ಸ್ ಇದೆ ನಮ್ಗೆ? ಒಂದು ಎಲಿಮೆಂಟ್ ಇದೆ, ಒಂದು ಎಲಿಮೆಂಟ್. ಸೊ ದಟ್ ಈಸ್ ನಮ್ಗೆ ಇದು ಸಿಂಗಲ್ಟನ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಅಂದ್ರೆ ಇದೇ ಕರೆಕ್ಟ್ ಆಗುತ್ತೆ ಅಂದ್ರೆ ಇದು ಆಗುತ್ತೆ. ನೆಕ್ಸ್ಟ್ ಬಿ ನೋಡಿ. ಸೊ ಮಾಡ್ಯುಲಸ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು 5. ಇಲ್ಲಿ ನೋಡಿ, ನೀವು -5 ಹಾಕಿದ್ರು 5 ಬರುತ್ತೆ, +5 ಹಾಕಿದ್ರು 5 ಬರುತ್ತೆ. ಅಂದ್ರೆ ನಮ್ಗೆ ಎಲಿಮೆಂಟ್ಸ್ ಏನಿರುತ್ತೆ -5, 5. ಇದೇನಾಗ ಸಿಂಗಲ್ಟನ್ ಸೆಟ್ ಆಗುತ್ತೆ. ಸಿಂಗಲ್ ಸೆಟ್ ಅಂದ್ರೆ ಎಷ್ಟು ಎಲಿಮೆಂಟ್ಸ್ ಇರಬೇಕು? ಒಂದೇ ಇರಬೇಕು. ಇದು ಸಿಂಗಲ್ ಸೆಟ್ ಎಲಿಮೆಂಟ್ ಆಗಲ್ಲ. ದಟ್ ಈಸ್ ಇದು ರಾಂಗ್ ಆಗುತ್ತೆ, ಇದು ರಾಂಗ್ ಬರುತ್ತೆ. ನೆಕ್ಸ್ಟ್ ಅದೇ ತರ ಇದು x² ದಟ್ ಈಸ್ ಈಕ್ವಲ್ ಟು 1. ಓಕೆ, ಸೊ ನಮ್ಗೆ ಆಪ್ಷನ್ ಸಿ ನೋಡಿ. x² ದಟ್ ಈಸ್ ಈಕ್ವಲ್ ಟು 1 ಅಂದ್ರೆ ಎಕ್ಸ್ ವ್ಯಾಲ್ಯೂ ಏನನ್ನ ಹಾಕಿದ್ರೆ ನಮಗೆ 1 ಬರುತ್ತೆ. ಎಕ್ಸ್ ವ್ಯಾಲ್ಯೂ ಏನು ಹಾಕಿದ್ರೆ ಎಕ್ಸ್ ವ್ಯಾಲ್ಯೂ -1 ಮತ್ತೆ 1 ಹಾಕಿದ್ರೆ ನಮ್ಗೆ ಏನ್ ಬರುತ್ತೆ? ನಮಗೆ 1 ಬರುತ್ತೆ. ವಿಚ್ ಮೀನ್ಸ್ ದಿಸ್ ಈಸ್ ಆಲ್ಸೋ ನಾಟ್ ಸಿಂಗಲ್ಟನ್. ಎಷ್ಟು ಎಲಿಮೆಂಟ್ಸ್ ಇದೆ? 2 ಎಲಿಮೆಂಟ್ಸ್. ನೆಕ್ಸ್ಟ್ ಅದೇ ತರ ನೋಡಿ ಆಪ್ಷನ್ ಡಿ. ನಮಗೆ ಇಲ್ಲಿ ನೋಡಿ x². ಓಕೆ, x² ಪ್ಲಸ್ x ಪ್ಲಸ್ 1. ಓಕೆ, ದಟ್ ಈಸ್ ಈಕ್ವಲ್ ಟು 0. ಓಕೆ, ವೇರ್ x ಬಿಲಾಂಗ್ಸ್ ಟು ಆಲ್ ರಿಯಲ್ ನಂಬರ್ಸ್. ಓಕೆ, ಇಲ್ಲಿ ನೋಡಿ ಇದನ್ನ ಸಾಲ್ವ್ ಮಾಡಿದ್ರೆ ಫಸ್ಟ್ ಇದು ಡಿಸ್ಕ್ರಿಮಿನೆಂಟ್ ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡಕ್ ಬರಲ್ಲ. ಫಸ್ಟ್ ಆಫ್ ಆಲ್ ಇದು ಸಾಲ್ವ್ ಮಾಡಕ್ ಬರಲ್ಲ, ಡೈರೆಕ್ಟ್ ಆಗಿ ಸಾಲ್ವ್ ಮಾಡಕ್ ಬರಲ್ಲ. ಬಟ್ ಅದಕ್ಕೋಸ್ಕರ ಡಿಸ್ಕ್ರಿಮಿನೆಂಟ್ ಕಂಡಿಡ್ತೀನಿ. ಡಿಸ್ಕ್ರಿಮಿನೆಂಟ್ ಏನ್ ಬರುತ್ತೆ ನಮಗೆ? ಸೊ ಡಿ ದಟ್ ಈಸ್ ಈಕ್ವಲ್ ಟು b² - 4ac ಇದನ್ನ ಕಂಡಿಡ. ಸೊ b ಪ್ಲಸ್ ಅಲ್ಲಿ 1 ಇದ್ರೆ 1² - 4 ಟೈಮ್ಸ್ ಆಫ್ a ಪ್ಲಸ್ ಅಲ್ಲಿ 1 ಇದೆ, c ಪ್ಲಸ್ ಅಲ್ಲಿ 1 ಇದೆ. ಸೊ ದಟ್ ಈಸ್ ನಮಗೆ 1 - 4 ಆಗುತ್ತೆ. 1 - 4 ಅಂದ್ರೆ -3 ಆಗುತ್ತೆ. ಸೊ d ವ್ಯಾಲ್ಯೂ ಈಸ್ ದಟ್ ಈಸ್ ಈಕ್ವಲ್ ಟು -3, ದಟ್ ಈಸ್ ಲೆಸರ್ ದನ್ 0. therefore you will get ನಮಗೆ ಇಮ್ಯಾಜಿನರಿ ರೂಟ್ಸ್, ಇಮ್ಯಾಜಿನರಿ ವ್ಯಾಲ್ಯೂಸ್ ಬರ್ತವೆ. ಇಮ್ಯಾಜಿನರಿ ವ್ಯಾಲ್ಯೂಸ್ ಬರ್ತವೆ, ಬಟ್ ನಮ್ಗೆ ಏನು ರಿಯಲ್ ನಂಬರ್ಸ್ ಬರ್ಬೇಕು. ಅಂದ್ರೆ ಏನಾಗುತ್ತೆ? ನಮಗೆ ಎಂಟಿ ಸೆಟ್ ಬರುತ್ತೆ. ಇದು ಎಂಟಿ ಬರುತ್ತೆ. ಓಕೆ, ಇದು ಎಂಟಿ ಬರುತ್ತೆ. ಅದಕ್ಕೋಸ್ಕರ ದಿಸ್ ಇಸ್. ಬಟ್ ಏನು ಸಿಂಗಲ್ಟನ್ ಸೆಟ್ ಅಂದ್ರೆ ಒಂದೇ ಎಲಿಮೆಂಟ್ ಇರಬೇಕು. ಒಂದೇ ಎಲಿಮೆಂಟ್ ಯಾವುದು? ಆಪ್ಷನ್ ಎ ಆಗುತ್ತೆ ನೋಡಿ. ಇದು ಗೊತ್ತಿರ್ಬೇಕು ನಿಮ್ಗೆ. ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಲೆಸರ್ ದನ್ 1 ಅಂತಂದ್ರೆ ದಟ್ ಈಸ್ ಎಕ್ಸ್ ವ್ಯಾಲ್ಯೂಸ್ ಬಿಟ್ವೀನ್ -1 ಇಂದ 1 ಅಂತ ಅರ್ಥ. ಓಕೆ, ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ತೀವಿ. ನೆಕ್ಸ್ಟ್ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ? ನೆಕ್ಸ್ಟ್ ಹಿಯರ್. ಓಕೆ, ನಾವು ಹಿಯರ್ ವಾಟ್ ದೇ ಹ್ಯಾವ್ ಗಿವನ್ ಇಸ್ x such that which of the following sets are equal. ಯಾವ ಸೆಟ್ಸ್ ಈಕ್ವಲ್ ಇದೆ ಅಂತ. x ಬಿಲಾಂಗ್ಸ್ ಟು ನ್ಯಾಚುರಲ್, x ವ್ಯಾಲ್ಯೂ ಲೆಸರ್ ದನ್ 3 ಅಂತ ಹೇಳಿದ್ರೆ ಅದು a ಸೆಟ್ ದಟ್ ಇಸ್ ಈಕ್ವಲ್ ಟು ಏನು ಬರುತ್ತೆ? x ವ್ಯಾಲ್ಯೂ ಲೆಸರ್ ದನ್ 3 ಅಂದ್ರೆ 1 ಮತ್ತೆ 2. ನೆಕ್ಸ್ಟ್ b ದಟ್ ಇಸ್ ಈಕ್ವಲ್ ಟು 1 ಮತ್ತೆ 2 ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ, ಮತ್ತೇನಿಲ್ಲ. ಸೊ ಸಿ ಅಂದ್ರೇನು? ಸಿ ಮತ್ತೆ ಇದು ಸಿ ಈಕ್ವಲ್ ಆಗುತ್ತಾ? a ಮತ್ತೆ b ಗೆ ಈಕ್ವಲ್ ಆಗಲ್ಲ. ಓಕೆ, ನೆಕ್ಸ್ಟ್ ಸಿ ಬರ್ಕೊಂಬಿಡೋಣ ಫಸ್ಟ್ 3, 1. ಡಿ ಏನ್ ಬರುತ್ತೆ ನೋಡಿ? ಡಿ ಓಕೆ, ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್, ಎಕ್ಸ್ ಇಸ್ ಆಡ್. ಓಕೆ, ಎಕ್ಸ್ ಅನ್ನೋದು ಆಡ್. ಅದು ಎಷ್ಟು? 5 ಗಿಂತ ಕಡಿಮೆ. 5 ಗಿಂತ ಕಡಿಮೆ ಇರೋ ಆಡ್ ನಂಬರ್ಸ್ ಯಾವುದು? 1 ಆಗುತ್ತೆ. ನೆಕ್ಸ್ಟ್ 2 ಈವನ್ ನಂಬರ್, ಮತ್ತೆ ನೆಕ್ಸ್ಟ್ 3 ಆಗುತ್ತೆ. 5 ಗಿಂತ ಕಡಿಮೆ ಆಡ್ ನಂಬರ್ಸ್. ನೆಕ್ಸ್ಟ್ ಈ ಸೆಟ್ ನೋಡಿ. ಈ ಸೆಟ್ ಅಲ್ಲಿ ಏನಿದೆ ಎಲಿಮೆಂಟ್ಸ್? ಈ ಸೆಟ್ ಅಲ್ಲಿ 1, 2 ಇದೆ. 2, 1 ಅಂದ್ರೆ 1, 2 ಎರಡು ಒಂದೇ. ದಟ್ ಈಸ್ ಎಫ್ ಇವೆಂಟ್ ಅಂದ್ರೆ ಏನು? 1, 1, 3 ಯಾವುದು? ಇಲ್ಲಿ ನೋಡಿ ನಮಗೆ ಎ ಮತ್ತೆ ಬೇರೆ ಪೆನ್ನಿಂದ ಯೂಸ್ ಮಾಡ್ತಾರೆ. ಎ ಬಿ ಇ. ಓಕೆ, ಎ ಬಿ ಈಕ್ವಲ್ ಇದೆ ನೋಡಿ. ಯಾವುದು? ಇದು ಆಪ್ಷನ್, ಇದು ಬಿ ಕರೆಕ್ಟ್ ಇದೆ. ನೆಕ್ಸ್ಟ್ ಅದೇ ತರ ಸಿ ಡಿ ಈಕ್ವಲ್ ಇದೆ. ಓಕೆ, ಸಿ ಮತ್ತೆ ಡಿ ಈಕ್ವಲ್ ಇದೆ. ಸಿ ಮತ್ತೆ ಡಿ ಈಕ್ವಲ್ ಇರ್ತೈತಾ? ಸಿ ಮತ್ತೆ ಡಿ ಮತ್ತೆ ಇ. ಸಿ ಮತ್ತೆ ಡಿ ಅಷ್ಟೇ ಈಕ್ವಲ್ ಇದೆ, ಇ ಈಕ್ವಲ್ ಇಲ್ಲ ನಮ್ಗೆ. ಓಕೆ, ಸಿ ಮತ್ತೆ ಡಿ ಮತ್ತೆ ಇ ಈಕ್ವಲ್ ಅಲ್ಲಿ, ಇ ಅಲ್ಲಿ ಏನಿದೆ? 2, 1 ಇದೆ. ನಮಗೆ ಎ ಮತ್ತೆ ಬಿ ಮತ್ತೆ ಇ ಅಷ್ಟೇ ಈಕ್ವಲ್ ಆಗುತ್ತೆ. ವಿಚ್ ಮೀನ್ಸ್ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನಮಗೆ? ವಿಚ್ ಆಪ್ಷನ್ ಇಸ್ ಕರೆಕ್ಟ್ ನಮಗೆ? ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್.
ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ತೀವಿ. ನೆಕ್ಸ್ಟ್ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇದು ನೋಡಿ, ಇದು ಗೊತ್ತಿರ್ಬೇಕು ನೀವು. ಈಗ ನೋಡಿ ಜಸ್ಟ್ ನಾವು ಹೇಳಿದ್ದೀನಿ ನಾನೇನು ಅಂತಂದ್ರೆ, ಸೊ ವೆನ್ ಎವರ್ ಯು ಹ್ಯಾವ್, ಓಕೆ, ನಾವು ವೆನ್ ಎವರ್ ಯು ಹ್ಯಾವ್ ಮಾಡ್ಯುಲಸ್ ಆಫ್ ಎಕ್ಸ್ ಲೆಸ್ಸರ್ ದನ್ ಅಂತ ಬಂದ್ರೆ, ಓಕೆ, ದಟ್ ಈಸ್ ಮಾಡ್ಯುಲಸ್ ಆಫ್ 2x plus 3, ಓಕೆ, ಈಸ್ ಲೆಸ್ಸರ್ ದನ್ 7 ಅಂತಂದ್ರೆ, ದಟ್ ಈಸ್ 2x plus 3 ಈಸ್ ಲೆಸ್ಸರ್ ದನ್ 7 ಗ್ರೇಟರ್ ದನ್ -7 ಅಂತ ಅರ್ಥ. ಇದು ಗೊತ್ತಿರ್ಬೇಕು. ವೆನ್ ಮಾಡ್ಯುಲಸ್ ಆಫ್ ಎಕ್ಸ್ ಲೆಸ್ಸರ್ ದನ್ ಎ ಅಂತ ಬಂದ್ರೆ, ವಿಚ್ ಮೀನ್ಸ್ ಇದನ್ನ ಹೆಂಗ್ ಬರೀ ಬಂದ್ರೆ ಎಕ್ಸ್ ವ್ಯಾಲ್ಯೂ ಇಸ್ ಲೆಸ್ಸರ್ ದನ್, ಓಕೆ, ಲೆಸ್ಸರ್ ದನ್ ಎ ಗ್ರೇಟರ್ ದನ್ -a ಅಂತ ಅರ್ಥ. ಇದ್ರ ಕಾನ್ಸೆಪ್ಟ್. ಅದ್ರ ಪ್ರಕಾರ ಬರ್ಕೊಳ್ಳಿ. ನಾನು ಜಸ್ಟ್ ಇಲ್ಲಿ ನೋಡಿ ಬರೀ ಎಕ್ಸ್ ವ್ಯಾಲ್ಯೂ ಅಷ್ಟೇ ನೋಡಿ. ಎಕ್ಸ್ ವ್ಯಾಲ್ಯೂ ಏನ್ ಬರುತ್ತೆ ನಮಗೆ, ಇಲ್ಲಿ +3 ಆ ಕಡೆ ಕಳಿಸಿ, ಎರಡು ಕಡೆ +3 ಮಾಡಿ, ಅವಾಗ ಏನ್ ಬರುತ್ತೆ -7 + 3, ಓಕೆ, ಇಲ್ಲಿ 7 ಸಾರಿ -3 ಮಾಡಬೇಕು, ಬಿಕಾಸ್ ಇಲ್ಲಿ ಎಲಿಮಿನೇಟ್ ಮಾಡಬೇಕು, -3 ಮಾಡಿ, ಎರಡು ಕಡೆ -3, ಇಲ್ಲಿ -3, ಅವಾಗ ಏನಾಗುತ್ತೆ 2x + 3, ಇಲ್ಲಿ -3 ಆಗುತ್ತೆ. ಇಲ್ಲ ಸರ್, ಇದು ಕ್ಯಾನ್ಸಲ್. ಓಕೆ, ಇದು ಎಷ್ಟು ಬರ್ತದೆ ನೋಡಿ, ಇದು ಎಷ್ಟು ಬರ್ತದೆ, ಇದು -10 ಬರ್ತದ. ಸೊ -10 ಈಸ್ ಲೆಸ್ಸರ್ ದನ್, ಓಕೆ ಸರ್, 2x, ಓಕೆ, ದಟ್ ಈಸ್ ಲೆಸ್ಸರ್ ದನ್ 7 - 3 ಅಂದ್ರೆ ಎಷ್ಟಾಗುತ್ತೆ 4 ಆಗುತ್ತೆ. ಈಗ 2 ಇಂದ ಡಿವೈಡ್ ಮಾಡಿ ಎಲ್ಲ ಕಡೆ, ಇಲ್ಲಿ 2 ಇಲ್ಲಿ 2 ಇಲ್ಲಿ 2 ಇಂದ ಡಿವೈಡ್, 2 1 2 -5 ಇದು -5, ಸೊ ದಟ್ ಈಸ್ 2 ಕ್ಯಾನ್ಸಲ್ ಮಾಡಿದ್ರೆ x ಬರುತ್ತೆ, ಇಲ್ಲಿ ಏನು ಬರುತ್ತೆ, ಇಲ್ಲಿ 2 ಬರುತ್ತೆ ನೋಡಿ. ಓಕೆ, ಇದು ಅಷ್ಟು. ಇದು ಯಾವ್ದು ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ, ಯಾವ್ದು ಆಪ್ಷನ್ ಎ ಚೆಕ್ ಮಾಡೋಣ ನೋಡಿ, ಆಪ್ಷನ್ ಎ. ಓಕೆ, ನಾವು ಇಲ್ಲಿ ನೋಡಿ, ಇದು ಪ್ಲಸ್, ಓಕೆ, ಇಟ್ ಈಸ್ x + 5 ಲೆಸ್ಸರ್ ದನ್ 7 ಗ್ರೇಟರ್ ದನ್ 5 ಅಂತ. ಇಲ್ಲಿ -5 ನ ಎರಡು ಕಡೆ ಆಡ್ ಮಾಡಿ, -5 ನ ಎರಡು 0 - 5 ಇಸ್ ಲೆಸ್ಸರ್ ದನ್ x + 5, ಓಕೆ, x + 5 -5 ಲೆಸ್ಸರ್ ದನ್ 7 - 5. ನಾವು 0 - 1 ಅಂದ್ರೆ -5 ಬರುತ್ತೆ, -5 ಬರ್ಕೊಳ್ಳಿ. ದಟ್ ಈಸ್ +5 - 5 ಕ್ಯಾನ್ಸಲ್ ಮಾಡಿ, ಇಲ್ಲಿ x ಬರುತ್ತೆ, ದಟ್ ಈಸ್ 7 - 5 ಮಾಡಿದ್ರೆ ಎಷ್ಟು ಬರುತ್ತೆ, 2 ಬರುತ್ತೆ, 2 ಬರುತ್ತೆ. ಸೊ ಇದು ಬಂತ ನೋಡಿ, ಇದು ಬಂತು ನೋಡಿ, ಸೇಮ್ ಆಯ್ತು ಹೌದಾ. ಸೊ ವಿಚ್ ಮೀನ್ಸ್ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವ್ದು ಆಪ್ಷನ್ ಕರೆಕ್ಟ್ ಅದ, ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಬೇಕಾದ್ರೆ ಇಲ್ಲಿ ಸ್ವಲ್ಪ ಇದು ಮಾಡು. ವಿಚ್ ಆಫ್ ದಿ ಫಾಲೋವಿಂಗ್ ಹ್ಯಾಸ್ ಓನ್ಲಿ ಒನ್ ಸೆಟ್, ಇದು ನೋಡಿ, ಯಾವುದು ಸೆಟ್ ಅಲ್ಲಿ ಓನ್ಲಿ ಒನ್, ಯಾವ್ದು ಸೆಟ್ಗೆ ಓನ್ಲಿ ಒನ್ ಸೆಟ್ ಇರುತ್ತೆ ನೋಡಿ, ಒಂದು ಸಬ್ಸೆಟ್ ಇರುತ್ತೆ ಅಂತ ಹೇಳಿ. ಇಲ್ಲಿ ನೋಡಿ ಎಂಟಿ ಸೆಟ್ ಇದು. ನಂಬರ್ ಆಫ್ ಎಲಿಮೆಂಟ್, ಆಪ್ಷನ್ ಎ ಅಲ್ಲಿ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ದಿಸ್ ಸೆಟ್ ಎಷ್ಟು ಬರುತ್ತೆ ನಮಗೆ, 0 ಇದೆ ಹೌದಾ, ಏನ್ ಎಲಿಮೆಂಟ್ ಇಲ್ಲ. ಸೊ ದಟ್ ಈಸ್ ನಮಗೆ n ದಟ್ ಈಸ್ ಈಕ್ವಲ್ ಟು 0 ಆಯ್ತು ಅಂದ್ರೆ. ಸೊ ನಂಬರ್ ಆಫ್ ಸಬ್ಸೆಟ್ಸ್ ದಟ್ ಈಸ್ ಈಕ್ವಲ್ ಟು ನಂಬರ್ ಆಫ್, ಇದ್ರ ಫಸ್ಟ್ ಆಪ್ಷನ್ ಎ ಚೆಕ್ ಮಾಡಿ, ನಂಬರ್ ಆಫ್ ಸಬ್ಸೆಟ್ಸ್. ಓಕೆ, ಸೊ ದಟ್ ಈಸ್ ನಂಬರ್ ಆಫ್ ಸಬ್ಸೆಟ್ಸ್ ದಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಸಬ್ಸೆಟ್ಸ್ ದಟ್ ಈಸ್ ಈಕ್ವಲ್ ಏನು, 2 to the power n ಹೌದಾ. 2 to the power n is nothing but ಎಷ್ಟಾಗುತ್ತೆ, 2 to the power 1 ಆಗುತ್ತೆ, 2 to the power 0 ಆಗುತ್ತೆ, n ಪ್ಲಸ್ ಅಲ್ಲಿ ಏನಿದೆ 0 ಆಗುತ್ತೆ, ದಟ್ ಈಸ್ 2 to the power 0 ಅಂದ್ರೆ 1 ಆಗುತ್ತೆ. ಅಂದ್ರೆ ಯಾವ ಸೆಟ್ ಅಲ್ಲಿ ನಮಗೆ ಒಂದೇ ಸಬ್ಸೆಟ್ ಇರುತ್ತೆ ಅಂದ್ರೆ ಇದು ಫಸ್ಟ್ ಆಪ್ಷನ್ ಎ ನೋಡಿ, ಆಪ್ಷನ್ ಎ ಸೆಟ್ಗೆ ನಮಗೆ ಒಂದೇ ಸಬ್ಸೆಟ್ ಇರುತ್ತೆ. ವೈ, ಬಿಕಾಸ್ ಇಲ್ಲಿ ನಮಗೆ 0 ಎಲಿಮೆಂಟ್ಸ್ ಇದೆ. 0 ಎಲಿಮೆಂಟ್ಸ್ ಅಂದ್ರೆ ನಮಗೆ 2 to the power 0 ಆಗುತ್ತೆ. ನಂಬರ್ ಆಫ್ ಸಬ್ಸೆಟ್ ಫಾರ್ಮುಲಾ 2 to the power n ಪ್ಲಸ್ ಅಲ್ಲಿ ಎಷ್ಟಿದೆ 0 ಎಲಿಮೆಂಟ್ಸ್ ಇದಾವೆ, 2 to the power 0 ಅಂದ್ರೆ 1 ಆಗುತ್ತೆ. ಓಕೆ, ಈ ಸೆಟ್ ನಮಗೆ ಎಷ್ಟು ಎಲಿಮೆಂಟ್ಸ್ ಬರ್ತವೆ, ಎಷ್ಟು ಸಬ್ಸೆಟ್ ಬರ್ತವೆ, ಒಂದೇ ಸಬ್ಸೆಟ್ ಬರುತ್ತೆ ಅಂತ. ಓಕೆ, ಇದು ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಅದೇ ತರ ನೋಡಿ ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10 ಏನ್ ಕೊಟ್ಟಿದ್ದಾರೆ ಅಂದ್ರೆ, ಓಕೆ, ನಾವು ಎ ಇಸ್ ಎ ಸಬ್ಸೆಟ್ ಆಫ್, ಇಲ್ಲಿ ನೋಡಿ ಇದು ಸಬ್ಸೆಟ್ ಅಲ್ಲಿ ಇದೆ. ಓಕೆ, ಎ ಇಸ್ ಎ ಸಬ್ಸೆಟ್, ಇದು ಕರೆಕ್ಟ್ ಇದೆ. ಓಕೆ, ಎ ಇಸ್ ಎ ಸಬ್ಸೆಟ್ ಆಫ್, ಓಕೆ, ಎ ಇಸ್ ಎ ಸಬ್ಸೆಟ್ ಆಫ್ ಎ, ಬಟ್ ಹಿಯರ್ ಇಟ್ ಈಸ್ ಆಪ್ಷನ್ ಬಿ ನೋಡಿ, ಇಟ್ ಈಸ್ ನಾಟ್ ಕರೆಕ್ಟ್. ವೈ, ಬಿಕಾಸ್ ಇದು ಒಂದು ಎಲಿಮೆಂಟ್ ಇದ್ರದ್ದು ಒಳಗಿಂದು ಇದು ಹೆಂಗ್ ಬರ್ಬೇಕಿತ್ತಂದ್ರೆ, ಸೊ ಬಿ ಇದು, ಸೊ ಇದು ಈ ತರ ಬಂದ್ರೆ, ಸೊ ದಿಸ್ ಇಸ್ ಈ ತರ ಬಂದು ಇದು ಕರೆಕ್ಟ್ ಆಗ್ತಿತ್ತು. ವೈ, ಬಿಕಾಸ್ ಇದು ಒಂದು ಎಲಿಮೆಂಟ್ ಆಗುತ್ತೆ ಅಲ್ಲಿ. ಸೊ ದಟ್ ಈಸ್ ನಮ್ಗೆ ಇದಕ್ಕೆ ಏನಾಗಿರ್ಬೇಕಂದ್ರೆ, ದಟ್ ಈಸ್ ಬಿ, ಓಕೆ, ಈಸ್ ಬಿಲಾಂಗ್ಸ್ ಟು ಎ ಆಗಿರ್ಬೇಕಿತ್ತು, ಆಗಿದ್ರೆ ಇದು ಕರೆಕ್ಟ್ ಆಗುತ್ತೆ. ದಟ್ ಈಸ್ ವೈ ಇದು ರಾಂಗ್ ಆಗುತ್ತೆ, ವಿಚ್ ಮೀನ್ಸ್ ಬಿ ರಾಂಗ್ ಆಗುತ್ತೆ, ಇದನ್ನು ರಾಂಗ್ ಆಗುತ್ತೆ. ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೌ ಇಫ್ ಎ ಸೆಟ್ ಹ್ಯಾಸ್ 5 ಎಲಿಮೆಂಟ್ಸ್, ದೆನ್ ನಂಬರ್ ಆಫ್ ಸಬ್ಸೆಟ್ ಫಾರ್ಮುಲಾ ಎಷ್ಟು ಅಂದ್ರೆ, ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎ ಸೆಟ್ ದಟ್ ಇಸ್ ಈಕ್ವಲ್ ಟು 5 ಅಂತಂದ್ರೆ n ದಟ್ ಇಸ್ ಈಕ್ವಲ್ ಟು 5 ಅಂದ್ರೆ ನಂಬರ್ ಆಫ್ ಸಬ್ಸೆಟ್ಸ್ ಇನ್ ಫಾರ್ಮುಲಾ, ನಂಬರ್ ಆಫ್ ಸಬ್ಸೆಟ್ಸ್ ದಟ್ ಇಸ್ ಈಕ್ವಲ್ ಟು 2 to the power n ಹೌದಾ. n ಪ್ಲಸ್ ಅಲ್ಲಿ ಎಷ್ಟಿದೆ ನಮಗೆ 5 ಇದೆ, 2 to the power 5. 2 to the power 5 ಇಸ್ ನಥಿಂಗ್ ಬಟ್ ಎಷ್ಟಾಗುತ್ತೆ ನಮಗೆ 32 ಆಗುತ್ತೆ. 2 to the power 5 is nothing but 32. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್.
ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 12 ನೋಡಿ. ಸೊ ನಾವು ಜಸ್ಟ್ ಸಿ, ಸೊ ದಿಸ್ ಇಸ್ ವಾಟ್ ಬಿ ಮೈನಸ್ ಎ ಇದೆ ಡೈರೆಕ್ಟ್ ಆಗಿ. ಬಿ ಮೈನಸ್ ಎ ಇದು ಅಂದ್ರೆ ಇಲ್ಲಿದ್ರೆ ಬಿ ಮೈನಸ್ ಇದು ನಾನು ಅವಾಗಲೇ ಮಾಡಿಸಿದ್ನಲ್ಲ, ಬಿ ಮೈನಸ್ ಎ ಅಂದ್ರೆ ಇದು. ಸೊ ಬಿ ಸೆಟ್ ಅಲ್ಲಿ ಏನ ತೆಗೆದ್ಬಿಟ್ರೆ ಬಿ ಮೈನಸ್ ಇದು ಕರೆಕ್ಟ್ ಇದೆ ಆಪ್ಷನ್. ನೆಕ್ಸ್ಟ್ ದಿಸ್ ಇಸ್ ಬಿ ಸೆಟ್ ಅಲ್ಲಿ ಎ ಇಂಟರ್ಸೆಕ್ಷನ್ ಬಿ ತಗೊಳ್ಳಿ. ಓಕೆ, ಇದು ಎ ಸೆಟ್. ಓಕೆ, ಇದು ಬಿ ಸೆಟ್, ಇದು ಎ. ಓಕೆ, ಇದು ಎ, ಇದು ಬಿ ಸೆಟ್. ಬಿ ಸೆಟ್ ಅಲ್ಲಿ ಎ ಇದನ್ನ ತೆಗೆದ್ಬಿಡಿ. ಇದನ್ನ ತೆಗೆದ್ರೆ ನೋಡ್ತಿದ್ದೆ ಅಷ್ಟೇ ಬರ್ತದ. ಬಿ ಸೆಟ್ ಇದನ್ನ ತೆಗೆದ್ಬಿಟ್ಟಿದ್ದು ಅಷ್ಟು. ದಟ್ ಈಸ್ ವೈ ದಿಸ್ ಇಸ್ ಆಲ್ಸೋ ಕರೆಕ್ಟ್. ಯಾವ ಆಪ್ಷನ್ ಕರೆಕ್ಟ್? ಆಪ್ಷನ್ ಎ ಮತ್ತೆ ಆಪ್ಷನ್ ಸಿ. ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ನೋಡಿ. ಯಾವ್ದು ಆಪ್ಷನ್ ಎ ಮತ್ತೆ ಆಪ್ಷನ್ ಸಿ ಎರಡು ಕರೆಕ್ಟ್ ಆಗ್ತವೆ. ಎ ಯೂನಿಯನ್ ಬಿ ಆಗಲ್ಲ. ಎ ಯೂನಿಯನ್ ಬಿ ಆಗಂದ್ರೆ ನಮಗೆ ಇದೆಲ್ಲ ಬರುತ್ತೆ ಯೂನಿಯನ್ ಬಟ್. ಓಕೆ, ಸೊ ನಮಗೆ ಯಾವ್ದು ಕರೆಕ್ಟ್ ಆಗುತ್ತೆ? ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಶೇಡೆಡ್ ರೀಜನ್ ಯಾವ್ದು ಬರುತ್ತೆ? ಆಪ್ಷನ್ ಡಿ. ನೆಕ್ಸ್ಟ್ ಇಲ್ಲಿ ನೋಡಿ, ಎ ಮೈನಸ್ ಬಿ ಯೂನಿಯನ್ ವಿತ್. ಫಸ್ಟ್ ಆಫ್ ಆಲ್ ನಾನು ಒಂದಿಂದ ಹಾಕೊಂಡು ಹೋಗ್ತೀನಿ ಫಸ್ಟ್. ಮತ್ತೆ ಎ ಮತ್ತೆ ಬಿ ಎರಡೇ ಅದಾವ ಅಷ್ಟ ಅದ. ದಿಸ್ ಇಸ್ ಎ ಸೆಟ್, ದಿಸ್ ಇಸ್ ಬಿ ಸೆಟ್. ಒಂದೊಂದೇ ಒಂದು ಕಲರ್ ವೈಸ್ ಹಾಕೊಂಡು ಹೋಗ್ತೀನಿ ನೋಡಿ. ದಟ್ ಈಸ್ ಫಸ್ಟ್ ಎಲ್ಲೋ ನೋಡಿ. ಎ ಮೈನಸ್ ಬಿ ಅಂದ್ರೆ ಯಾವುದು? ಓಕೆ, ಎ ಮೈನಸ್ ಬಿ ಅಂದ್ರೆ ಇದು. ಹೌದಾ? ದಿಸ್ ಈಸ್ ಎ ಮೈನಸ್ ಬಿ. ಹೌದಾ? ನೆಕ್ಸ್ಟ್ ಯೂನಿಯನ್ ವಿತ್ ಬಿ ಮೈನಸ್ ಎ. ಬಿ ಮೈನಸ್ ಎ ಯಾವುದು? ಬಿ ಮೈನಸ್ ಎ ಇದು. ಹೌದಾ? ಬಿ ಮೈನಸ್ ಎ ಇದು. ನೆಕ್ಸ್ಟ್ ಯೂನಿಯನ್ ವಿತ್ ಎ ಇಂಟರ್ಸೆಕ್ಷನ್ ಬಿ. ಎ ಇಂಟರ್ಸೆಕ್ಷನ್ ಬಿ ಯಾವುದು? ಇದು. ಹೌದು. ಇವೆಲ್ಲ ಇಂಟರ್ಸೆಕ್ಟ್ ಆದ್ರೆ ಏನಾಗುತ್ತೆ? ಇವೆಲ್ಲ ಇಂಟರ್ಸೆಕ್ಟ್ ಆದ್ರೆ ಏನಾಗುತ್ತೆ? ಇವೆಲ್ಲ ಯೂನಿಯನ್ ಮಾಡಿದ್ರೆ ಏನಾಗುತ್ತೆ ನಮಗೆ? ಎ ಯೂನಿಯನ್ ಬಿ. ಇದು ಯಾವ ತರ ಬಂತು ಡಯಾಗ್ರಾಮ್? ಎ ಯೂನಿಯನ್ ಬಿ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಕ್ವಶನ್ ನಂಬರ್ 14 ಮಾಡೋಣ ನೋಡಿ. ಕ್ವಶನ್ ನಂಬರ್ 14 ಏನ್ ಕೊಟ್ಟಿದ್ರೆ, ಸೊ ಎ ಹ್ಯಾಸ್ ನಮಗೆ ಎಂಟಿ ಸೆಟ್. ಎ ದಟ್ ಇಸ್ ಈಕ್ವಲ್ ಟು ಎಂಟಿ ಸೆಟ್ ಅಂದ್ರೆ ಏನು ಎಲಿಮೆಂಟ್ಸ್ ಇಲ್ಲ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎ ಸೆಟ್ ದಟ್ ಇಸ್ ಈಕ್ವಲ್ ಟು 0 ಅಂತಿದೆ. ಓಕೆ, ನಾವು ಸೊ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಓಕೆ ಪವರ್ ಸೆಟ್ ಆಫ್ ಎ. ಪವರ್ ಸೆಟ್ ಅಂದ್ರೆ ಏನು? ಪವರ್ ಸೆಟ್ ಇಸ್ ಪವರ್ ಸೆಟ್ ಆಫ್ ಎ ಅಂದ್ರೆ ಅದ್ರಲ್ಲಿ ಏನು ಸಬ್ಸೆಟ್ಸ್ ಆಫ್ ಎ ಸೆಟ್. ಎ ಸೆಟ್ಸ್ ಸಬ್ಸೆಟ್ಸ್ ಏನ್ ಬರ್ತವೆ? ಓಕೆ, ಎ ಸೆಟ್ಸ್ ಅಲ್ಲಿ ಎಲಿಮೆಂಟ್ಸೇ ಇಲ್ಲ, ಖಾಲಿ ಎಲಿಮೆಂಟ್ಸ್. ಓಕೆ, ಅದ್ರ ಸಬ್ಸೆಟ್ಸ್ ಏನ್ ಬರ್ತವೆ? ಎ ಸಬ್ಸೆಟ್ಸ್ ಆಫ್ ಓಕೆ ಸಬ್ಸೆಟ್ಸ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ಎಂಟಿ ಸೆಟ್. ಸಬ್ಸೆಟ್ ಎಂಟಿ ಸೆಟ್ ಬರುತ್ತೆ ವಾಪಸ್. ಓಕೆ, ಎಂಟಿ ಸೆಟ್. ಓಕೆ, ಈ ಎಂಟಿ ಸೆಟ್ ಓಕೆ ವಾಪಸ್ ಈ ಎಂಟಿ ಸೆಟ್ಗೆ ಒಂದು ಸೆಟ್ ಅಲ್ಲಿ ಹಾಕ್ಬಿಟ್ರೆ ಮುಗಿತು. ಓಕೆ, ಎಂಟಿ ಸೆಟ್ ಅಲ್ಲಿ ಒಂದು ಸೆಟ್ ಹಾಕ್ಬಿಟ್ಟು ಎಷ್ಟು ಎಲಿಮೆಂಟ್ಸ್ ಅದಾವ? ಪವರ್ ಸೆಟ್ ಅಲ್ಲಿ ಎಲಿಮೆಂಟ್ಸ್ ಎಷ್ಟು ಅದಾವ? ಒಂದೇ ಇತ್ತು. ದಟ್ ಈಸ್ ವೈ ಸೊ ನಂಬರ್ ಆಫ್ ಎಲಿಮೆಂಟ್. ಓಕೆ, ಸೊ ನಂಬರ್ ಆಫ್ ಎಲಿಮೆಂಟ್ಸ್. ಓಕೆ, ನಂಬರ್ ಆಫ್ ಎಲಿಮೆಂಟ್ಸ್ ಓಕೆ ಇನ್ನು ಪವರ್ ಸೆಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು, ಇದು ಪ್ರಾಬಬಿಲಿಟಿ ಆಫ್ ಎ ಅಲ್ಲ, ಮತ್ತೆ ಪ್ರಾಬಬಿಲಿಟಿ ಆಫ್ ಎ ಅನ್ಕೊಂಡ್ರಿ. ಮತ್ತೆ ಪವರ್ ಸೆಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 1. ಹೌದಾ? 1 ಐತೆ ನೋಡಿ ಎಷ್ಟಿದೆ? 1 ಇದೆ. 1 ಬರ್ಕೊಳ್ಳಿ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಈ ಕ್ವಶನ್ ನಂಬರ್ 15 ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 15 ಏನಿದೆ ನಮಗೆ? ಸೊ ಏರಿಯಾ ಶೇಡೆಡ್ ರೀಜನ್, ಇದ್ರ ಶೇಡ್ ಆಫ್ ರೀಜನ್ ಇದೆಯಲ್ಲ, ಅದು ಅದಕ್ಕೆ ಸೂಟೇಬಲ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ಏನು? ಫಸ್ಟ್ ಆಪ್ಷನ್ ಚೆಕ್ ಮಾಡಿ. ಎ ಇಂಟರ್ಸೆಕ್ಷನ್ ಬಿ. ಎ ಇಂಟರ್ಸೆಕ್ಷನ್ ಮತ್ತೆ ಎ ಮತ್ತೆ ಇದು ಹೌದಾ? ಇದು. ಸೊ ದಿಸ್ ಇಸ್ ವಾಟ್ ಎ ಇಂಟರ್ಸೆಕ್ಷನ್ ಬಿ. ನೆಕ್ಸ್ಟ್ ಅದೇ ತರ ಯೂನಿಯನ್ ವಿತ್ ಬಿ ಇಂಟರ್ಸೆಕ್ಷನ್ ಸಿ. ಬಿ ಇಂಟರ್ಸೆಕ್ಷನ್ ಸಿ ಅಂದ್ರೆ ಇದು ಹೌದಾ? ಇವಾಡ್ ಯೂನಿಯನ್ ಮಾಡಿದ್ರೆ ಇದೇ ಬರುತ್ತಲ್ಲ. ಅದು ಇವಾಡ್ ಯೂನಿಯನ್ ಮಾಡಿದ್ರೆ ಇದೇ ಬರುತ್ತೆ. ವಿಚ್ ಮೀನ್ಸ್ ಆಪ್ಷನ್ ಎನೇ ಕರೆಕ್ಟ್ ಆಗುತ್ತೆ. ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಇದು. ಓಕೆ, ಬಿ ಇಂಟರ್ಸೆಕ್ಷನ್ ಬಿ ಅಂದ್ರೆ ಇದು. ಓಕೆ, ಎರಡು ಯೂನಿಯನ್ ಮಾಡಿದ್ರೆ ಸೊ ನಮ್ಗೆ ಇಷ್ಟೇ ಬರುತ್ತೆ. ವಿಚ್ ಮೀನ್ಸ್ ನಮ್ಗೆ ಯಾವ್ದು? ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್ ನೋಡಿ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಕ್ವಶನ್ ಓಕೆ, ಎ ಕೊಟ್ಟಿದ್ರೆ ಫಸ್ಟ್ ಏನ್ ಮಾಡ? ಎ ಯೂನಿಯನ್ ಬಿ ಹೋಲ್ ಡ್ಯಾಶ್. ಓಕೆ, ಎ ಯೂನಿಯನ್ ಬಿ ಹೋಲ್ ಡ್ಯಾಶ್. ಎ ಇಂಟರ್ಸೆಕ್ಷನ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಏನ್ ಬರುತ್ತೆ ಕಂಡಿಡಿ ಅಂತ ಹೇಳಿ. ಇಲ್ಲಿ ನೋಡಿ, ಇವೆಲ್ಲ ಹಾಕೊಂಡ್ ಮಾಡಿದ್ರು ಬರುತ್ತೆ. ಅವೆಲ್ಲ ಹಾಕೊಂಡ್ ಮಾಡೋಕಿನ ಡೈರೆಕ್ಟ್ ಆಗಿ ಮಾಡ್ಬಿಡೋಣ. ಇಲ್ಲಿ ನೋಡಿ, ಫಸ್ಟ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಕಂಡಿಡಿ. ಸೊ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂದ್ರೆ ಫಸ್ಟ್ ನೋಡಿ, ದಿಸ್ ಈಸ್ ಎ, ದಿಸ್ ಈಸ್ ಬಿ. ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂದ್ರೆ ಎ ಯೂನಿಯನ್ ಬಿಟ್ಟು ಬಿ ಬಿಟ್ಟು ಉಳ್ಕಿದ್ದಲ್ಲ, ಇದು ಹೌದಾ? ಸೊ ದಿಸ್ ಈಸ್ ವಾಟ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್. ಓಕೆ, ಅದು ಎದ್ರ ಜೊತೆ ಇಂಟರ್ಸೆಕ್ಟ್ ಮಾಡಬೇಕು? ಎ ಜೊತೆ. ಎ ಅಂದ್ರೆ ನೋಡಿ ಇಂಟರ್ಸೆಕ್ಷನ್ ವಿತ್, ಇದು ಬೇರೆ ಪೆನ್ ಅಂತ ತಗೊಳ್ತಾನೆ. ಸೊ ಇದು ಎ ಇಂಟರ್ಸೆಕ್ಷನ್ ವಿತ್. ಓಕೆ, ಇಂಟರ್ಸೆಕ್ಷನ್ ವಿತ್ ಎ. ಎ ಯಾವ್ದಿದ್ರಲ್ಲಿ? ಓಕೆ, ಎ ಇಲ್ಲಿದೆ ನೋಡಿ. ಓಕೆ, ಇವಾಗ ಏನಾದ್ರು ಇಂಟರ್ಸೆಕ್ಟ್ ಆಗ್ತಾವ ನೋಡಿ. ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಮತ್ತೆ ಎ ಏನಾದ್ರು ಇಂಟರ್ಸೆಕ್ಟ್ ಆಗ್ತಾವ? ಏನ್ ಬರ್ತಿದೆ ನಮಗೆ? ಇವಾಗ ಓವರ್ಲ್ಯಾಪ್ ಆಗ್ತಾವ? ಇಂಟರ್ಸೆಕ್ಷನ್ ಏನು ಬರ್ತಿಲ್ಲಲ್ಲ.
ದಟ್ ಈಸ್ ವೈ ಏನು ಬರುತ್ತೆ ಎಂಟಿ ಸೆಟ್ ಬರುತ್ತೆ. ದಟ್ ಈಸ್ ಏನು ಬರುತ್ತೆ ನಮಗೆ ಎಂಟಿ ಸೆಟ್ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಏನು ಬರುತ್ತೆ ನಮಗೆ ಎಂಟಿ ಸೆಟ್ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. Okay, now A and B are non-empty sets. Okay, so then A dash, okay, A dash intersection B dash whole dash intersection with B dash. ಇದು ಎಕ್ಸಾಕ್ಟ್ಲಿ ಅದೇ ತರ ಈಗ ಮಾಡಿವಲ್ಲ ಅದೇ ತರ. ಫಸ್ಟ್ ಆಫ್ ಆಲ್ ಈಗ ಕೊಟ್ಟಿರೋದು ನೋಡಿ ಏನಂತ ಬರ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ A dash intersection B dash whole dash intersection B dash ಅಂತ ಇದೆ. ಓಕೆ ನೋಡಿ, ದಿಸ್ ಇಸ್ ನಥಿಂಗ್ ಬಟ್ A dash intersection B. ನಿಮ್ಗೆ ಗೊತ್ತಿರ್ಬೇಕು ಫಾರ್ಮುಲಾ A union B whole dash that is equal. So that is nothing but what A dash intersection B dash ಹೋದ ಅದನ್ನೇ ಇಲ್ಲಿ ಬರ್ಬಿಡ್ತೀನಿ. A dash intersection B dash you can dash A union B whole dash. ಅದ್ರ ಹೋಲ್ ಡ್ಯಾಶ್ ಹೆಂಗಿದ್ದಂಗೆ ಬರ್ಕೊಳ್ಳಿ. ಇಂಟರ್ಸೆಕ್ಷನ್ ವಿತ್ B dash ನಮ್ಗೆ ಗೊತ್ತಿದೆ. ನಮ್ಗೆ A dash ಹೋಲ್ ಡ್ಯಾಶ್ ಇಸ್ ನಥಿಂಗ್ ಬಟ್ ಏನೇ ಅಂತಾರೆ. ಇದು A union B ಹೋಲ್ ಡ್ಯಾಶ್ ಅಂದ್ರೆ A union B ನೇ ಬರುತ್ತೆ. A union B intersection with B dash. ಓಕೆ, ಇಲ್ಲಿ ಮಾಡ್ಕೊಳ್ಳಿ. ನಮ್ಗೆ A union B ಬರುತ್ತೆ ನೋಡಿ. A union B ಏನು ಬರುತ್ತೆ? ಇಟ್ ಈಸ್ A, ಇದು B. A union B ಅಂದ್ರೆ ಇಷ್ಟು ಬರ್ತಾ ಹೌದಾ? B dash ಅಂದ್ರೆ B ಬಿಟ್ಟು ಉಳ್ಕಿದ್ದಲ್ಲ. ಬೇರೆ ಪೆನ್ ಅಂತ ತಗೊಳ್ತೀನಿ ನೋಡಿ. B ಬಿಟ್ಟು ಉಳ್ಕಿದ್ದಲ್ಲ. ಓಕೆ, B ಬಿಟ್ಟು ಉಳ್ಕಿದ್ದಲ್ಲ. ಇದು B ಬುಡಿ, ಇಷ್ಟು ಬುಡಿ, B ಬುಡಿ ಉಳ್ಕಿದ್ದಲ್ಲ. ಇದು B, ಇದು A, ಇದು B ಅಂತ. B ಬಿಟ್ಟು ಉಳ್ಕಿದ್ದಲ್ಲ ಅಂದ್ರೆ ಇದು. ಓಕೆ, ಬಿ ಬಿಟ್ಟು ಉಳ್ಕಿದಲ್ಲ ಅಂದ್ರೆ ಇಂಟರ್ಸೆಕ್ಷನ್ ಮಾಡಿದಾಗ ಎರಡು ಎಲ್ಲಿ ಓವರ್ಲ್ಯಾಪ್ ಆಗ್ತದೆ. ಇಲ್ಲಿ ನೋಡಿ, ಯೆಲ್ಲೋ ಕಲರ್ ಮತ್ತೆ ಬ್ಲೂ ಕಲರ್ ಎಲ್ಲಿ ಓವರ್ಲ್ಯಾಪ್ ಆಗ್ತದೆ? ಇಷ್ಟು ಪ್ಲೇಸ್ ಅಲ್ಲಿ ಓವರ್ಲ್ಯಾಪ್ ಆಗ್ತದ. ಇಷ್ಟು ಪ್ಲೇಸ್ ಅಲ್ಲಿ ಓವರ್ಲ್ಯಾಪ್, ಇದ್ರ ಇಲ್ಲಿ ಓವರ್ಲ್ಯಾಪ್ ಆಗ್ತದೆ. ಇಷ್ಟೇನು? ದಿಸ್ ಇಸ್ ವಾಟ್ ನಮ್ಗೆ A minus B ಹೌದಾ? A minus B we can also write it as A minus B as A intersection B dash ಅಂತ ಅರ್ಥ ಅದು. ಓಕೆ, A intersection B dash ಅಂತ ಅರ್ಥ. A ಅಲ್ಲಿ B ನ ತೆಗೆದ್ಬಿಡಿ. ಓಕೆ, A intersection B dash ಅಂತ ಅರ್ಥ. A ಅಲ್ಲಿ B ನ ತೆಗೆದ್ಬಿಡಿ. ಓಕೆ, ಸರಿ, A ಅಲ್ಲಿ B ನ ತೆಗೆದ್ಬಿಟ್ರೆ ದಟ್ ಈಸ್ A intersection B dash ಅಂತ ಅರ್ಥ. ಓಕೆ, ಸೊ ನಮಗೆ ಇಷ್ಟು ಬರುತ್ತೆ ನೋಡಿ. ಸೊ ದಟ್ ಈಸ್ ಇದು ಯಾವ್ದು ಆಪ್ಷನ್? A minus B ಅಂದ್ರೆ ನಮಗೆ A intersection ಯಾವ್ದು ಬರುತ್ತೆ ನಮಗೆ? ಆಪ್ಷನ್ ಎ. ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಆಪ್ಷನ್ ಎ. ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ಈಗ NCERT ಎಕ್ಸಾಂಪಲರ್ ಕ್ವಶನ್ಸ್ ನೋಡಿ. ಇಷ್ಟು ಕ್ವಶನ್ ಸಾಲ್ವ್ ಮಾಡಿವಾ, ಇದ್ರ ಮೇಲೆ ನಮ್ಗೆ NCERT ಎಕ್ಸಾಂಪಲರ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಓಕೆ ನೋಡಿ, ನಾವು ಸಬ್ಸೆಟ್ಸ್ ಮೇಲೆ ಕ್ವಶನ್ಸ್ ಕಲ್ತಿದ್ವಿ. ಓಕೆ, ನಾವು ಟೂ ಸೆಟ್ಸ್ ಹ್ಯಾವ್ M and N ಎಲಿಮೆಂಟ್ಸ್. ಎರಡು ಸೆಟ್ ಇದಾವೆ, ಅದರಲ್ಲಿ M ಮತ್ತೆ M ಎಲಿಮೆಂಟ್ಸ್ ಇದಾವೆ. ಓಕೆ, M ಎರಡು ಸೆಟ್ ಇದೆ. ಲೆಟ್ ಅಸ್ ಕನ್ಸಿಡರ್ A ಸೆಟ್ ಇದಾವೆ ಅಂತ ಅನ್ಕೊಳ್ಳಿ. A ಸೆಟ್, ಓಕೆ, ಹ್ಯಾವಿಂಗ್, ಓಕೆ, ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ A set that is equal to M. and B set having n elements of n. Okay, A set ಅಲ್ಲಿ M elements ಇದೆ, B set ಅಲ್ಲಿ n elements ಇದೆ. Total number of subsets of first set. Okay, total number of subsets in formula 2 to the power n. Number of subsets that is equal to number of subsets. Okay, number of subsets that is equal to 2 to the power n. Okay, ನೋಡಿ, number of subsets of first set is 56 more than the, okay, 56 more than the second set. ಇಲ್ಲಿ ನೋಡಿ, okay, so this number of subsets of first set ಇದು 2 to the power m ಹೌದಾ? that is equal to ಎಷ್ಟು ಜಾಸ್ತಿ ಇದಾವೆ ಸೆಕೆಂಡ್ ಸೆಟ್ ಕಂಪೇರ್ ಮಾಡಿದ್ರೆ? 56 ಜಾಸ್ತಿ ಇದಾವೆ. ಸೊ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಸೆಕೆಂಡ್ ಸೆಟ್ ಅಂದ್ರೆ 2 to the power n ಆಗುತ್ತೆ. ಎಷ್ಟು? 56 ಜಾಸ್ತಿ 56 ಬರ್ಕೊಳ್ಳಿ. Okay, so now here it is number of subsets of first set is more than ಎಷ್ಟು number of subsets of second set ಕಂಪೇರ್ ಮಾಡಿದ್ರೆ 56 ಜಾಸ್ತಿ ಅಂದ್ರೆ ಈ ತರ ಬರ್ತಾ ಹೋದ. ಇದನ್ನ ಎಕ್ಸ್ಕ್ಯೂಸ್ ಮೀ, ಇದನ್ನ ಈ ಕಡೆ ತಗೊಂಡು ಅವಾಗ ಏನು ಬರುತ್ತೆ? 2 to the power m minus 2 to the power n that is equal to 56 ಬರುತ್ತೆ. ಓಕೆ, ನಾವು ಈ ತರ ಬಂದಾಗ ನಾವು we have to find out the what is m value and it is n value. So ನಮಗೆ what is m value and number of element present in first set and number of element present in second set ಅಂದ್ರೆ m ಮತ್ತೆ n value ಕಂಡುಹಿಡಿದುಕೊಳ್ಳಿ. ಒಂದು ಸೆಕೆಂಡ್. ಓಕೆ, ಸೊ ನಾವು ಇದನ್ನ ಕಂಡುಹಿಡಿಯೋಕಂದ್ರೆ, ಸೊ ಹಿಂಗೆ ನೋಡಿ, ಡೈರೆಕ್ಟ್ ಅಂತೂ ಕಂಡುಹಿಡಿಯಕ್ಕೆ ಬರಲ್ಲ. ಓಕೆ, ಸೊ ನಮ್ಗೆ ಏನು ಮಾಡ್ತೀನಿ? 2 to the power n ನ ಕಾಮನ್ ತಗೊಳ್ಳಿ. 2 to the power n ನ ಕಾಮನ್ ತಗೊಂಡಾಗ, ಓಕೆ, ಸೊ 2 to the power n ನ ಕಾಮನ್ ತಗೊಳ್ಳಿ. ಇದೇನಾಗುತ್ತೆ? 2 to the power m divided by 2 to the power n minus 1 ಬರುತ್ತೆ ನೋಡಿ. that is equal to 56 ನ ಫ್ಯಾಕ್ಟರೈಸ್ ಮಾಡ್ಕೊಳ್ಳಿ. 56 ಫ್ಯಾಕ್ಟರೈಸ್ ಮಾಡ್ಕೊಳ್ಳಿ. that is in terms of 2 power something ಎಲ್ಲ ಬರ್ಕೊಳ್ಳಿ. 56 ಫ್ಯಾಕ್ಟರೈಸ್ ಮಾಡ್ಕೊಳ್ಳಿದ್ರೆ
2 how much ja 2 2 how much ja it is 2 2 ja okay ಇಲ್ಲಿ 1 ನೋಡಿದ್ರೆ 2 8 ja next 2 how much ja 2 how much ja it is 2 14 ja okay next 2 how much ja 2 7 ja okay ಇಷ್ಟು ಬಂತು ಹೌದಾ so now next 7 1 ja 7 ಆಗುತ್ತೆ ಅಂದ್ರೆ this we can write as 56 into 2 to the power 3 into 7 ಅಂತ ಬರೀಬಹುದು so this we can write as 2 to the power n okay so into 2 to the power m divided by 2 to the power n you can write as 2 to the power m minus n minus 1 okay that is equal to 2 to the power n into 7 ಬರುತ್ತೆ okay ಇಷ್ಟು ಬರುತ್ತೆ so now you just see ಇದು ಬೇರೆ ಪೆನ್ ಇಂದ ತಗೊಂಡು ಸಾಲ್ವ್ ಮಾಡ್ಕೊಂಡು ಮತ್ತೆ ಇದನ್ನ ಸ್ವಲ್ಪ ಸ್ಪೇಸ್ ತಗೊಳ್ಳೋಣ okay next ನೋಡಿ that is now ಇದನ್ನ ಇದು ಕಂಪೇರ್ ಮಾಡಿ ಇದನ್ನ ಕಂಪೇರ್ ಮಾಡಿದ್ರೆ 2 to the power n that is equal to 2 to the power 3 ಹೌದಾ ಅಂದ್ರೆ n that is equal to ಎಷ್ಟು ಬಂತು n that is equal to 3 ಅಂತ ಹೌದಾ ಅದೇ ಮತ್ತೆ ಇದನ್ನ ಇದಕ್ಕೆ ಕಂಪೇರ್ ಮಾಡಿ ಓಕೆ ಸೊ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ 2 to the power m minus n minus 1 that is equal to 7 ಅಂತಾರೆ ಇದು minus 1 ಹಾಕಿ ತಗೊಂಡು ಯಾವಾಗ ಏನಾಗುತ್ತೆ 2 to the power m minus n n ಪ್ಲಸ್ ಅಲ್ಲಿ ಎಷ್ಟಿದೆ 3 ಇದೆ 3 ಬರ್ಕೊಳ್ಬೇಕಾದ್ರೆ 3 ಈ minus 1 ಹಾಕಿ ತಗೊಂಡ್ರೆ ಯಾವಾಗ ಏನಾಗುತ್ತೆ 7 plus 1 ಆಗುತ್ತೆ ನೋಡಿ that is 2 to the power m minus 3 okay that is equal to 8 ಆಗುತ್ತೆ okay ಇನ್ನು ಸ್ವಲ್ಪ ಸ್ಪೇಸ್ ತಗೊಳ್ಳಂತ okay ನಮಗೆ ಏನಾಗುತ್ತೆ so this 8 we can write as in terms of 2 to the power something ಬರಲಿ 2 to the power m minus 3 that is equal to 2 to the power 3 ಆಗುತ್ತೆ okay now you just see here ಇಲ್ಲಿ ಇದು ನೋಡಿ ನಮ್ಮ ಬೇಸ್ ಸೇಮ್ ಇದ್ರೆ ಪವರ್ ನೋಡಿ ಸೇಮ್ ಇರ್ತಾ ಹೋಗ್ತಾ ಸೊ ನಮಗೆ ಇಟ್ ಈಸ್ m minus 3 that is equal to 3 ಆಗುತ್ತೆ ಈ minus 3 ಹಾಕಿ ತಗೊಳ್ಳಿ ಅವಾಗ ಏನಾಗುತ್ತೆ m that is equal to 3 plus 3 ಅಂದ್ರೆ m that is equal to ಎಷ್ಟು 6 ಬಂತು ನೋಡಿ m ವ್ಯಾಲ್ಯೂ 6 ಬಂತು n ವ್ಯಾಲ್ಯೂ ಎಷ್ಟು ಬಂತು 3 ಬಂತು ಓಕೆ m ವ್ಯಾಲ್ಯೂ 6 n ವ್ಯಾಲ್ಯೂ 3 ಬಂತು ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ 6 ಮಾತ್ರ 3 ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಆಪ್ಷನ್ ಸಿ ನೋಡಿ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಆಪ್ಷನ್ ಸಿ ಈ ತರ ಇರುತ್ತೆ ನೋಡಿ ಓಕೆ ನೆಕ್ಸ್ಟ್ ಎಕ್ಸಾಕ್ಟ್ಲಿ ಇದೇ ತರ ಓಕೆ ಎಕ್ಸಾಕ್ಟ್ಲಿ ಇದೇ ತರ ನಿಮಗೆ ಇಲ್ಲಿ ಕ್ವೆಶ್ಚನ್ ಇದೆ ಇದು ನೀವು ಮಾಡಿ ಓಕೆ ಇದು ಆನ್ಸರ್ ಏನು ಬರುತ್ತೆ ಅಂದರೆ m ವ್ಯಾಲ್ಯೂ 7 ಬರುತ್ತೆ m is equal to 7 ಬರುತ್ತೆ ಸೊ n that is equal to 4 ಬರುತ್ತೆ ಓಕೆ ಇದು ಓಕೆ ಈ ಥರ ಇದು ಕ್ವಶನ್ ನೀವು ಮಾಡಿ ಈಸಿ ಇರುತ್ತೆ ಇದು ನೀವು ಮಾಡಿ ಓಕೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ ಸೊ ಇದನ್ನು ನೀವು ಪಾಸ್ ಮಾಡ್ಕೊಂಡು ಮಾಡಿ ಟ್ರೈ ಮಾಡಿ ಎಕ್ಸಾಕ್ಟ್ಲಿ ನಾನು ಹೆಂಗೆ ಮಾಡಿನ ಎಕ್ಸಾಕ್ಟ್ಲಿ ಅದೇ ಥರ ಮಾಡಿ ಓಕೆ ಈ ಕ್ವಶನ್ ನಂಬರ್ 20 ಸಾಲ್ವ್ ಮಾಡೋಣ ನೋಡಿ ಕ್ವಶನ್ ನಂಬರ್ 20 ಏನು ಕೊಟ್ಟಿದ್ರೆ s that is equal to x such that x is a positive multiple of 3 lesser than 100 ಇಲ್ಲಿ ನೋಡಿ ಈಗ 100 ಅಲ್ಲಿ ಮಲ್ಟಿಪಲ್ ಆಫ್ 2 ಎಷ್ಟು ಬರ್ತವೆ ಮಲ್ಟಿಪಲ್ ಆಫ್ 2 ಎಷ್ಟು ಬರ್ತವೆ ಅಂತ ಕಂಡುಹಿಡಿಯಕಂದ್ರೆ ಡಿವೈಡೆಡ್ ಬೈ 2 ಮಾಡಬಹುದು 2 1 ಜಾ ಸೊ 2 50 ಯಾವ್ದಾರ 50 ಮಲ್ಟಿಪಲ್ಸ್ ಆಫ್ 2 ಬರ್ತಾವ ಹೌದಾ ಅದೇ ತರ ಸೊ 100 ಒಳಗಡೆ ಮಲ್ಟಿಪಲ್ಸ್ ಆಫ್ 3 ಕಂಡುಹಿಡಿಯಕಂದ್ರೆ ಡಿವೈಡೆಡ್ ಬೈ 3 ಮಾಡೋದು 3 1 ಜಾ 333 ಜಾ ಓಕೆ ಸೊ 33 ಪಾಯಿಂಟ್ ಸಮಥಿಂಗ್ ಬರುತ್ತೆ 33 ಪಾಯಿಂಟ್ ಸಮಥಿಂಗ್ ಏನು ಬರುತ್ತೆ ಬಟ್ 33 ಬರ್ತವೆ 33 ಮಲ್ಟಿಪಲ್ಸ್ ಆಫ್ 3 ಬರುತ್ತೆ 100 ಒಳಗಡೆ ದಟ್ ಈಸ್ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎಸ್ ದಟ್ ಈಸ್ ಈಕ್ವಲ್ ಎಷ್ಟಾಗುತ್ತೆ ನಮಗೆ 33 ಬರುತ್ತೆ ಓಕೆ ನೆಕ್ಸ್ಟ್ ಅದೇ ತರ ಇಲ್ಲಿ ನೋಡಿ ವೈ ಬಿಕಾಸ್ ಎನ್ ಆಫ್ ಎಸ್ ಪ್ಲಸ್ ಎನ್ ಆಫ್ ಪಿ ಕಂಡುಹಿಡಿದ್ರೆ ಎನ್ ಆಫ್ ಎಸ್ ಬಂತು ಎಷ್ಟು ಬಂತು ನಮಗೆ ದಟ್ ಈಸ್ 33 ಬಂತು ಅದೇ ಎನ್ ಆಫ್ ಪಿ ನೋಡಿ ಎನ್ ಆಫ್ ಪಿ ಅಂದ್ರೆ ಪಿ ಅಲ್ಲಿ ಎಲಿಮೆಂಟ್ಸ್ ಎಷ್ಟಿದೆ ಬರ್ಕೊಂಡು ಪಿ ಸೆಟ್ ಅಲ್ಲಿ ಎಲಿಮೆಂಟ್ಸ್ ಯಾವು ಎಕ್ಸ್ ಇಸ್ ದಟ್ ಎಕ್ಸ್ ಇಸ್ ಎ ಪ್ರೈಮ್ ನಂಬರ್ ಲೆಸ್ ದನ್ 20 ಗಿಂತ ಪ್ರೈಮ್ ನಂಬರ್ ಯಾವ್ಯಾವ ನಮಗೆ 2 3 5 7 11 13 17 19 ಹೌದಾ ಇಷ್ಟದ ನೋಡಿ ಸೊ ದೀಸ್ ಆರ್ ಪ್ರೈಮ್ ನಂಬರ್ಸ್ ಲೆಸ್ ದನ್ 20 ಎಷ್ಟದ ನೋಡಿ ಇಲ್ಲಿ 6 ಓಕೆ 6 ಪ್ಲಸ್ 6 ಎಷ್ಟಾಗುತ್ತೆ ನಮಗೆ 3 ಪ್ಲಸ್ 3 6 ಪ್ಲಸ್ 2 ಅಂದ್ರೆ 8 ಆಗುತ್ತೆ ಹೌದಾ ದಟ್ ಈಸ್ ಎನ್ ಆಫ್ ಪಿ ದಟ್ ಈಸ್ ಈಕ್ವಲ್ ಟು 8 ಓಕೆ ಅವ್ರೇನು ಎನ್ ಆಫ್ ಎಸ್ ಪ್ಲಸ್ ಎನ್ ಆಫ್ ಪಿ ಕಂಡಿದೆ ದಟ್ ಈಸ್ ಎನ್ ಆಫ್ ಎಸ್ ಪ್ಲಸ್ ಎನ್ ಆಫ್ ಪಿ ಓಕೆ ಸೊ ನಾವು ಎನ್ ಆಫ್ ಎಸ್ ಯು ನೋ ದಟ್ ಈಸ್ 33 ಓಕೆ ಪ್ಲಸ್ 8 ಎಷ್ಟಾಗುತ್ತೆ ನಮಗೆ 33 ಪ್ಲಸ್ 8 ಅಂದ್ರೆ ನಮಗೆ 41 ಬರುತ್ತೆ ನೋಡಿ ಓಕೆ 41 ಬಂತಾ 41 ಇಸ್ ಇದು 41 ಬರಬೇಕಿತ್ತು ನೋಡಿ ಇದು ರಾಂಗ್ ಇದೆ ಇದು ಆಪ್ಷನ್ ಡಿ 41 ಬರಬೇಕು ಆಪ್ಷನ್ಗೆ ಡಿ 41 ಬರಬೇಕಿತ್ತು ಆಪ್ಷನ್ ಡಿ 41 ಇಸ್ ದ ಕರೆಕ್ಟ್ ಆನ್ಸರ್ ನೋಡಿ ಫಸ್ಟ್ ಆಪ್ಷನ್ ಡಿ ನಮಗೆ 41 ಬರಬೇಕಿತ್ತು ಇದು ಒಂದು ಚೇಂಜ್ ಮಾಡ್ಕೊಳ್ಳಿ ಇದು 41 ಮಾಡ್ಕೊಳ್ಳಿ ಯಾವ ಆಪ್ಷನ್ ಅಂತ ಆಪ್ಷನ್ ಡಿ 41 ಕರೆಕ್ಟ್ ಆಗುತ್ತೆ ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ ಓಕೆ ಈ ಕ್ವೆಶ್ಚನ್ ನಂಬರ್ 21 ಸಾಲ್ವ್ ಮಾಡೋಣ ಕ್ವೆಶ್ಚನ್ ನಂಬರ್ 21 ಏನು ಕೊಟ್ಟಿದ್ರೆ ಓಕೆ ಫಸ್ಟ್ ನೋಡಿ ಎ ಇಂಟರ್ಸೆಕ್ಷನ್ ಎ ಯೂನಿಯನ್ ಬಿ ಓಕೆ ನಾವು ಜಸ್ಟ್ ಫಸ್ಟ್ ಐ ವಿಲ್ ರೈಟ್ ಆಸ್ ಎ ಯೂನಿಯನ್ ಬಿ ಬರಿತೀನಿ ನೋಡಿ ಸೊ ದಿಸ್ ಈಸ್ ಎ ಓಕೆ ದಿಸ್ ಈಸ್ ಬಿ ಓಕೆ ಸೊ ಎ ಯೂನಿಯನ್ ಬಿ ಅಂದ್ರೆ ಇಷ್ಟು ಬರ್ತೌದಾ ನೆಕ್ಸ್ಟ್ ಇದು ಎದ್ರ ಜೊತೆ ಇಂಟರ್ಸೆಕ್ಟ್ ಆಗಿದೆ ಅಂತ ಹೇಳ್ತಾರೆ ಎ ಜೊತೆ ಎ ಅಂದ್ರೆ ಯಾವ್ದು ಇದು ಹೌದಾ
ಓಕೆ ಈ ವರ್ಡ್ ಇಲ್ಲಿ ಎ ಮತ್ತೆ ಓಕೆ ಇಲ್ಲಿ ನೋಡಿ ಈ ವರ್ಡ್ ಇಷ್ಟು ಬರ್ತದೆ ಎ ಮತ್ತೆ ಓಕೆ ಎ ಮತ್ತೆ ಇಲ್ಲಿ ನೋಡಿ ಯೆಲ್ಲೋ ಮತ್ತೆ ಬ್ಲೂ ಕಲರ್ ಇಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಎ ಅಲ್ಲಿ ಹೌದಾ ಸೊ ನಮ್ಗೆ ಏನ್ ಬರ್ತದೆ ದಟ್ ಈಸ್ ವಾಪಸ್ ಏನೇ ಬರ್ತದೆ ದಟ್ ಈಸ್ ನಮ್ಗೆ ವಾಪಸ್ ಏನು ಬರುತ್ತೆ ದಟ್ ಈಸ್ ಎ ಇಂಟರ್ಸೆಕ್ಷನ್ ಎ ಯೂನಿಯನ್ ಬಿ ನಮ್ಗೆ ಏನ್ ಬರುತ್ತೆ ಅಂದ್ರೆ ವಾಪಸ್ ಏನೇ ಬರುತ್ತೆ ಸೊ ದಟ್ ಈಸ್ ವೈ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ನಂಬರ್ 22 ಸಾಲ್ವ್ ಮಾಡಿ ಕ್ವಶನ್ ನಂಬರ್ 22 ನೋಡಿ ಎಕ್ಸಾಕ್ಟ್ಲಿ ಅದೇ ತರ ಈಗ ಮಾಡಿವಲ್ಲ ಎಕ್ಸ್ ಯೂನಿಯನ್ ವೈ ಹೋಲ್ ಡ್ಯಾಶ್ ಓಕೆ ಎಕ್ಸ್ ಯೂನಿಯನ್ ವೈ ಹೋಲ್ ಡ್ಯಾಶ್ ಅಂದ್ರೆ ಫಸ್ಟ್ ಎಕ್ಸ್ ಯೂನಿಯನ್ ವೈ ಹೋಲ್ ಡ್ಯಾಶ್ ಅಂದ್ರೆ ಎಕ್ಸ್ ಯೂನಿಯನ್ ವೈ ನೋಡಿ ಇದು ಎಕ್ಸ್ ಅಂತ ಅನ್ಕೊಳ್ಳಿ ಇದು ವೈ ಅನ್ಕೊಳ್ಳಿ ಇದು ಬಿಟ್ಟು ಉಳ್ಕಿದ್ದೆಲ್ಲ ಎಕ್ಸ್ ಯೂನಿಯನ್ ವೈ ಅಂದ್ರೆ ಇದು ಎಕ್ಸ್ ಇದು ವೈ ಇದು ಬಿಟ್ಟು ಉಳ್ಕಿದೆ ಅಂದ್ರೆ ಯಾವ್ದು ಇದು ಬರ್ತದೆ ಓಕೆ ನೆಕ್ಸ್ಟ್ ಈ ಇಂಟರ್ಸೆಕ್ಷನ್ ವಿತ್ ಎಕ್ಸ್ ಓಕೆ ಇಂಟರ್ಸೆಕ್ಷನ್ ವಿತ್ ಎಕ್ಸ್ ಜೊತೆ ಇಂಟರ್ಸೆಕ್ಟ್ ಮಾಡಿ ಎಕ್ಸ್ ಅಂದ್ರೆ ಇದು ಹೌದಾ ಇದಷ್ಟೇ ಇಂಟರ್ಸೆಕ್ಟ್ ಇವಾಗ ಇಂಟರ್ಸೆಕ್ಟ್ ಆಗ್ತಿದವ ಓಕೆ ಎಲ್ಲಾದ್ರೂ ಇಂಟರ್ಸೆಕ್ಟ್ ಆಗ್ತಿದಾವ ಇಲ್ಲ ಇಂಟರ್ಸೆಕ್ಟ್ ಆಗ್ತಿಲ್ಲ ನೋಡಿ ಎಲ್ಲಿ ಬೇಕಾದ್ರೆ ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ ದಟ್ ಇಸ್ ವೈ ಏನ್ ಬರ್ತದೆ ನಮಗೆ ಎಂಟಿ ಸೆಟ್ ಬರುತ್ತೆ ಯಾವ ಆಪ್ಷನ್ ಕರೆಕ್ಟ್ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ನೆಕ್ಸ್ಟ್ ವಿಲ್ ಗೋ ನೆಕ್ಸ್ಟ್ ಕ್ವಶನ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಎ ದಟ್ ಈಸ್ ಈಕ್ವಲ್ ಟು ಏನೋ ಕೊಟ್ಟಿದ್ದಾರೆ ಬಟ್ ಬಿಟ್ಬಿಡಿ ಅವೆಲ್ಲ ಬೇಡ ನಮಗೆ ಇದ್ರ ಪ್ರಕಾರ ಮಾಡ್ಕೊಂಡು ಹೋಗೋಣ ಡೈಗ್ರಾಮ್ ಪ್ರಕಾರ ಓಕೆ ಸೊ ಡೈಗ್ರಾಮ್ ಪ್ರಕಾರ ಮಾಡ್ಕೊಂಡು ವೆನ್ ಡೈಗ್ರಾಮ್ ಯೂಸ್ ಮಾಡ್ಕೊಂಡು ಅವೆಲ್ಲ ನಮಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಬಹಳ ಟೈಮ್ ಆಗುತ್ತೆ ಅದು ಓಕೆ ಶಾರ್ಟ್ ಅಲ್ಲಿ ಮಾಡ್ಕೊಂಡು ಹೋಗೋಣ ಇನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಬಹಳ ಟೈಮ್ ಆಗುತ್ತೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗೋದು ಬೇಡ ಸೊ ಫಸ್ಟ್ ಏನ್ ಮಾಡೋಣ ಯಾವುದು ಸಣ್ಣ ಪುಟ್ಟ ಬರ್ಕೊಳ್ಳೋಣ ನೋಡಿ ಎ ಯೂನಿಯನ್ ಬಿ ಬರ್ಕೊಳ್ಳೋಣ ಫಸ್ಟ್ ಎ ಯೂನಿಯನ್ ಬಿ ನೆಕ್ಸ್ಟ್ ದಿಸ್ ಈಸ್ ಎ ಓಕೆ ದಿಸ್ ಈಸ್ ಬಿ ಓಕೆ ಸೊ ದಿಸ್ ಇಸ್ ಎ ಯೂನಿಯನ್ ಬಿ ಅಂದ್ರೆ ಎಷ್ಟು ಯೂಸ್ ಮಾಡಿ ದಿಸ್ ಇಸ್ ಎ ಯೂನಿಯನ್ ಬಿ ಹೌದಾ ದಿಸ್ ಇಸ್ ಎ ನೆಕ್ಸ್ಟ್ ಇಂಟರ್ಸೆಕ್ಷನ್ ವಿತ್ ಬಿ ಡ್ಯಾಶ್ ಅಂದ್ರೆ ಬಿ ಬಿಟ್ಟು ಉಳ್ಕಿದ್ದೆಲ್ಲ ಬೇರೆ ಪೆನ್ ತೊಳ್ತೀನಿ ಬಿ ಬಿಟ್ಟು ಉಳ್ಕಿದ್ದೆಲ್ಲ ಓಕೆ ಇದು ಬಿ ಬಿಟ್ಟು ಉಳ್ಕಿದ್ದೆಲ್ಲ ಅಂದ್ರೆ ಯಾವ್ದು ಇದು ಹೌದು ಓಕೆ ನೆಕ್ಸ್ಟ್ ಏನ್ ಕೇಳಿದ್ರು ಅವರು ಯೂನಿಯನ್ ವಿತ್ ಎ ಡ್ಯಾಶ್ ಓಕೆ ಎ ಡ್ಯಾಶ್ ಇದನ್ನ ಬಂದಿರೋದನ್ನ ಓಕೆ ಇವಾಗ ಇಂಟರ್ಸೆಕ್ಷನ್ ಮಾಡಿದ್ರೆ ಇದು ಇಲ್ಲಿ ಇಂಟರ್ಸೆಕ್ಟ್ ಇದೆಷ್ಟೇ ಪ್ಲೇಸ್ ಅಲ್ಲಿ ಬಂತು ಈ ಬಂದಿರೋದನ್ನ ನೋಡಿ ಹೊಸದ್ ಬರ್ತೀನಿ ನೋಡಿ ಇದು ಇದ್ರದ್ದು ಏನ್ ಬಂತು ಇದಿಷ್ಟು ಇದ್ರದ್ದು ದಟ್ ಈಸ್ ಎ ಯೂನಿಯನ್ ಬಿ ಓಕೆ ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ವಿತ್ ಬಿ ಡ್ಯಾಶ್ ನಮ್ಗೆ ಏನ್ ಬರುತ್ತೆ ಅದು ಬರೀತು ನೋಡಿ ಇಲ್ಲಿ ದಟ್ ಈಸ್ ವಿ ಹ್ಯಾವ್ ಗಾಟ್ ಆಸ್ ಓನ್ಲಿ ಇಷ್ಟು ಬಂತು ನಮಗೆ ಇದು ಎದ್ರ ಜೊತೆ ಯೂನಿಯನ್ ಮಾಡ್ಬೇಕು ಎ ಡ್ಯಾಶ್ ಜೊತೆ ಎ ಡ್ಯಾಶ್ ಅಂದ್ರೆ ನೋಡಿ ಎ ಡ್ಯಾಶ್ ಇಸ್ ನಥಿಂಗ್ ಬಟ್ ಓಕೆ ಎ ಡ್ಯಾಶ್ ಇಸ್ ನಥಿಂಗ್ ಬಟ್ ಎ ಬಿಟ್ಬಿಡಿ ಎ ಬಿಟ್ಟು ಉಳ್ಕಿದ್ದಿಲ್ಲ ಅಂದ್ರೆ ಎ ಬಿಟ್ಟು ಉಳ್ಕಿದ್ದಿಲ್ಲ ಅಂದ್ರೆ ಇದು ಹೌದು ಓಕೆ ಸೊ ದಿಸ್ ಇಸ್ ಎ ದಿಸ್ ಇಸ್ ಬಿ ಅಂತಂದ್ರೆ ಎ ಬಿಟ್ಟು ಉಳ್ಕಿದ್ದಿಲ್ಲ ಇಲ್ಲಿ ನೋಡಿ ಇವೆರಡ್ರದ್ದು ಯೂನಿಯನ್ ಅಂತ ಇವೆರಡ್ರದ್ದು ಯೂನಿಯನ್ ಏನ್ ಬರ್ತಿದೆ ಇಷ್ಟೆಲ್ಲ ಬಂತು ನೋಡಿ ನಮ್ಗೆ ಏನ್ ಬಂತು ಯೂನಿಯನ್ ಅಂತಂದ್ರೆ ಇದನ್ನು ಬ್ಲೂ ಇರೋದು ತಗೋಬೇಕು ಎಲ್ಲೋ ಇರೋದು ತಗೋಬೇಕು ಓಕೆ ನೋಡಿ ಸೊ ನಮ್ಗೆ ಎ ಡ್ಯಾಶ್ ಯೂನಿಯನ್ ವಿತ್ ಇದು ಮಾಡಿದ್ರೆ ಇಷ್ಟು ಬಂತು ಓಕೆ ಇಲ್ಲಿ ನೋಡಿ ಇವೆಲ್ಲ ಏನ್ ಬರ್ತಾವ ನೋಡಿ ಸೊ ಇಲ್ಲಿ ನೋಡಿ ಎಂಟಿ ಇಲ್ಲಿ ಏನಾದ್ರು ಬರ್ತಾ ಎಲಿಮೆಂಟ್ಸ್ ಇಲ್ಲಿ ಏನಾದ್ರು ಬರ್ತಾವ ಎಲಿಮೆಂಟ್ಸ್ ಏನ್ ಬರ್ತಾವೆ ನಮ್ಗೆ ಎಲಿಮೆಂಟ್ಸ್ ಏನಾದ್ರು ಬರ್ತಾವ ಎಲಿಮೆಂಟ್ಸ್ ನಮ್ಗೆ ಇಲ್ಲಿ ಏನು ಬರೋದಿಲ್ಲ ವೈ ಬಿಕಾಸ್ ಇಲ್ಲಿ ನೋಡಿ ಇವೆರಡು ನೋಡಿ ಇಂಟರ್ಸೆಕ್ಷನ್ ಮಾಡಿ ಎ ಇಂಟರ್ಸೆಕ್ಷನ್ ಬಿ ಮಾಡಿದಾಗ ಏನಿಲ್ಲ ಇಲ್ಲಿ ಏನು ಬರೋದಿಲ್ಲ ಎಲಿಮೆಂಟ್ಸ್ ಏನು ಬರಲ್ಲ ಅಂದ್ರೆ ಉಳ್ಕಿದೆಲ್ಲ ಇವು ಬರ್ತಾವ ಇಲ್ಲಿ ಏನ್ ಬರ್ತವೆ ಇಲ್ಲಿ ನಮ್ಗೆ 1 ರಿಂದ 17 ಎಲಿಮೆಂಟ್ಸ್ ಬರ್ತವೆ ಇಲ್ಲಿ 2 ಇಂದ 18 ಎಲಿಮೆಂಟ್ಸ್ ಉಳ್ಕಿದೆಲ್ಲ ಏನ್ ಬರ್ತವೆ ಎಲ್ಲ ನ್ಯಾಚುರಲ್ ನಂಬರ್ಸ್ ಬರ್ತವೆ ವಿಚ್ ಮೀನ್ಸ್ ಉಳ್ಕಿದ್ದೆಲ್ಲ ಏನ್ ಬರ್ತವೆ ಅಂದ್ರೆ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಬರ್ತವೆ ನಮ್ಗೆ ಏನ್ ಬರ್ತವೆ ಉಳ್ಕಿದ್ದೆಲ್ಲ ಸರ್ ನೋಡಿ ಇದು ಬಿಟ್ಟು ಇಲ್ಲಿ ಏನದು ಬರೋದಿಲ್ಲ ಏನು ಇಲ್ಲ ನಮ್ಗೆ ಏನಿಲ್ಲ ಅಂದ್ರೆ ಏನು ಉಳ್ಕಿದ್ದೆಲ್ಲ ನ್ಯಾಚುರಲ್ ನಂಬರ್ಸ್ ಹೌದಾ ವಿಚ್ ಮೀನ್ಸ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಇಲ್ಲಿ ಏನು ಇಲ್ಲೇ ಇಲ್ಲ ಇಲ್ಲೆಲ್ಲ ನಮ್ಗೆ ಯಾವ ನಂಬರ್ಸ್ ಇವು ನ್ಯಾಚುರಲ್ ನಂಬರ್ಸ್ ಬರ್ತವೆ ವಿಚ್ ಮೀನ್ಸ್ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ನೆಕ್ಸ್ಟ್ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಓಕೆ ಕ್ವಶನ್ ನಂಬರ್ 24 ಸಾಲ್ವ್ ಮಾಡಿ ಕ್ವಶನ್ ನಂಬರ್ 24 ಏನಿದೆ ನಮಗೆ F1 be the set of all the parallelograms F1 ಅಂದ್ರೇನು set of parallelograms okay F2 be the set of rectangles okay F2 ಅಂದ್ರೆ rectangles F3 ಅಂದ್ರೆ rhombus okay next F4 ಅಂದ್ರೆ squares F5 ಅಂದ್ರೆ trapeziums okay F5 ಅಂದ್ರೆ trapeziums in a plane ಅಂದ್ರೆ F1 may be equal to ನೋಡಿ parallelogram ಅಂತಂದ್ರೆ parallelogram is also rectangle is also a parallelogram okay rhombus is also a parallelogram next square is also a parallelogram trapezium not parallelogram ಇಲ್ಲಿ ನೋಡಿ okay that is F1 is union with okay F1 is union with F2 okay F3 union with F4 ಇವೆಲ್ಲ ಅದಕ್ಕೆ ಈಕ್ವಲ್ ಅಂದ್ರೆ F1 ಗೆ ಈಕ್ವಲ್ F1 ಅಂದ್ರೆ ಪ್ಯಾರಲೋಗ್ರಾಮ್ ಇವೇನು ಇದು ಪ್ಯಾರಲೋಗ್ರಾಮ್ ಆಗುತ್ತೆ ರೆಕ್ಟಾಂಗಲ್ ಅನ್ನೋದು ಪ್ಯಾರಲೋಗ್ರಾಮ್ ಹೌದಾ ಸೊ ನಮಗೆ ರೋಂಬೋಸ್ ಅನ್ನೋದು ಪ್ಯಾರಲೋಗ್ರಾಮ್ ನೆಕ್ಸ್ಟ್ ಅದೇ ತರ ನಮಗೆ ಸ್ಕ್ವೇರ್ ಅನ್ನೋದು ಪ್ಯಾರಲೋಗ್ರಾಮ್ ಹೌದಾ ಇವೆಲ್ಲ ಪ್ಯಾರಲೋಗ್ರಾಮ್ ಅಂದ್ರೆ ಇದನ್ನೇನು ಪ್ಯಾರಲೋಗ್ರಾಮ್
ಪ್ಯಾರಲೋಗ್ರಾಮ್ ಯೂನಿಯನ್ ಮಾಡಿದ್ರೆ ವಾಪಸ್ ಏನು ಬರುತ್ತೆ, ಪ್ಯಾರಲೋಗ್ರಾಮ್ ಬರುತ್ತೆ. ಸೊ ವಿಚ್ ಮೀನ್ಸ್ ಯಾವ ಆಪ್ಷನ್ ಇರುತ್ತೆ, ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ನೋಡಿ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. F1 ದಟ್ ಈಸ್ ಈಕ್ವಲ್ ಟು ಯೂನಿಯನ್ ಆಫ್ F2 F3 F4 F1. ಅದೇ ದಟ್ ಈಸ್ ಲೈಕ್ ನಾನು ಉಲ್ಟಾ ಬರ್ತೀನಿ, F2 F3 F4. ಓಕೆ, ಇಲ್ಲಿ F1 ಇಲ್ಲಿ ಬರ್ತೀನಿ, ಎಲ್ಲ ಒಂದೇ ಅದು. ಓಕೆ, ಜಸ್ಟ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್. ಓಕೆ, ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನು ಕೊಡಿದ್ರೆ, ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ. ಓಕೆ, ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎಷ್ಟು, ವೈ ದಟ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ. ಸೊ ನಾವು ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಓಕೆ, ನಾವು ಜಸ್ಟ್ ಫಸ್ಟ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಫಸ್ಟ್ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಎಲ್ಲೆಲ್ಲಿ ಏನಿದೆ 1 ಸಬ್ಸ್ಟಿಟ್ಯೂಟ್ ಮಾಡಿ. 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, 8 ಮೈನಸ್ 1. ಓಕೆ, ಸೊ 8 to the power 1 7 ಮೈನಸ್ 1 ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ, ಎಲಿಮೆಂಟ್ಸ್ ಎಕ್ಸ್ ಎಲಿಮೆಂಟ್ಸ್ ಏನು ಬರ್ತದೆ, ದಟ್ ಈಸ್ 8 ಮೈನಸ್ 7 ಮೈನಸ್ 1 ಬರುತ್ತೆ. ದಟ್ ಈಸ್ ಈಕ್ವಲ್ ಟು 0 ಬರುತ್ತೆ. ಎಕ್ಸ್ ಎಲಿಮೆಂಟ್ಸ್ ಫಸ್ಟ್ ಏನು ಬರುತ್ತೆ, ಎಕ್ಸ್ ಎಲಿಮೆಂಟ್ಸ್ ನಮಗೆ 0 ಬಂತು. ನೆಕ್ಸ್ಟ್ ಏನು ಬರುತ್ತೆ, ಎಕ್ಸ್ ವ್ಯಾಲ್ಯೂ ನಮಗೆ 1 ಸಬ್ಸ್ಟಿಟ್ಯೂಟ್ ಮಾಡಿ. ಇವಾಗ ಏನು ಬರುತ್ತೆ, 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 ಬಂತು. ಎಕ್ಸ್ ವ್ಯಾಲ್ಯೂ 2 ಸಬ್ಸ್ಟಿಟ್ಯೂಟ್ ಮಾಡಿ. 2 ಸಬ್ಸ್ಟಿಟ್ಯೂಟ್ 8 ಸ್ಕ್ವೇರ್ ಮೈನಸ್ 7 into 2 minus 1. So that is equal to, it's a 64 minus 14. Okay, minus 1, that is equal to ಎಷ್ಟು ಬರುತ್ತೆ ನೋಡಿ, 64 ಅಲ್ಲಿ 14 ತೆಗಿರಿ, 64 ಅಲ್ಲಿ 14 ತೆಗೆದ್ರೆ 50 ಆಗುತ್ತೆ. 50 minus 49 ಬರುತ್ತೆ. So this is 49 ಬಂತು. ಓಕೆ, ನೆಕ್ಸ್ಟ್ ಅದೇ ಥರ ದಿಸ್ ಈಸ್ ಎಕ್ಸ್ ಅನ್ನೋದು ಮತ್ತೆ ಅದೇ ಥರ ನೆಕ್ಸ್ಟ್ ಏನು ಬರುತ್ತೆ, ನೆಕ್ಸ್ಟ್ ಎನ್ ದಟ್ ಈಸ್ ಈಕ್ವಲ್ ಟು ಅಂತ ತೊಗೊಂಡು ಎಷ್ಟು ಬಂತು, ಎನ್ ದಟ್ ಈಸ್ ಈಕ್ವಲ್ ಟು ಇಷ್ಟು ಬಂತು. ಎನ್ ದಟ್ ಈಸ್ ಈಕ್ವಲ್ ಟು 3 ತೊಗೊಂಡ್ರೆ ಎಷ್ಟು ಬರುತ್ತೆ ನೋಡಿ. ಸೊ ಒಂದು ವ್ಯಾಲ್ಯೂ ಬರುತ್ತೆ, ಹೌದಾ. ಓಕೆ, ಮಾಡ್ಕೊಂಡಿದ್ರೆ ಸಮಥಿಂಗ್ ಇಷ್ಟೆಲ್ಲ ಬರ್ತಾವ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ವೈ ವ್ಯಾಲ್ಯೂ ಕಂಡು ಹಿಡ್ಕೊಂಡು ತೊಗೊಂಡು. ಓಕೆ, ಸೊ ವೈ ವ್ಯಾಲ್ಯೂ ನಮ್ಗೆ ಏನಾಗುತ್ತೆ ಅಂದರೆ ಇದೊಂದು ಕಂಡು ಹಿಡ್ಬೋ ಅಂತೇಳ್ರಿ. ಎಕ್ಸ್ ಎನ್ ಇಸ್ ಈಕ್ವಲ್ ಟು 3 ಅಂದರೆ 8 ಕ್ಯೂಬ್. ಓಕೆ, ಮೈನಸ್ 7 into 3. ಓಕೆ, ನೆಕ್ಸ್ಟ್ ಮೈನಸ್ 1. 8 ಕ್ಯೂಬ್ ಅಂದರೆ 512 ಆಗುತ್ತೆ. ನೆಕ್ಸ್ಟ್ ಮೈನಸ್ ಆಫ್ 7 3 21. ಓಕೆ, ನೆಕ್ಸ್ಟ್ ಮೈನಸ್ 1. ಓಕೆ, ನೆಕ್ಸ್ಟ್ ಎಷ್ಟಾಗುತ್ತೆ ನೋಡಿ, ಇದು ದಟ್ ಈಸ್ 590 ಏನೋ ಆಗುತ್ತೆ. ಓಕೆ, ಸೊ ದಟ್ ಈಸ್ ಮೈನಸ್ 22 ಹೌದಾ. 590, ಸೊ 490 ಆಗುತ್ತೆ ನೋಡಿ. ದಿಸ್ ಇಸ್ 490. ಓಕೆ, ಸೊ ದಟ್ ಈಸ್ ಇಲ್ಲಿ ಮೈನಸ್ 22 ಅಲ್ಲಿ 512 ಅಲ್ಲಿ ಮೈನಸ್ 22 ಮಾಡಿದ್ರೆ 490 ಆಗುತ್ತೆ. ಅದ್ರ ನಂಗೆ ಏನು ಬರುತ್ತೆ, 490 ಆಗ್ತಿತ್ತು. ನೆಕ್ಸ್ಟ್ ಈ ಥರ ಕಂಟಿನ್ಯೂ ಹಾಕಂತ ಹೋಗುತ್ತೆ. ಅದೇ ಥರ ವೈ ಎಲಿಮೆಂಟ್ಸ್, ವೈ ಸೆಟ್ಟಲ್ಲಿ ಎಲಿಮೆಂಟ್ಸ್ ಏನಿರ್ತೋ ಬರ್ಕೊಂಡಿದ್ದಾನೆ. ಅದು ವೈ ಸೆಟ್ ವೈ ದಟ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, ದಟ್ ಈಸ್ 49 ಎನ್ ಮೈನಸ್ 49. ಎನ್ ಈಸ್ ಈಕ್ವಲ್ ಟು 1 ತೊಗೊಳ್ಳಿ, ಎನ್ ಈಸ್ ಈಕ್ವಲ್ ಟು. ಸೊ ನಮ್ಗೆ ಏನು ಬರುತ್ತೆ, ಸೊ ದಟ್ ಈಸ್ ವೈ ದಟ್ ಈಸ್ 49 ಮೈನಸ್ 49 ಅಂದ್ರೆ ಏನು ಬರುತ್ತೆ ನಮಗೆ, 49 ಮೈನಸ್ 49 ದಟ್ ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಎನ್ ದಟ್ ಈಸ್ ಈಕ್ವಲ್ ಟು 2 ತೊಗೊಳ್ಳೋಣ. ಓಕೆ, ದಟ್ ಈಸ್ ವೈ ದಟ್ ಈಸ್ ಈಕ್ವಲ್ ಟು 49 into 2. ಓಕೆ, ಮೈನಸ್ ಆಫ್ 49 ಅಂದರೆ 2 times ಆಫ್ 49 ಮೈನಸ್ 49 ಅಂದರೆ 49 ಬರುತ್ತೆ. 49 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಎನ್ ದಟ್ ಈಸ್ ಈಕ್ವಲ್ ಟು 3. ಓಕೆ, ಎನ್ ದಟ್ ಈಸ್ ಈಕ್ವಲ್ ಟು 3 ಅಂದರೆ ನಾವು ಜಸ್ಟ್ ಸಿ ಹಿಯರ್. ನೆಕ್ಸ್ಟ್ ಎನ್ ದಟ್ ಈಸ್ ಈಕ್ವಲ್ ಟು 3 ಅಂದರೆ 49 into 3. 49 into 3 ಮೈನಸ್ ಆಫ್ 49. ಅವಾಗ ಏನು ಬರುತ್ತೆ ನಮಗೆ, ದಟ್ ಈಸ್ 2 times ಆಫ್ 49. 2 times ಆಫ್ 49 ಅಂದರೆ ಎಷ್ಟು ಬರುತ್ತೆ, 2 times ಆಫ್ 49 ಅಂದರೆ ನಥಿಂಗ್ ಬಟ್ ನಮಗೆ 98 ಅನ್ನೋ ಬರುತ್ತೆ ನೋಡಿ, 98. ಈ ಥರ ಇದು ಕಂಟಿನ್ಯೂ ಹಾಕಂತ ಹೋಗುತ್ತೆ. ನಾವು ಜಸ್ಟ್ ಸಿ ಹಿಯರ್, ಇದು ನಮಗೆ ಬೇಕಾದರೆ ಈಗ ಮಾಡ್ಕೊಂಡಿದ್ರೆ 0 49. ಓಕೆ, 98. ನೆಕ್ಸ್ಟ್ ಇದು 3 times ಆಫ್ 49. ಓಕೆ, ಈ ಥರ ಇದ್ರೆ ಕಂಟಿನ್ಯೂ ಹಾಕಂತ ಹೋದ್ರೆ ಇಲ್ಲಿ ನೋಡಿ, ಇಲ್ಲಿ ಇವೆಲ್ಲ ಎಲಿಮೆಂಟ್ಸ್ ಇದಾವಲ್ಲ ಇದ್ರಾಗ ಇದಾವೆ. ನೆಕ್ಸ್ಟ್ ಇದು ಮಾಡ್ಕೊಂಡಿದ್ರೆ ಇಲ್ಲಿ 490 ಬರುತ್ತೆ ಮತ್ತೆ ವಾಪಸ್. ಓಕೆ, ಇವೆಲ್ಲ ಎಕ್ಸ್ ಇದಾವಲ್ಲ ಎಲಿಮೆಂಟ್ಸು, ಇಲ್ಲಿ 0 ಐತೆ, 0 ಐತೆ, 49 490 ಐತೆ, ಇಲ್ಲಿ ಮುಂದೆ ಬರುತ್ತೆ. ಓಕೆ, ಈ 490 ಇವೆಲ್ಲ ಎಲಿಮೆಂಟ್ಸ್ ಇದರಲ್ಲಿ ಇದೆ. ಸೊ ಇದು ವೈ ಅಲ್ಲ, ವೈ ಇದು ಬೇರೆ ಬಂತು. ಓಕೆ, ಇದು ವೈ ಅಲ್ಲ, ವೈ ಬರ್ಕೊಳ್ಳಿ. ಓಕೆ, ನಾವು ಜಸ್ಟ್ ಇದೆಲ್ಲ ಎಲಿಮೆಂಟ್ಸ್ ಇದರಲ್ಲಿ ಇದಾವೆ. 0 ಇದ್ರಾಗಿದೆ, 49 ಇದರಲ್ಲಿ, 490 ಇಲ್ಲಿ ಮುಂದೆ ಬರುತ್ತೆ ನಮಗೆ. ಓಕೆ, ಇವೆಲ್ಲ ಎಲಿಮೆಂಟ್ಸ್ ಏನು ಇದ್ರದ್ದು ಸಬ್ಸೆಟ್ ಆಫ್. ಸೊ ವಿಚ್ ಮೀನ್ಸ್ ಎಕ್ಸ್ ಈಸ್ ಅ ಸಬ್ಸೆಟ್ ಆಫ್ ವೈ ಆಗುತ್ತೆ. ಓಕೆ, ಎಕ್ಸ್ ಈಸ್ ಅ ಸಬ್ಸೆಟ್ ಆಫ್ ವೈ ಆಗುತ್ತೆ. ವಿಚ್ ಮೀನ್ಸ್ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಆಪ್ಷನ್ ಎ. ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್ ನೋಡಿ. ಓಕೆ, ಸೊ ನಾವು ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ 2025 ಕ್ವಶನ್ ಕೇಳಿದ್ ನೋಡಿ. 2025 ಕೇಳಿದ ಕ್ವಶನ್ ಎಷ್ಟು ಈಸಿ ಇದೆ ನೋಡಿ. ಓಕೆ, ನಿಮ್ಗೆ ಎಷ್ಟು ಈಸಿ ಇದಾವೆ ನಮಗೆ. ಓಕೆ, ನಾವು ಎ ಸೆಟ್ ಅನ್ನೋದು ಇಲ್ಲಿ ನೋಡಿ, ಎ ಸೆಟ್ ಅನ್ನೋದು ಎಕ್ಸ್ ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 9 ದಟ್ ಇಸ್ ಈಕ್ವಲ್ ಟು 0. ಅಂದ್ರೆ ಎ ಸೆಟ್ ಅಲ್ಲಿ ಎಲಿಮೆಂಟ್ಸ್ ಏನು ಬರ್ತದೆ ನಮಗೆ, ಎಕ್ಸ್ ಸ್ಕ್ವೇರ್ ಓಕೆ ಮೈನಸ್ 9 ದಟ್ ಇಸ್ ಈಕ್ವಲ್ ಟು 0 ಅಂದ್ರೆ ಎಕ್ಸ್ ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು 9 ಅಂದ್ರೆ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 3. ಇಂಟೀಜರ್ ಅಂದ್ರೆ ಎ ದಟ್ ಇಸ್ ಈಕ್ವಲ್ ಟು ಮೈನಸ್ 3 ಓಕೆ ಪ್ಲಸ್ 3 ಬಂತು.
ಇದಾಯ್ತು. ನೆಕ್ಸ್ಟ್ ಸೊ ಬಿ ದಟ್ ಈಸ್ ಈಕ್ವಲ್ ಬಿ ಸೆಟ್ ಅಲ್ಲಿ ಎಲಿಮೆಂಟ್ಸ್ ಏನಿರ್ತಾವೆ, ಬಿ ಸೆಟ್ ಅಲ್ಲಿ ಎಲಿಮೆಂಟ್ಸ್ ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್, ಓಕೆ, ಗ್ರೇಟರ್ ದನ್ 2 ಲೆಸರ್ ದನ್ 5. 2 ಕಿಂತ ದೊಡ್ಡದು ನ್ಯಾಚುರಲ್ ನಂಬರ್ 2 3 4 5 ಕಿಂತ ಕಡಿಮೆ ಅಂದ್ರೆ 5 ತಗೋಬಾರ್ದು, ಅದಕ್ಕೆ ದಟ್ ಈಸ್ ಇದು. ನೆಕ್ಸ್ಟ್ ಸಿ ನೋಡಿ, ಸಿ ಅಲ್ಲಿ ಎಲಿಮೆಂಟ್ಸ್ ಏನಿದೆ ನಮಗೆ, ಓಕೆ, ಪ್ರೈಮ್ ನಂಬರ್, ಓಕೆ, ಪ್ರೈಮ್ ನಂಬರ್ ಲೆಸರ್ ದನ್ 4. ಪ್ರೈಮ್ ನಂಬರ್ ಲೆಸರ್ ದನ್, ಪ್ರೈಮ್ ನಂಬರ್ಸ್ ಯಾವ್ಯಾವ ನಮಗೆ 2 3 5 ಹೌದಾ 7 ಸೊ ಆನ್ ಅಪ್ ಟು ಇದು. ಪ್ರೈಮ್ ನಂಬರ್ ಲೆಸರ್ ದನ್ 5 ಅಂದ್ರೆ 2 3, ಓಕೆ, ಇಷ್ಟು ಬಂತು. ನಾವು ಹಿಯರ್ ಬಿ ಮೈನಸ್ ಸಿ ಯೂನಿಯನ್ ವಿತ್ ಎ ಮಾಡಬೇಕು. ಓಕೆ, ಫಸ್ಟ್ ಬಿ ಮೈನಸ್ ಸಿ ಕಂಡಿಡ್ತೀವಿ, ಬಿ ಮೈನಸ್ ಸಿ, ಬಿ ಬರ್ಕೊಳ್ಳಿ ದಟ್ ಈಸ್ 2 3 4 ಮೈನಸ್ ಆಫ್ ಸಿ ಅಂದರೆ 2 3. ಇದು 2 3 ಐತೆ, ಅಲ್ಲಿ 2 3 ತೆಗೆದ್ಬಿಡಿ, ಉಳಿದಿದ್ದೆ ನಮಗೆ 4 ಹೌದಾ, ಇಲ್ಲಿ 4 ಬಂತು. ಬಿ ಮೈನಸ್ ಸಿ ಅಂದರೆ 4 ಬಂತು. ಅದು ಎದ್ರ ಜೊತೆ ಯೂನಿಯನ್ ಮಾಡೋಕೆ, ಎ ಜೊತೆ ಏನು ಮಾಡಿ, ಬಿ ಮೈನಸ್ ಸಿ ಯೂನಿಯನ್ ವಿತ್ ಎ ದಟ್ ಈಸ್ ಬಿ ಮೈನಸ್ ಸಿ ಅಂದರೆ 4 ಬಂತು, 4 ಬರ್ಕೊಳ್ಳಿ. ಯೂನಿಯನ್ ವಿತ್ ಎ ಅಂದ್ರೆ ಏನಿದೆ ನಮಗೆ, ದಟ್ ಈಸ್ -3 -3 3 ದಟ್ ಈಸ್ -3 3 ಇಷ್ಟ ಆಯ್ತು ನೋಡಿ. ಸೊ ಇದು ಎರಡು ಯೂನಿಯನ್ ಮಾಡಿದ್ರೆ ಏನು ಬರ್ತದೆ ನಮಗೆ, ಸೊ ದಟ್ ಈಸ್ ಈಕ್ವಲ್ ಟು -3, ಓಕೆ, 3 ಇದು 4 ಬರ್ತದೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನಮಗೆ, -3 3 4 ಯಾವ ಆಪ್ಷನ್, ಆಪ್ಷನ್ ಸಿ, ಆಪ್ಷನ್ 3 ಇಸ್ ದ ಕರೆಕ್ಟ್. ಇಷ್ಟ ನೋಡಿ, ಎಷ್ಟು ಈಸಿ ಇದೆ ಕ್ವಶನ್. ನಾವೆಲ್ಲ ಮಾಡಿಸಿದೆಲ್ಲ ಕ್ವಶನ್ಸ್ ಮಾಡಿದ್ರೆ ಇದು ಈಸಿಯಾಗಿ ಮಾಡ್ಬಿಡ್ಬೋದು, ಹೌದಾ? ಅರ್ಥ ಆಗುತ್ತಾ? ಓಕೆ, ನೆಕ್ಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ತೀವಿ. 2025 ಕೇಳಿದ್ ನೋಡಿ ಈ ಕ್ವಶನ್, 2 ಕ್ವಶನ್ ಕೇಳಿದ್ರೆ 2025 ಈ ಇಯರ್ ಕೇಳ್ಬೋದು 2 ಕ್ವಶನ್. ಅದಕ್ಕೋಸ್ಕರ ನಾನು ಪ್ರತಿಯೊಂದು ಕ್ವಶನ್ಸ್ ನೀಟಾಗಿ ಮಾಡಿಸ್ತಿದ್ದೀನಿ. ಓಕೆ, ಸೊ ನಿಮ್ಗೆ ನೋಡಿ, ನಿಮ್ಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಇದನ್ನು 2025 ಕೇಳಿದ್ ನೋಡಿ. ಓಕೆ, ಸೊ 2025 ಕೊಟ್ಟಿದ್ರೆ, ಓಕೆ, ನಾವು ಎ ಅಂಡ್ ಬಿ ಆರ್ 2 ಸೆಟ್ಸ್ ಹ್ಯಾವಿಂಗ್ 3 ಮತ್ತೆ 6. ಓಕೆ, ಸೊ ಎ ಅಲ್ಲಿ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎ ಸೆಟ್ ದಟ್ ಈಸ್ ಈಕ್ವಲ್ ಟು 3, ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಬಿ ಸೆಟ್ ದಟ್ ಈಸ್ ಈಕ್ವಲ್ ಟು 6 ಅಂತ ಕೊಟ್ಟಿದ್ದಾರೆ ರೆಸ್ಪೆಕ್ಟಿವ್ಲಿ. ದೆನ್ ಮಿನಿಮಮ್ ವ್ಯಾಲ್ಯೂ ಆಫ್ ಎ ಯೂನಿಯನ್ ಬಿ. ಓಕೆ, ಮಿನಿಮಮ್ ನಂಬರ್ ಆಫ್ ದಟ್ ಈಸ್ ಮಿನಿಮಮ್ ನಂಬರ್ ಆಫ್ ಎ ಯೂನಿಯನ್ ಬಿ. ಓಕೆ, ಮ್ಯಾಕ್ಸಿಮಮ್ ಎಷ್ಟು ಬರುತ್ತೆ, ಮಿನಿಮಮ್ ಯೂನಿಯನ್ ಅಲ್ಲ, ಮ್ಯಾಕ್ಸಿಮಮ್ ಎಷ್ಟು ಬರುತ್ತೆ, ಮಿನಿಮಮ್ ಎಷ್ಟು, ಎರಡು ಕಂಡು ಹಿಡಿದ್ಬಿಡೋಣ. ಇಲ್ಲಿ ನೋಡಿ ಮ್ಯಾಕ್ಸಿಮಮ್ ಎಷ್ಟು ಬರುತ್ತೆ ಅಂದ್ರೆ, ಈಗ ಸಪೋಸ್ ಲೆಟ್ ಅಸ್ ಕನ್ಸಿಡರ್ ಎ ಸೆಟ್ ಅಲ್ಲಿ 1 2 ಇದೆ ಅನ್ಕೊಳ್ಳಿ. ನೆಕ್ಸ್ಟ್ ಬಿ ಸೆಟ್ ಅಲ್ಲಿ ಎಲಿಮೆಂಟ್ಸ್ ನಮಗೆ 4 5 6 ಇದೆ ಅನ್ಕೊಳ್ಳಿ. ಇವೆರಡು ಯೂನಿಯನ್ ಮಾಡಿದ್ರೆ ಏನ್ ಬರುತ್ತೆ, ಇವೆರಡು ಮಾಡಿದ್ರೆ ನಮಗೆ ಇಷ್ಟು 5 ಬರುತ್ತೆ, ಹೌದಾ? ಎಲಿಮೆಂಟ್ಸ್ ಎಷ್ಟು ಬರುತ್ತೆ, ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು ಬರುತ್ತೆ, 5 ಬರ್ತವೆ, ಮ್ಯಾಕ್ಸಿಮಮ್ 5 ಬರ್ತವೆ. ಓಕೆ, ಅದೇ ತರ ಇಲ್ಲಿ 3 ಇದೆ, ಇಲ್ಲಿ 6 ಇದೆ, ಇಲ್ಲಿ 2 ಇದು ಎಲಿಮೆಂಟ್ಸ್, ಹೌದಾ? ಇಲ್ಲಿ ಎಷ್ಟಿದು ನಮಗೆ 3 ಇದು, ಮ್ಯಾಕ್ಸಿಮಮ್ ಎಷ್ಟು 5 ಬಂದಿತ್ತು, ಹೌದಾ? ಅದೇ ತರ ಇಲ್ಲಿ 3 ಇಲ್ಲಿ 6 ಬಂದ್ರೆ ಮ್ಯಾಕ್ಸಿಮಮ್ ಎಷ್ಟು 5 ಬರುತ್ತೆ. ಅದೇ ತರ ಮಿನಿಮಮ್ ಎಷ್ಟು ಬರ್ತವೆ, ಮಿನಿಮಮ್ ಅಂತ ಬಂದ್ರೆ ಲೆಟ್ ಅಸ್ ಕನ್ಸಿಡರ್ ಇನ್ನೊಂದು ಬೇರೆ ಎಕ್ಸಾಂಪಲ್ ತಗೋಣ. ಯಾವ್ದಾರ ಸೆಟ್ ಇದೆ, ಅದರಲ್ಲಿ 1 2 ಇದೆ ಅನ್ಕೊಳ್ಳಿ. ಓಕೆ, ಸೊ ಬಿ ಸೆಟ್ ಅಲ್ಲಿ ಎಲಿಮೆಂಟ್ಸ್ ನಮಗೆ 1 2 3 ಇದೆ ಅಂತ ಅನ್ಕೊಳ್ಳಿ. ಇವೆರಡು ಯೂನಿಯನ್ ಮಾಡಿ, ಎ ಯೂನಿಯನ್ ಬಿ ಮಾಡಿ. ಎ ಯೂನಿಯನ್ ಬಿ ಮಾಡಿದ್ರೆ ಏನು ಬರುತ್ತೆ ನಮಗೆ, 1 2 3 ಬರುತ್ತೆ, ಹೌದಾ? ಯಾವ್ದು ಜಾಸ್ತಿ ಇದ್ರೆ ಜಾಸ್ತಿ ಇದೆ, ಹೌದಾ? ಓಕೆ, ಸೊ ದಟ್ ಈಸ್ ನಮಗೆ ಮಿನಿಮಮ್ ನಂಬರ್, ಇವೆರಡು ಮಿನಿಮಮ್ ನಂಬರ್ ಎಷ್ಟು ಬರುತ್ತೆ ನಮಗೆ 3 ಬರ್ಬೋದು. ಮ್ಯಾಕ್ಸಿಮಮ್ ಎಷ್ಟು ಬರ್ಬೋದು, ಓಕೆ, ಮ್ಯಾಕ್ಸಿಮಮ್ ಎಷ್ಟು ಬರ್ಬೋದು 5 ಬರ್ಬೋದು. ದಟ್ ಈಸ್ ನಮ್ಗೆ ಇದು ನೋಡಿ ಮಿನಿಮಮ್, ಇಲ್ಲಿ 5 ಅಲ್ಲ, ಇವೆರಡು 6, 3 + 6 ಮಾಡಿದ್ರೆ ಇದು 9 ಬರುತ್ತೆ. ಇದು ರಾಂಗ್. ಇದು ಓಕೆ, ಇಲ್ಲಿ 3 ಇದೆ, ಅಲ್ಲಿ 6 ಅಂದ್ರೆ ಮ್ಯಾಕ್ಸಿಮಮ್ ಎ ಯೂನಿಯನ್, ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ ಯೂನಿಯನ್ ಅಂದ್ರೆ 9 ಬರುತ್ತೆ. ಅದೇ ಮಿನಿಮಮ್ ಅಂದ್ರೆ ಎಷ್ಟು ಬರುತ್ತೆ ನಮಗೆ, 6 ಬರುತ್ತೆ ನೋಡಿ. ಮಿನಿಮಮ್ ಅಂದ್ರೆ 6. ಇದ್ರೆ ಯೂನಿಯನ್ ಮಾಡಿದ್ರೆ 6 ಎಲಿಮೆಂಟ್ಸ್ ಇರಲೇಬೇಕು ನಮಗೆ. ಓಕೆ, 6 ಎಲಿಮೆಂಟ್ ಇದು. ಬಟ್ ಅವ್ರು ಏನು ಕೇಳಿದ್ರೆ, ಸೊ ಮಿನಿಮಮ್ ನಂಬರ್ 3 ಅಂತ ಕೊಟ್ಟಿದ್ದಾರೆ. ಸೊ 3 ಕರೆಕ್ಟಾ, ರಾಂಗ್ ಅಲ್ಲ? ಓಕೆ, ನಮಗೆ ಪ್ಲೀಸ್ ಮಿನಿಮಮ್ ಎಷ್ಟು 6 ಇರಬೇಕು. ಸೊ ದಟ್ ಈಸ್ ಇದು ಎಷ್ಟು ಬರುತ್ತೆ, ಇದಾಯ್ತು. ನೆಕ್ಸ್ಟ್ ಅದೇ ತರ, ಸೊ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎ ಇಂಟರ್ಸೆಕ್ಷನ್ ಬಿ, ಮ್ಯಾಕ್ಸ್ ಟು ಮ್ಯಾಕ್ಸ್ ಎಷ್ಟು ಬರುತ್ತೆ, ಮಿನಿಮಮ್ ಎಷ್ಟು. ಇಲ್ಲಿ ನೋಡಿ, ಇಲ್ಲಿ 3 ಇದಾವೆ. ಓಕೆ, ಮ್ಯಾಕ್ಸಿಮಮ್ ಕಾಮನ್ ಎಷ್ಟಿರ್ತಾವೆ ಹೇಳಿ, ಮ್ಯಾಕ್ಸಿಮಮ್ ಕಾಮನ್ ಇರುತ್ತೆ 3 ಕಾಮನ್ ಇರ್ತಾವೆ, ಹೌದಾ? ಇಲ್ಲಿ 3 ಇದಾವೆ, 3 ಕಾಮನ್ ಇರ್ಬೋದು. ಇಲ್ಲಾಂದ್ರೆ ಏನು ಕಾಮನ್ ಇರಲ್ಲ. ಓಕೆ, ಇಲ್ಲೂ ಇದ್ರಲ್ಲೂ ಇರಲ್ಲ, ಇದ್ರಲ್ಲೂ ಕಾಮನ್, ಇಂಟರ್ಸೆಕ್ಷನ್ ಇದ್ದಾಗ ಇದ್ರಲ್ಲೂ ಕಾಮನ್ ಇರಲ್ಲ, ಇದನ್ನು ಕಾಮನ್ ಇರಲ್ಲ. ಓಕೆ, ವಿಚ್ ಮೀನ್ಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಎಷ್ಟು ಅಂದ್ರೆ 3 ಬರುತ್ತೆ, 3 ಬರ್ಕೊಳ್ಳಿ. ಇದು ಕರೆಕ್ಟ್ ಇದೆ. ಓಕೆ, ಸೊ ವಿಚ್ ಮೀನ್ಸ್ ನಮ್ಗೆ ಏನಾಗುತ್ತೆ, ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್, ಸ್ಟೇಟ್ಮೆಂಟ್ 2 ಇಸ್ ಟ್ರೂ. ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಂಗೆ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಇದು ಲಾಸ್ಟ್ ಕ್ವಶನ್ ನೋಡಿ. ಇದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು. ಅರ್ಥ ಮಾಡ್ಕೊಂಡ್ರೆ ಬಹಳ ಈಸಿ ಕ್ವಶನ್ ಇದು. ಓಕೆ, ಸೊ ಇಲ್ಲಿ ಹೇಳಕ್ ಬರಲ್ಲ, ಇದು JEE ಕೇಳಿದ್ರೆ ಕೇಳ್ತಾರೆ. ಓಕೆ, ಸೊ ನಿಮಗೆ ಇಲ್ಲಿ CET ಟಫ್ ಪೇಪರ್ ಅಂತ ಬಂದಾಗ ಇದು ಕೇಳಿದ್ರೆ ಕೇಳ್ಬೋದು.
ಓಕೆ ನೋಡಿ ಫಸ್ಟ್ ಇನ್ ಯೂನಿಯನ್ ಇದು ನೋಡಿ ದಿಸ್ ಸಿಂಬಲ್ ರೆಪ್ರೆಸೆಂಟ್ ಓಕೆ ಸಪೋಸ್ ಇಯರ್ ಐ ದಟ್ ಈಸ್ ಈಕ್ವಲ್ ಟು 1 to 3 ಇದೆ ಅನ್ಕೊಂಡಿದ್ದಾರೆ ದಟ್ ಈಸ್ ಎ ಐ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ದಿಸ್ ಈಸ್ A1 ಓಕೆ ಯೂನಿಯನ್ ವಿತ್ A2 ಯೂನಿಯನ್ ವಿತ್ A3 ಅಂತ ಅರ್ಥ ಇದು A1 ಯೂನಿಯನ್ ವಿತ್ A2 ಯೂನಿಯನ್ ವಿತ್ A3 ಅಂತ ಇದು ಮೀನಿಂಗ್ ಅದು ಅದೇ ತರ ಹಿಯರ್ ನಮಗೆ ಸೊ ದಟ್ ಈಸ್ A1 ಓಕೆ ಯೂನಿಯನ್ ವಿತ್ A2 ಯೂನಿಯನ್ ವಿತ್ ಸೊ ಆನ್ ಅಪ್ ಟು A30 ಯೂನಿಯನ್ ಮಾಡಿದ್ರೆ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎಸ್ ಓಕೆ ಎಸ್ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎಸ್ ಬರುತ್ತೆ ಓಕೆ ಎಸ್ ಬರುತ್ತೆ ನಾವು ಎಸ್ ಬಂದಾಗ ಓಕೆ ಎಸ್ ಬರುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಅದೇ ತರ ಸೊ B1 ಯೂನಿಯನ್ ವಿತ್ B2 ಯೂನಿಯನ್ ವಿತ್ ಸೊ B3 ಸೊ ಆನ್ ಅಪ್ ಟು BN ಇದಾವೆ ಎಲಿಮೆಂಟ್ಸ್ ನಮ್ಗೆ ಗೊತ್ತಿಲ್ಲ ಅದನ್ನು ಏನ್ ಬರುತ್ತೆ ಅದನ್ನು ಎಸ್ ಬರುತ್ತೆ ಓಕೆ ಅದನ್ನು ಇಲ್ಲೂ ಎಸ್ ಬರುತ್ತೆ ಇದನ್ನು ಎಸ್ ಬರುತ್ತೆ ಸೊ ದೆನ್ ಓಕೆ ಇದು ಇಷ್ಟು ಕೊಟ್ಟಿದ್ದಾರೆ ಇಷ್ಟು ಕೊಟ್ಟಾಗ ನೆಕ್ಸ್ಟ್ ಈಚ್ ಎಲಿಮೆಂಟ್ ಆಫ್ ಎಸ್ ಬಿಲಾಂಗ್ಸ್ ಟು 10 ಎಕ್ಸಾಕ್ಟ್ಲಿ ಇದು ನೋಡಿ ಈಚ್ ಎಲಿಮೆಂಟ್ ಆಫ್ ಎಸ್ ಈ ಎಸ್ ಎಲಿಮೆಂಟ್ ಏನಿದೆ ಪ್ರತಿಯೊಂದು ಎಲಿಮೆಂಟು ಎಕ್ಸಾಕ್ಟ್ಲಿ 10 AIs ಅಂತ ಇದೆ ಇದು ಮೀನಿಂಗ್ ನೋಡಿ ಒಂದು ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ ಲೆಟ್ ಅಸ್ ಕನ್ಸಿಡರ್ ನಮಗೆ A that is equal to A1 that is equal to ನಮ್ಗೆ ಏನು ಕೊಟ್ಟಿದ್ದಾರೆ 1,2 ಅಂತ ಕೊಟ್ಟಿದ್ದಾರೆ ದಟ್ ಈಸ್ A2 is nothing but ನಮಗೆ 2,3 ಇದು ಕೊಟ್ಟಿದ್ದಾರೆ ಅನ್ಕೊಳ್ಳಿ ನೆಕ್ಸ್ಟ್ A3 that is equal to ನೆಕ್ಸ್ಟ್ 1,3 ಇದು ಅಂತ ಕೊಟ್ಟಿದ್ದಾರೆ ಅನ್ಕೊಳ್ಳಿ ನೋ ಸೊ ದಟ್ ಈಸ್ S is nothing but A ಯೂನಿಯನ್ A2 A1 ಯೂನಿಯನ್ A2 ಯೂನಿಯನ್ A3 ಅಂದ್ರೆ ದಟ್ ಈಸ್ ಏನು ಬರುತ್ತೆ ನಮಗೆ ದಟ್ ಈಸ್ 1,2,3 ಬರುತ್ತೆ ಹೌದಾ ಇಲ್ಲಿ ನೋಡಿ ಎಸ್ದು ಪ್ರತಿಯೊಂದು ಎಲಿಮೆಂಟ್ ಓಕೆ ಇಲ್ಲಿ ಎಸ್ದು ಪ್ರತಿಯೊಂದು ಎಲಿಮೆಂಟು ಇಲ್ಲಿ AIs ಅಲ್ಲಿ ಎಷ್ಟು ಸಲ ಯುಟಿಲೈಸ್ ಮಾಡಿ ಅಂದ್ರೆ ಎಷ್ಟು ಸಲ ಯೂಸ್ ಮಾಡಿ 2 ಟೈಮ್ಸ್ ಯೂಸ್ ಮಾಡಿ ಓಕೆ ಎಷ್ಟು ಸಲ ಯೂಸ್ ಮಾಡಿವಿ 2 ಟೈಮ್ಸ್ ಯೂಸ್ ಮಾಡಿವಿ ಸೊ ದಟ್ ಈಸ್ ಸೊ ಎಸ್ ಎಲಿಮೆಂಟ್ಸ್ ಎಕ್ಸಾಕ್ಟ್ಲಿ ಓಕೆ ಎಕ್ಸಾಕ್ಟ್ಲಿ ಎಷ್ಟು ಸಲ ಯೂಸ್ ಮಾಡಿ 2 ಟೈಮ್ಸ್ ಯೂಸ್ ಮಾಡಬೇಕಂದ್ರೆ ಅಲ್ಲಿ ನೋಡಿ 1 ಆಯ್ತಾ 1 ಎಲಿಮೆಂಟ್ಸ್ ಇಲ್ಲಿ ಬಂದಿದೆ ಹೌದಾ ಇಲ್ಲಿ ಒಂದ್ಸಲ ಎಷ್ಟು 2 ಟೈಮ್ಸ್ ಯೂಸ್ ಮಾಡಿ ನೆಕ್ಸ್ಟ್ 2 ಇಲ್ಲಿ ಒಂದ್ಸಲ 2 ಟೈಮ್ಸ್ ನೆಕ್ಸ್ಟ್ 3 ಇಲ್ಲಿ ಒಂದ್ಸಲ 2 ಟೈಮ್ಸ್ ಎಸ್ ಎಲಿಮೆಂಟ್ಸ್ belongs to S elements having exactly 2 times of 2 of AIs ಓಕೆ ಸೊ AIs ಅಂತ ಇದು ಮೀನಿಂಗ್ ಓಕೆ ಇದು ಮೀನಿಂಗ್ ಅಂತಂದ್ರೆ ಸೊ ನಮಗೆ ಇದನ್ನ ಇಲ್ಲೇ ಬರ್ತೀವಿ ನೋಡಿ ಬೇಕಾದ್ರೆ ಓಕೆ ಇದು ಮೀನಿಂಗ್ ಅಂತ ಬಂದ್ರೆ ಇದೊಂದು ಸ್ವಲ್ಪ ಸ್ಪೇಸ್ ಅಂತ ತಗೊಂಡ್ಬಿಡಿ ಓಕೆ ನೆಕ್ಸ್ಟ್ ಎಕ್ಸಾಕ್ಟ್ಲಿ 2 AIs ಅಂತ ಇದೆ ನಾವು ಜಸ್ಟ್ ಈ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎಸ್ ಎಷ್ಟು ಹೆಂಗ್ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎಸ್ ಅಂತ ಬಟ್ ಫಸ್ಟ್ ನೋಡಿ ಎಷ್ಟು ಸೆಟ್ಸ್ ಇದಾವೆ 3 ಸೆಟ್ಸ್ ಇದಾವೆ 3 ಸೆಟ್ಸ್ ಬರ್ಕೊಳ್ಳಿ ಇಂಟು ಈ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಈಚ್ ಸೆಟ್ ಅಲ್ಲಿ ಎಷ್ಟಿದಾವೆ ನಮಗೆ ದಟ್ ಈಸ್ 2 ಇದೆ 2 ಬರ್ಕೊಳ್ಳಿ ಇಲ್ಲಿ ನೋಡಿ ನಮಗೆ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎಸ್ ಅಂತಂದ್ರೆ ಏನ್ ಬರುತ್ತೆ ಅಂದ್ರೆ ದಟ್ ಈಸ್ 3 ಸೆಟ್ಸ್ ಇದಾವೆ 3 ಸೆಟ್ಸ್ ಬರ್ಕೊಳ್ಳಿ ಇಂಟು ಈಚ್ ಸೆಟ್ ಅಲ್ಲಿ ಎಷ್ಟು 2 ಎಲಿಮೆಂಟ್ಸ್ 2 ವರ್ಡ್ಸ್ ಬರ್ಕೊಳ್ಳಿ ಇದು ನೋಡಿ ಎಸ್ ಎಲಿಮೆಂಟ್ಸ್ ಎಷ್ಟು ಟೈಮ್ ಯೂಸ್ ಮಾಡಿ ನಾವು ಪ್ರತಿಯೊಂದು ಸೆಟ್ ಅಲ್ಲಿ ಇಲ್ಲಿ ಎಷ್ಟು ಸಲ ಯೂಸ್ ಮಾಡಿ 2 ಟೈಮ್ಸ್ ಅದು ಡಿವೈಡೆಡ್ ಬೈ 2 ಮಾಡಿ ದಟ್ ಈಸ್ ಈಕ್ವಲ್ ಎಷ್ಟು ಬರುತ್ತೆ 2 ಕ್ಯಾನ್ಸಲ್ ಮಾಡಿದ್ರೆ 3 ಬರ್ತೌದಾ 2 ಕ್ಯಾನ್ಸಲ್ 3 ಇಲ್ಲಿ 3 ಇದಾವ ಓಕೆ ಸೊ ನಮಗೆ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎಸ್ ಸೆಟ್ ಅಲ್ಲಿ ಹೆಂಗ್ ಕಂಡುಹಿಡಬೇಕಂದ್ರೆ ಈಗ ನೋಡಿ ಎಕ್ಸಾಕ್ಟ್ಲಿ ಇದೇ ತರ ನಾವು ಸೊ ಇದನ್ನ ಯೂಸ್ ಮಾಡ್ಕೊಳ್ಳೋಣ ದಟ್ ಈಸ್ ಇಯರ್ ಎಸ್ ದಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎಸ್ ದಟ್ ಈಸ್ ಈಕ್ವಲ್ ಟು ಇಲ್ಲಿ ಎಷ್ಟು ಸೆಟ್ಸ್ ಇದಾವೆ ಟೋಟಲ್ ಆಗಿ 30 ಸೆಟ್ಸ್ ಹೌದಾ 30 ಈಚ್ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ ಓಕೆ ಸೊ ನಮಗೆ ಇಲ್ಲಿ ಈಚ್ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ 5 ಎಲಿಮೆಂಟ್ಸ್ ಇದಾವೆ ಓಕೆ ಸೊ ದಟ್ ಈಸ್ ಈ ಸೆಟ್ ಅಲ್ಲಿ ಎಷ್ಟು ಇದಾವೆ 5 ಎಲಿಮೆಂಟ್ಸ್ ಇದಾವೆ ಇಲ್ಲಿ ನೋಡಿ ಈಚ್ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ ಇಲ್ಲಿ ಓಕೆ ಇಲ್ಲಿ ಈಚ್ ಸೆಟ್ ಅಲ್ಲಿ ನಮಗೆ 2 ಎಲಿಮೆಂಟ್ಸ್ ಅದಕ್ಕೋಸ್ಕರ ಮಲ್ಟಿಪ್ಲೈ ಬೈ 2 ಮಾಡಿ ಇಲ್ಲಿ ಈಚ್ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ 5 ಎಲಿಮೆಂಟ್ಸ್ ಇದಾವೆ ಓಕೆ ಈ ಸೆಟ್ ಅಲ್ಲಿ 5 ಎಲಿಮೆಂಟ್ಸ್ ಇದಾವೆ ಅದಕ್ಕೋಸ್ಕರ 5 ಇಂದ ಮಲ್ಟಿಪ್ಲೈ ಮಾಡಿ ಓಕೆ ಅಂಡ್ ಪ್ರತಿಯೊಂದು ಈ ಎಸ್ ಎಲಿಮೆಂಟ್ ಪ್ರತಿಯೊಂದು ಎಲಿಮೆಂಟ್ ಎಷ್ಟು ಸಲ ಯೂಸ್ ಮಾಡಿ AIs ಅಲ್ಲಿ 10 ಟೈಮ್ಸ್ ಯೂಸ್ ಮಾಡಿ 10 ಟೈಮ್ಸ್ ಬರ್ಕೊಳ್ಳಿ ಓಕೆ ನೆಕ್ಸ್ಟ್ ಅದೇ ತರ ಇದಾಯ್ತಾ ಇದು AIs ಅಲ್ಲಿ ಆಯ್ತು ನೆಕ್ಸ್ಟ್ VJs ಅಲ್ಲಿ ಓಕೆ VJs ಅಲ್ಲಿ ನಮ್ಗೆ n ಆಫ್ s ದಟ್ ಈಸ್ ಈಕ್ವಲ್ ಟು ಟೋಟಲ್ ನಮಗೆ ಎಲಿಮೆಂಟ್ಸ್ ಎಷ್ಟಿದೆ ಟೋಟಲ್ ಸೆಟ್ಸ್ ಎಷ್ಟಿದೆ ನಮಗೆ ಟೋಟಲ್ ಸೆಟ್ಸ್ ಎಷ್ಟು ನೋಡಿ ದಟ್ ಈಸ್ B1 B2 n ಸೆಟ್ಸ್ ಇದಾವೆ n ಸೆಟ್ ಪ್ರತಿ ಒಂದು ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ 3 ಎಲಿಮೆಂಟ್ಸ್ ಇದಾವೆ 3 ಎಲಿಮೆಂಟ್ಸ್ ಬರ್ತವೆ ನೆಕ್ಸ್ಟ್ BIs ಎಷ್ಟು ನೋಡಿ ಸೊ ಎಸ್ ಎಲಿಮೆಂಟ್ ಪ್ರತಿಯೊಂದು ಎಸ್ ಎಲಿಮೆಂಟು
ಓಕೆ BJS ಅಲ್ಲಿ ಎಷ್ಟು ಸಲ ಯೂಸ್ ಮಾಡಿವಿ ನಾವು 9 ಟೈಮ್ಸ್ ಇದು 9 ಟೈಮ್ಸ್ ಬರ್ಕೊಳ್ಳಿ. ಓಕೆ ಇವೆರಡು ಈಕ್ವಲ್ ಆಗ್ತಾವದ, ಇವೆರಡು ಈಕ್ವಲ್ ಆದ್ರೆ ಸೊ n ವ್ಯಾಲ್ಯೂ ಏನು ಬರುತ್ತೆ ಕಂಡುಹಿಡಿ ಅಂತ ಹೇಳಿದ್ರೆ ದಟ್ ಈಸ್ 30 into 5 divided by 10 that is equal to n into 3 divided by 9. ಓಕೆ ನಾವು here it is ಇದೇನು ಮಾಡುತ್ತೆ 0 0 ಕ್ಯಾನ್ಸಲ್ ಮಾಡಿ. ಓಕೆ 3 1 ಜಾ 3 1 ಜಾ ಎಷ್ಟಾಗುತ್ತೆ ಇದು 3 1 ಜಾ 3 3 ಜಾ 3 ಇಂದ ಮಲ್ಟಿಪ್ಲೈ ಮಾಡಿ ಅವಾಗ ಏನಾಗುತ್ತೆ 3 ಇಂದ 5 3 ಜಾ 15 ಆಗುತ್ತೆ. ಓಕೆ 15 into 3 ಮಾಡಿ ಸೊ ದಟ್ ಈಸ್ n that is equal ಎಷ್ಟಾಗುತ್ತೆ 45 ಆಗುತ್ತೆ. ಓಕೆ ಈ ಥರ ಮಾಡೋದು. ಇಲ್ಲಿ ನೋಡಿ ಇದು ಕಾನ್ಸೆಪ್ಟ್ ನಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ನಮಗೆ 30 ಸೆಟ್ಸ್ ಇದಾವೆ. ಆ 30 ಸೆಟ್ಸ್ ಅಲ್ಲಿ ಪ್ರತಿಯೊಂದು ಸೆಟ್ ಅಲ್ಲಿ 5 ಎಲಿಮೆಂಟ್ಸ್ ಇದಾವೆ. ಓಕೆ ಸೊ ನೆಕ್ಸ್ಟ್ ಬಿ ಅನ್ನೋದು n ಸೆಟ್ಸ್ ಇದಾವೆ. ಅದರಲ್ಲಿ ಪ್ರತಿಯೊಂದು ಸೆಟ್ ಅಲ್ಲಿ 3 ಎಲಿಮೆಂಟ್ಸ್ ಇದಾವೆ. ಯೂನಿಯನ್ ಮಾಡಿದಾಗ ಎಸ್ ಬರುತ್ತೆ. ಓಕೆ ಅಲ್ಲಿ ನೋಡಿ ಆ ಎಸ್ ಇಂದು ಪ್ರತಿಯೊಂದು ಎಲಿಮೆಂಟ್ ಅಲ್ಲಿ ಓಕೆ ಪ್ರತಿಯೊಂದು ಎಲಿಮೆಂಟು ಈ ಎಸ್ ಅಲ್ಲಿ ಎಷ್ಟು ಸಲ ಯೂಸ್ ಮಾಡಿವಿ 10 ಟೈಮ್ಸ್ ಅಲ್ಲಿ ಯೂಸ್ ಮಾಡಿವಿ. ಓಕೆ ಅದೇ ತರ ಇಲ್ಲಿ BJS ಅಲ್ಲಿ ಎಷ್ಟು ಸಲ ಯೂಸ್ ಮಾಡಿವಿ 9 ಟೈಮ್ಸ್ ಯೂಸ್ ಮಾಡಿವಿ. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎಸ್ ದಟ್ ಇಸ್ ಈಕ್ವಲ್ ಟು ಓಕೆ ಇದು 30 ಅಂದರೆ ಟೋಟಲ್ 30 ಸೆಟ್ಸ್ ಇದಾವೆ. 30 ಸೆಟ್ಸ್ ಇಂಟು ಪ್ರತಿಯೊಂದು ಸೆಟ್ಟಲ್ಲಿ 5 ಎಲಿಮೆಂಟ್ಸ್ ಫಸ್ಟು ಎಷ್ಟು 10 ಟೈಮ್ಸ್ ಯೂಸ್ ಮಾಡಿ ಡಿವೈಡೆಡ್ ಬೈ 10 ಮಾಡಿದ್ವಿ. ಓಕೆ ಅದೇ ಥರ ಇಲ್ಲಿ BJS ಅಲ್ಲಿ ನಮಗೆ ಟೋಟಲ್ ಸೆಟ್ಸ್ ಎಷ್ಟು ಇದಾವೆ n ಸೆಟ್ಸ್ ಇದಾವೆ. n ಇಂಟು ಪ್ರತಿಯೊಂದು ಸೆಟ್ಟಲ್ಲಿ ಎಷ್ಟು 3 ಎಲಿಮೆಂಟ್ಸ್ ಇದಾವೆ 3 ಎಲಿಮೆಂಟ್ಸ್ ಇದಾವೆ ಡಿವೈಡೆಡ್ ಬೈ ನಾವು ಎಷ್ಟು ಟೈಮ್ಸ್ನ ಯೂಸ್ ಮಾಡಿವಿ ಅಂದರೆ 9 ಟೈಮ್ಸ್ ಅದಕ್ಕೆ ಡಿವೈಡ್ ಬೈ 9 ಮಾಡಿದ್ವಿ. ಓಕೆ ಏನು ಯೂಸ್ ಮಾಡಿದ್ರಿಲ್ಲ ಅಂದರೆ ಎಷ್ಟು ಬರ್ತಿತ್ತು 30 into 5 ಮಾಡ್ತಿತ್ತು 150 ಬರ್ತಿತ್ತು. ಓಕೆ ಬಟ್ ನಾವು ಇಲ್ಲಿ 9 ಟೈಮ್ಸ್ ಯೂಸ್ ಮಾಡಿದ್ವಿ ದಟ್ ಈಸ್ ವೈ ಇಷ್ಟು ಬರ್ತದೆ. n ದಟ್ ಈಸ್ ಈಕ್ವಲ್ ಎಷ್ಟು ಬರುತ್ತೆ 45 ಬರುತ್ತೆ ನೋಡಿ. n ದಟ್ ಈಸ್ ಈಕ್ವಲ್ ಟು 45. ಸೊ ನೀವು ಎಕ್ಸಾಕ್ಟ್ಲಿ ಅದೇ ಥರ ಓಕೆ ಎಕ್ಸಾಕ್ಟ್ಲಿ ಅದೇ ಥರ ನೀವು ಇದನ್ನು ಸಾಲ್ವ್ ಮಾಡಿ. ಓಕೆ ಈ ಕ್ವಶನ್ ನಂಬರ್ 29 ನೋಡಿ. ಕ್ವಶನ್ ನಂಬರ್ 29 ನೋಡಿ ಏನು ಕೊಟ್ಟಿದ್ರೆ ಸೆಟ್ ಎಕ್ಸ್ ಆರ್ ಕಂಟೆನ್ಸ್ ಓಕೆ ಎಕ್ಸ್ ಆರ್ ಕಂಟೆನ್ಸ್ 5 ಎಲಿಮೆಂಟ್ಸ್. ಓಕೆ ಆರ್ ಎಷ್ಟು ಸೆಟ್ ಇದಾವೆ ಇಲ್ಲಿ ಕೊಟ್ಟಿಲ್ಲ ಬಟ್ ಇಲ್ಲಿ ಕೊಟ್ಟಿದೆ ನೋಡಿ. ಎಕ್ಸ್ ಆರ್ ಎಷ್ಟಿದ್ದಾವೆ ಆರ್ ದಟ್ ಇಸ್ ಈಕ್ವಲ್ ಟು 1 ಇಂದ 20 ಅಂದರೆ ಎಕ್ಸ್ ಅಲ್ಲಿ 20 ಸೆಟ್ಸ್ ಇದಾವೆ. ಅಂದರೆ 20 ಸೆಟ್ಸ್ ಇದಾವೆ ಅಂತಂದ್ರೆ ದಟ್ ಈಸ್ n ಆಫ್ ಎಸ್ ದಟ್ ಈಸ್ ಈಕ್ವಲ್ ಟು n ಆಫ್ ಎಸ್ ದಟ್ ಇಸ್ 20 ಇಂಟು ಪ್ರತಿಯೊಂದು ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ 5 ಎಲಿಮೆಂಟ್ಸ್ ಬರುತ್ತೆ ಡಿವೈಡೆಡ್ ಬೈ ಓಕೆ ಇಲ್ಲಿ ಎಸ್ದು ಪ್ರತಿಯೊಂದು ಎಲಿಮೆಂಟು ಇಲ್ಲಿ ಎಸ್ದು ಪ್ರತಿಯೊಂದು ಎಲಿಮೆಂಟ್ ಎಷ್ಟು ಸಲ ಯೂಸ್ ಮಾಡಿವಿ ಎಕ್ಸ್ ಆರ್ ಅಲ್ಲಿ 10 ಟೈಮ್ಸ್ ಅದಕ್ಕೋಸ್ಕರ ಡಿವೈಡೆಡ್ ಬೈ 10. ನೆಕ್ಸ್ಟ್ ಅದೇ ಥರ ಇದು ಎ ಐಸ್ ಆಯ್ತಾ ಸೊ ದಟ್ ಈಸ್ ಸಾರಿ ಎಕ್ಸ್ ಆರ್ಸ್ ಆಯ್ತು ಇದು ಎಕ್ಸ್ ಆರ್ಸ್. ನೆಕ್ಸ್ಟ್ ವೈ ಆರ್ಸ್ ಅಂತ ಬಂದಾಗ n ಆಫ್ ಎಸ್ ದಟ್ ಈಸ್ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎಸ್ ದಟ್ ಈಸ್ ಈಕ್ವಲ್ ಟು ಓಕೆ ಸೊ ದಟ್ ಈಸ್ ನಮಗೆ ಟೋಟಲ್ ಎಷ್ಟು ಸೆಟ್ಸ್ ಇದಾವೆ n ಸೆಟ್ಸ್ ಇದಾವೆ ಆರ್ ದಟ್ ಈಸ್ ಈಕ್ವಲ್ 1 to n ಇಂಟು ವೈ ಆರ್ ಅಲ್ಲಿ ಪ್ರತಿಯೊಂದು ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ 2 ಎಲಿಮೆಂಟ್ಸ್ ಇದಾವೆ 2 ಡಿವೈಡೆಡ್ ಬೈ ಎಷ್ಟು ಎಲಿಮೆಂಟ್ಸ್ ರಿಪೀಟ್ ಆಗ್ತದೆ ಎಷ್ಟು ಎಲಿಮೆಂಟ್ಸ್ ಯೂಸ್ ಮಾಡ್ಕೊಂಡು ನಾವು ಪ್ರತಿಯೊಂದು ಸೆಟ್ಟಲ್ಲಿ ಅಥವಾ ಎಲಿಮೆಂಟ್ಸು ಎಸ್ದು ಎಷ್ಟು ಪ್ರತಿಯೊಂದು ಎಲಿಮೆಂಟ್ ಎಷ್ಟಲ್ಲಿ ಯೂಸ್ ಮಾಡ್ಕೊಂಡು 4 ಸಲ ಯೂಸ್ ಮಾಡ್ಕೊಂಡು ಡಿವೈಡೆಡ್ ಬೈ 4 ಮಾಡ್ಕೊಂಡು ಓಕೆ ಇವಾಗ ಈಕ್ವಲ್ ಆಗ್ತಾ ಹೋದ ಸೊ ದಟ್ ಈಸ್ ನಮ್ಗೆ ಏನು ಬರುತ್ತೆ ಇನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಿ 0 0 ಇದು ಬಟ್ 20 ಇಂಟು 5 ಡಿವೈಡೆಡ್ ಬೈ 10 ದಟ್ ಈಸ್ ಈಕ್ವಲ್ ಟು n ಇಂಟು 2 ಡಿವೈಡೆಡ್ ಬೈ 4. ನಾವು 0 0 ಕ್ಯಾನ್ಸಲ್ ಮಾಡಿ 2 1 ಜಾ 2 2 ಜಾ ಹೌದಾ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 5 2 ಜಾ 10 10 ಇಂಟು 2 ದಟ್ ಈಸ್ ಈಕ್ವಲ್ ಟು n. ಸೊ ದಟ್ ಈಸ್ ಈಕ್ವಲ್ ಟು n ದಟ್ ಈಸ್ ಈಕ್ವಲ್ ಎಷ್ಟು ಬರುತ್ತೆ 21. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್ ನೋಡಿ ಆಪ್ಷನ್ ಬಿ. ಓಕೆ ಇಷ್ಟು ನೋಡಿ ಇಷ್ಟು ಕ್ವಶನ್ಸ್ ನೀವು ಸಾಲ್ವ್ ಮಾಡಿದ್ರೆ ಸೊ ಈಸಿಯಾಗಿ ನೀವು ಪ್ರತಿ ಯಾವ್ದಾರ ಕ್ವಶನ್ ಕೊಡಲಿ ನಾನು ನೋಡಿ ಎಲ್ಲ ಥರದ ಕ್ವಶನ್ ಮಾಡಿ ಟಫ್ ಇಂದ ಟಫು ಸೊ ಈಸಿಯಿಂದ ಈಸಿ ಕ್ವಶನ್ಸ್ ಎಲ್ಲಾನು ಮಾಡಿಸಿದ್ದೀನಿ. ಈ ಕ್ವಶನ್ಸ್ ಸಾಲ್ವ್ ಮಾಡಿಬಿಟ್ರೆ ಮುಗೀತು, ಬೇರೆ ಕ್ವಶನ್ ಸಾಲ್ವ್ ಮಾಡೋದು ಬೇಕಾಗಿಲ್ಲ. ಓಕೆ ಸೊ ಜಸ್ಟ್ ನೋಡಿ ನೀವು ಇದು ವರ್ತ್ ಆಗುತ್ತೆ ನಮ್ಗೆ ಏನಾಗುತ್ತೆ ಹಬ್ಬ ಅಂದರೆ ಮಿನಿಮಮ್ ಅಂದರೆ 2 hours ಪ್ಲಸ್ ಆಗಿರುತ್ತೆ 2 hours ಇದು ವರ್ತ್ ನಿಮಗೆ. ಓಕೆ ನಿಮ್ಮ ಕ್ರ್ಯಾಶ್ ಕೋರ್ಸ್ ಇದ್ದರೆ ಒಂದು 2 days ಆದರೂ ತೊಗೊಳ್ತಾರೆ ಓಕೆ ಇದನ್ನು ಕಂಪ್ಲೀಟ್ ಮಾಡೋಕ್ಕೆ ಅದಕ್ಕೋಸ್ಕರ. ಬಟ್ ಸೊ ನಮ್ಮ 2 hours ಅಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಇದು ವರ್ತ್ ಆಗುತ್ತೆ, ನೀವು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಓಕೆ ಸೊ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ನೋಡಿ PDFದು, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ ನೀವು ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿದ್ರೆ ನನಗೂ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಓಕೆ ಸೊ ಥ್ಯಾಂಕ್ ಯು ಸೊ ಮಚ್.